ಶ್ರಮವೆಯ್ಯ ಪರ ಸಾಧನವು ಕಷ್ಟದೊಳನ್ನವ ದುಡಿವನೆ ತ್ಯಾಗಿ ಸೃಷ್ಟಿ ನಿಯಮದೊಳಗವನೇ ಹೋಗಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ. ಈ ಟ್ರೇಡಿಂಗ್ ಅನುಕೂಲ ಮಾಡಬೇಕು ಅಂತ ಹೇಳಿ ಕಮಾಡಿಟಿ ಎಕ್ಸ್ಚೇಂಜಸ್ ಅಂತ ಹೇಳಿ ಏನು ರಾಷ್ಟ್ರದಲ್ಲಿ ಕೆಲವು ಕಮಾಡಿಟಿ ಎಕ್ಸ್ಚೇಂಜಸ್ ಕಾರ್ಯನಿರ್ವಹಣೆ ಮಾಡ್ತಾ ಇದ್ದಾರೆ. ಆ ತರ ನ್ಯಾಷನಲ್ ರೈಸ್ ಇರ್ತಕ್ಕಂಥವ್ರು ಡೈರೆಕ್ಟ್ ಲೈಸೆನ್ಸ್ ತಗೊಂಡು ನಮ್ಮಲ್ಲೇನೋ ಅವರು ಮಾಡ್ಬೋದು ಅಂತೇಳಿ ಸ್ಪಾಟ್ ಎಕ್ಸ್ಚೇಂಜಸ್ಗೆ ಈ ತರ ಕೆಲವು ಆಪ್ಷನ್ಗಳನ್ನೆಲ್ಲ ಮಾಡಿತ್ತು. ಇತ್ತೀಚೆಗೆ ಇನ್ನೊಂದು ಅದಕ್ಕೆ ಅಡಿಷನ್ ಆಯಿತು, ವೇರ್ ಹೌಸ್ ಬೇಸ್ಡ್ ಸೇಲ್ಸ್ ಅಂತ, ಉಗ್ರಾಣ ಆಧಾರಿತ ಮಾರಾಟಕ್ಕೆ ಅವಕಾಶ ಮಾಡಿಕೊಡೋದು. ಅಂದ್ರೆ ಎಕ್ಸಾಂಪಲ್ ಮಾರ್ಕೆಟ್ ಯಾರ್ಡ್ನಲ್ಲಿ ಕಮಿಷನ್ ಏಜೆಂಟ್ ಮಾಡ್ತಾ ಇದ್ದಾರೆ. ನಮ್ಮ ಆಕ್ಟ್ ಪ್ರಕಾರವಾಗಿ ಕಮಿಷನ್ ಏಜೆಂಟ್ ಮಾಡ್ಬೇಕಾದ್ರೆ ಒಂದು ಸ್ಪೇಸ್ ಇರಬೇಕು, ಸ್ಟ್ರಕ್ಚರ್ ಇರಬೇಕು. ಯಾಕಂತ ಹೇಳಿದ್ರೆ ಮಾಲನ್ನ ತಂದ್ರೆ ಅದನ್ನ ಸ್ಟೋರೇಜ್ ಮಾಡಬೇಕು, ಟೆಂಡರ್ ಗೆಡಿಸಬೇಕು, ಇನ್ಶೂರ್ ಮಾಡಬೇಕು. ಹಾಗೆ ಇರ್ತಕ್ಕಂಥದ್ದೇ ಜಾಗಗಳಲ್ಲೇನೂ ಅವ್ರು ಮಾರಾಟ ಮಾಡೋದಕ್ಕೆ ಇವೆಲ್ಲ ಲೀಗಲ್ ಮೆಥಡ್ ನಲ್ಲಿ ಅವರಿಗೆ ಅವಕಾಶಗಳು ಮಾಡೋದಕ್ಕೆ ಆವಾಗ ಆ ಮಾದರಿ ಕಾಯ್ದೆಯಲ್ಲಿದ್ದಂಥ ಪ್ರಿಯಂಬಲ್ ಅಂದ್ರೆ ಪೀಠಿಕೆಯನ್ನು ವ್ಯವಸ್ಥೆ ಮೂಲಕ ರೈತರಿಗೆ ಅವರಿಗೆ ಬೆಳೆದಂತ ಬೆಳೆಗೆ ಉತ್ತಮವಾದಂತ ಬೆಲೆ ಬೆಳೆಸ್ಕೊಳ್ಳೋದು ಯಾಕೆ ಕಾಯ್ದೆ ರಚನೆ ಆಯಿತು ಹಿನ್ನೆಲೆ ಹೇಳಿದೆ ನಾನು. ಆಮೇಲೆ ಪೀಠಿಕೆ ಆಮೇಲೆ 2007ರಲ್ಲಿ ಎಷ್ಟು ವಿಸ್ತಾರ ಆಗಿದೆ ಎಲ್ಲ ಹೇಳಿದ್ಮೇಲೆ ನಂತರದಲ್ಲಿ ಇವತ್ತಿಗೆ ನಮ್ಮಲ್ಲಿ ಮೂರು ತರ ವ್ಯವಸ್ಥೆಗಳು ಮಾರ್ಕೆಟ್ ಮಾಡೋಕ್ಕಿದೆ. ಮೊದಲು ಒಂದೇ ಇತ್ತು APMC ಅಂತ ಹೇಳಿ 44 ಮಾಡಿರ್ತಕ್ಕಂಥ ಮಾರ್ಕೆಟ್ಗಳು. ಸೆಕ್ಷನ್ 96 ನಲ್ಲಿ ಒಂದು ನಮ್ಮಲ್ಲಿ ವ್ಯವಸ್ಥೆ ಇದೆ. ವಿಶೇಷವಾದಂತಹ ಸಂದರ್ಭಗಳು ಅಲ್ಲಿ ನಿರೂಪಣೆ ಇದೆ, ಯಾವ ವಿಶೇಷವಾದಂತಹ ಸಂದರ್ಭಗಳು ಅಂತೇಳಿ ಆ ಮಾರ್ಕೆಟ್ಗಳಿಗೆ ರೆಗ್ಯುಲರ್ ಮಾರ್ಕೆಟ್ಗಳಿಗೆ ಇರ್ತಕ್ಕಂಥ ನಿಬಂಧನೆಗಳಿಂದ ಎಷ್ಟು ಬೇಕೋ ಅಷ್ಟನ್ನ ಮಾಡಿ ಮಾರ್ಕೆಟ್ ವ್ಯವಸ್ಥೆಯನ್ನ ನಿರ್ವಹಣೆ ಮಾಡೋದಕ್ಕೆ ಅವಕಾಶ ಕಲ್ಪಿಸ್ಕೊಡಕ್ಕೆ ಸರ್ಕಾರಕ್ಕೆ ಒಂದು ಅಧಿಕಾರ ಇದೆ ಸೆಕ್ಷನ್ 96 ನಲ್ಲಿ. ಅದರ ಪ್ರಕಾರವಾಗಿ ಈಗ ನಮ್ಮಲ್ಲಿ ಬೆಂಗಳೂರಿನಲ್ಲಿ ಹಣ್ಣು ಮತ್ತು ತರಕಾರಿಗಳಿಗಾಗಿ ಸ್ಪೆಷಲ್ ಏಜೆನ್ಸಿ ಫಾರ್ ಫ್ರೂಟ್ಸ್ ಅಂಡ್ ವೆಜಿಟೇಬಲ್ ಬೆಂಗಳೂರು ಅಂತ ಒಂದು ಕಮಿಟಿ 94 ಆಗಿದೆ. ಇಲ್ಲಿ ಕಾರಟಿಗೆ ಒಳಗೆ ಭತ್ತ ಮತ್ತು ಅಕ್ಕಿ ಉತ್ಪನ್ನ ವಿಶೇಷ ಕೃಷಿ ಉತ್ಪನ್ನ ಮಾಡೋದಕ್ಕೆ ಕಾರಟಿಗೆ ಅಂತಾಗಿದೆ. ಸೊ ಎರಡೂ ಮಾಡುವಂಥ ಸಂದರ್ಭದಲ್ಲಿ ಕೋಇನ್ಸಿಡೆನ್ಸ್ ಅಂಡ್ ಇನ್ಸಿಡೆಂಟ್ಲಿ ಸಾಹೇಬರು ಇದ್ರು, ನಾನು ಇದ್ದೆ 94 ಆ ಕಮಿಟಿ ಮಾಡಬೇಕಾದ್ರೆ ನಾನು ನಮ್ಮ ಸೀನಿಯರ್ ಬಹಳ ಜನಕ್ಕೆ ಹಳಬರಿಗೆಲ್ಲ ಗೊತ್ತಿದೆ, ಸೀನಿಯರ್ ರೆಡ್ಡಿ ಅಂತೇಳಿ ನಮ್ಮ ಕಾಯ್ದೆ ಇದ್ರೊಳಗೆ ನಮ್ಮ ಸಿಸ್ಟಮ್ ಮೇಲೆ ಬಹಳ ತಿಳುವಳಿಕೆ ಇದ್ದಂಥವ್ರು ಅವರು, ನಾವು ಸಾಹೇಬರು ಅವರು ಇದ್ದ ಸಂದರ್ಭದಲ್ಲಿ ಸೇರಿ ಆ ಫಸ್ಟ್ ಕಮಿಟಿ ಮಾಡಿದ್ವಿ. ಸೆಕೆಂಡ್ ಕಮಿಟಿ ಮಾಡಿದಾಗ ಅವರು ಗಂಗಾವತಿಯಲ್ಲಿ ಇದ್ದಾಗ ಆ ಕಮಿಟಿನ ಮಾಡಿದ್ದು. ಈ ಎರಡನೇ ಕಮಿಟಿಗೆ ರೈಸ್ ಟೆಕ್ನಾಲಜಿ ಪಾರ್ಕ್ ಮಾಡಬೇಕಂತ ಒಂದು ಬಹಳ ದೊಡ್ಡ ಕಲ್ಪನೆಯನ್ನು ಇಟ್ಕೊಂಡು ಆ ಕಲ್ಪನೆಯನ್ನ ಜಾರಿ ಮಾಡೋದಕ್ಕಾಗಿ ಸ್ಪೆಷಲ್ ಪರ್ಪಸ್ ವೆಹಿಕಲ್ ಅನ್ನೋ ಅರ್ಥದಲ್ಲಿ ಆ ಕಮಿಟಿನ ಸ್ಥಾಪನೆ ಮಾಡಿದೆ. ಅದು ಸ್ವಲ್ಪ ಕಾರ್ಯ ಪ್ರಗತಿಯಲ್ಲಿದೆ. ಈ ಗುಲ್ಬರ್ಗದಲ್ಲೂ ಒಂದು ಅದೇ ರೀತಿ ಮಾಡಬೇಕು ಅನ್ನೋದು ಕನ್ಸೆಪ್ಟ್, ತೊಗರಿಗಾಗಿ ಒಂದು ಪಾರ್ಕ್ ಮಾಡಬೇಕು ಅಂತ ಹೇಳಿ. ಬಟ್ ಬೇರೆ ಬೇರೆ ಕಾರಣಕ್ಕಾಗಿ ಅದು ಜಾರಿ ಆಗ್ತಾ ಇಲ್ಲ. ಮುಂದಿನ ದಿನಗಳಲ್ಲಿ ನೋಡೋದಾಗ ನಾನು ಸೊ 160 ಈ ತರ ಸಾಮಾನ್ಯ APMCಗಳು 3, 4, 5 ಫಾಲೋ ಆಗಿರ್ತಕ್ಕಂಥದ್ದು. 96 ನಲ್ಲಿ 2 APMCಗಳಾಗಿದ್ದಾರೆ. ಖಾಸಗಿ ಮಾರುಕಟ್ಟೆಗಳಲ್ಲಿ ಲೈಸೆನ್ಸ್ ತಗೊಂಡು ಯಾರು ಮಾಡಿದ್ರೆ ಅದು ಮಾರ್ಕೆಟ್, ಪ್ರೈವೇಟ್ ಮಾರ್ಕೆಟ್ ಅಂದ್ರೆ ಇಟ್ಸ್ ಆಲ್ಸೋ ಮಾರ್ಕೆಟ್. ಸದ್ಯಕ್ಕೆ ಇವಾಗ ಲೈಸೆನ್ಸ್ ತಗೊಂಡಿರೋದ್ರಲ್ಲಿ ಒಂದು 2 ಮಾತ್ರ ವರ್ಕಿಂಗ್ ಇದ್ದಾರೆ. ಒಂದು 100 ಜನ ಬಂದು ನಾವು ಲೈಸೆನ್ಸ್ ಮಾರ್ಕೆಟ್ ಎಲ್ಲ ಎಸ್ಟಾಬ್ಲಿಷ್ ಮಾಡ್ತೀವಿ ಅನ್ನೋದ್ರಲ್ಲಿ ಇತ್ತು. ಆದ್ರೆ ನಂತರ ದಿನಗಳಲ್ಲಿ ಆ ಥರ ಆಗಲಿಲ್ಲ. 2-3 ಜನ ಬಂದಿದ್ದಾರೆ ಅಷ್ಟೇ. ಅಂದ್ರೆ ವ್ಯಾವಹಾರಿಕವಾಗಿ ನೋಡ್ತಾರೆ, ಅವ್ರ ಹಾಕ ಬಂಡವಾಳಕ್ಕೆ ಲಾಭ ಬರ್ತದ ಇಲ್ವಾ ನೋಡಿ, ಆ ಲಾಭ ನಿರೀಕ್ಷಿತ ಮಟ್ಟದಲ್ಲಿ ಲಾಭ ಇದ್ರೆ ಅವ್ರು ಮಾರ್ಕೆಟ್ ಮಾಡಕ್ ಬರ್ತಾರೆ. ಇದು ಸರ್ಕಾರದ ಒಂದು ಕಮಿಟ್ಮೆಂಟ್ ಇರೋದ್ರಿಂದ APMC ನಲ್ಲಿ 10 ಜನ ಬಂದ್ರು ಒಂದು APMC ಅಂತ ಒಂದು ಸಂಸ್ಥೆ ಮಾಡಿದ್ರೆ ಆ ಸಂಸ್ಥೆಗೆ ಏನೆಲ್ಲ ಗೌರವ ಇರಬೇಕು, ಏನೆಲ್ಲ ಮಾಡಬೇಕು ಅದನ್ನೆಲ್ಲ ಮಾಡಲೇಬೇಕು. ಇಲ್ಲಿ ಲಾಭ ನಷ್ಟ ಅನ್ನೋದು APMCಗೆ ಇಲ್ಲ. ಸೊ ಹಾಗಾಗಿ ನಮ್ಮ ವ್ಯವಸ್ಥೆ ಬಟ್ ಕಾಂಪಿಟೇಟಿವ್ ವರ್ಲ್ಡ್ ಅಲ್ಲಿ ಕೆಲವೆಲ್ಲ ಬದಲಾವಣೆಗಳು ಮಾಡ್ತಾ ಹೋಗ್ಬೇಕು. ಮಾರುಕಟ್ಟೆ ಕ್ಷೇತ್ರ ಮೊದಲು ಗುಲ್ಬರ್ಗ ತಾಲೂಕಿತ್ತು, ಈಗ ಬಹುಶಃ ಕಮಲಾಪುರ ತಾಲೂಕು ಆಗಿದೆ ಅಂತ ಹೇಳಿದ್ರೆ ಇದು ಗುಲ್ಬರ್ಗ APMCಗೆ ಮಾರುಕಟ್ಟೆ ಕ್ಷೇತ್ರ. ಮಾರ್ಕೆಟ್ ಏರಿಯಾ ಆಫ್ ಗುಲ್ಬರ್ಗ APMC, ಕಲಬುರಗಿ APMC ಒಂದು ತಾಲೂಕು ಇರ್ಬೋದು. ಆಕ್ಟ್ ನಲ್ಲಿ ಏನಂತ ಹೇಳಿದ್ರೆ ಶುಡ್ ನಾಟ್ ಬಿ ಲೆಸ್ ದನ್ ಎ ತಾಲೂಕ್ ಅಂಡ್ ಶುಡ್ ನಾಟ್ ಬಿ ಮೋರ್ ದನ್ ಎ ಡಿಸ್ಟ್ರಿಕ್ಟ್. ಅಂದ್ರೆ ಒಂದು ಮಾರುಕಟ್ಟೆ ಸಮಿತಿಯ ಕಾರ್ಯಕ್ಷೇತ್ರ ಅಂದ್ರೆ ಮಾರುಕಟ್ಟೆ ಕ್ಷೇತ್ರ, ಆ ಮಾರುಕಟ್ಟೆ ಕ್ಷೇತ್ರ ಒಂದು ತಾಲೂಕಿಗಿಂತ ಕಡಿಮೆ ಇರಬಾರ್ದು, ಒಂದು ಜಿಲ್ಲೆಗಿಂತ ಹೆಚ್ಚಿಗೆ ಇರಬಾರ್ದು. ಹಾಗಾಗಿ
ಈಗ ನಮ್ಮಲ್ಲಿ ಈಗ ಹೊಸ ತಾಲೂಕುಗಳಾಗಿರೋದು ತೊಗೊಂಡ್ರೆ ಒಂದೊಂದು APMCಗೆ ಒಂದು ತಾಲೂಕು ಅಂತ ಇದೆ, ಕೆಲವು 2-3 ತಾಲೂಕುಗಳು ಇರ್ತವೆ. ದಟ್ ಇಸ್ ಮಾರ್ಕೆಟ್ ಏರಿಯಾ. ಸೊ ಕನ್ಸೆಪ್ಟ್ ಒಂದು ಮಾರ್ಕೆಟ್ ಏರಿಯಾ, ಇದು ಸರ್ಕಾರಕ್ಕೆ ಅಧಿಕಾರ ಇರೋದು. ಸರ್ಕಾರ ಮಾಡಬೇಕಾದ್ರೆ ಒಂದು ಪೂರ್ವಭಾವಿ ಅಧಿಸೂಚನೆ ಹೊಡಿಸ್ತದೆ, ಆಕ್ಷೇಪಣೆ ಸಲಹೆ ತಗೊಂಡು ಮಾಡುತ್ತೆ. ಸೊ ಈಗ ಆನ್ ಗ್ರೌಂಡ್ ರಿಯಾಲಿಟಿ ಏನಂತ ಹೇಳಿದ್ರೆ ರಾಜ್ಯದಲ್ಲಿ ಎಲ್ಲ ಕಡೆನೂ ಮಾರ್ಕೆಟ್ ಏರಿಯಾ ನೋಟಿಫೈ ಆಗಿದೆ, APMCಗಳು ಇದೆ. ಇನ್ನು ಹೊಸ APMC ಮಾಡಬೇಕು ಅಂತ ಹೇಳಿದ್ರೆ ಅದು ಸೆಕ್ಷನ್ 145ನಲ್ಲಿ ಈಗ ಇರ್ತಕ್ಕಂಥ ಮಾರ್ಕೆಟ್ ಏರಿಯಾ ಏನಿದೆ ಅದನ್ನು ಡಿವಿಷನ್ ಆಫ್ ಮಾರ್ಕೆಟ್ ಏರಿಯಾ ಅಂದರೆ ಇರ್ತಕ್ಕಂಥ APMCನ ಫಾರ್ ಎಕ್ಸಾಂಪಲ್ 2 ತಾಲೂಕು 3 ತಾಲೂಕು ಇದ್ದರೆ ಫೀಸಿಬಿಲಿಟಿ ಇದೆ ಅಂತ ಸರ್ಕಾರಕ್ಕೆ ಅನಿಸಿದ್ರೆ ಅವರು ಈ APMCನಲ್ಲಿ ಇರ್ತಕ್ಕಂಥ 1 ಅಥವಾ 2 ತಾಲೂಕಿಗೆ ವಿಭಜನೆ ಮಾಡಿ ಅಲ್ಲಿಗೆ ಒಂದು ಹೊಸ ಮಾರ್ಕೆಟನ್ನು ರಚನೆ ಮಾಡ್ಬೋದು. ಸೊ ಅದು ಸೆಕ್ಷನ್ 145ನಲ್ಲಿದೆ. ಆ ಥರ ಬೈಫರ್ಕೇಟ್ ಮಾಡಿದಂಥ APMCಗಳು ಏನಿದ್ದಾವೆ ಆ APMCಗಳಿಗೆ ಸೆಕ್ಷನ್ 10 ಪ್ರಕಾರವಾಗಿ ಫಸ್ಟ್ ಕಮಿಟಿ ನಾಮಿನೇಟೆಡ್ ಕಮಿಟಿ ಫಾರ್ಮ್ ಆಗುತ್ತೆ. ಸೊ ಸೆಕ್ಷನ್ 10 ಕಮಿಟಿ ನಮ್ಮಲ್ಲಿ 2 ಥರ ಕಮಿಟಿಗಳಿಗೆ ಅವಕಾಶ ಇದೆ. ಒಂದು ಕಮಿಟಿ ಕಾನ್ಸ್ಟಿಟ್ಯೂಟೆಡ್ ಅಂಡರ್ ಸೆಕ್ಷನ್ 10, ಇನ್ನೊಂದು ಸೆಕೆಂಡ್ ಅಂಡ್ ಸಬ್ಸಿಕ್ವೆಂಟ್ ಕಮಿಟೀಸ್ ಅಂದರೆ ಸೆಕ್ಷನ್ 11ನಲ್ಲಿ. ಸೊ ಈಗಿರ್ತಕ್ಕಂಥದ್ದು ಫಾರ್ ಎಕ್ಸಾಂಪಲ್ ಗುಲ್ಬರ್ಗ ಅಂದರೆ ಕಲಬುರಗಿ ಜಿಲ್ಲೆ ತಾಲೂಕು ಇದಕ್ಕೆ APMC ಅಂದರೆ ಕಮಲಾಪುರಕ್ಕೆ ಒಂದು APMC ಮಾಡಬೇಕು ಅಂತ ಸರ್ಕಾರ ಇಷ್ಟಪಟ್ಟರೆ ಈ ಕಲಬುರಗಿ APMCನ ಬೈಫರ್ಕೇಟ್ ಮಾಡಿ ಅಲ್ಲಿಗೆ ಮಾಡಬೇಕಾಗುತ್ತೆ. ಅದು ಸೆಕ್ಷನ್ 145ನಲ್ಲಿ ಮಾಡಬೇಕು, ಸೆಕ್ಷನ್ 10ನಲ್ಲಿ ನಾಮಿನೇಟ್ ಮಾಡಬೇಕಾಗುತ್ತೆ. ಸೊ ಸೆಕ್ಷನ್ 10ನಲ್ಲಿ ನಾಮಿನೇಟ್ ಮಾಡೋಂಥ ಸಂದರ್ಭದಲ್ಲಿ ಇಲ್ಲಿ ಕಲಬುರಗಿ ಒಳಗೆ ಎಲೆಕ್ಟೆಡ್ ಕಮಿಟಿ ಇದೆ ಅಂತ ಇದ್ದರೆ, ಇವಾಗ ಎಲೆಕ್ಟೆಡ್ ಕಮಿಟಿ ಇದ್ದರೆ ಸೆಕ್ಷನ್ 145 ಪ್ರಕಾರವಾಗಿ ವಿಭಜನೆ ಮಾಡಿದಾಗ ಎಲೆಕ್ಟೆಡ್ ಕಮಿಟಿ ಡಿಸಾಲ್ವ್ ಆಗುತ್ತೆ. ಈ ಎಕ್ಸಿಸ್ಟಿಂಗ್ ಕಮಿಟಿಗೆ ಮತ್ತು ಹೊಸದಾಗಿ ಮಾಡುವಂಥ ಕಮಿಟಿಗೆ ನಾಮಿನೇಟೆಡ್ ಕಮಿಟಿ ರಚನೆ ಆಗುತ್ತೆ. ಅದು ಇವರಿಗೆ ಅಧಿಕಾರ ಇರ್ತಕ್ಕಂಥದ್ದು. ಸೊ ಇದು 145ನಲ್ಲಿ ಹೊಸ ಕಮಿಟಿಗಳನ್ನು ರಚನೆ ಮಾಡೋದಕ್ಕೆ ಅವಕಾಶ ಇರ್ತಕ್ಕಂಥದ್ದು. ಆಮೇಲೆ ಈಗ ಅಮಾಲ್ಗಮೇಟ್ ಮಾಡೋದು, ಇರ್ತಕ್ಕಂಥ ಕಮಿಟಿಗಳನ್ನು ಸಂಯೋಜನೆಗೊಳಿಸೋದು. ಉದಾಹರಣೆಗೆ ನಿಮ್ಗೆ ಗೊತ್ತಿದ್ದಂಗೆ ದೇವದುರ್ಗ APMC ಇತ್ತು, ಸಪ್ರೇಟ್ ಇತ್ತು, ರಾಯಚೂರು ಇತ್ತು. ದೇವದುರ್ಗ APMC ಮಾರ್ಕೆಟ್ ಏರಿಯಾದ ರಾಯಚೂರು ಮಾರ್ಕೆಟ್ APMC ಸಂಯೋಜನೆ ಸೆಕ್ಷನ್ 144ರಲ್ಲಿ ಮಾಡಿದ್ರು. ಅದು ಇಟ್ ಬಿಕಮ್ ಸಬ್ ಮಾರ್ಕೆಟ್ ಆಫ್ ದಿ ರಾಯಚೂರು APMC. ಈಗ ಒಂದು ಸಂಯೋಜನೆ ಮಾಡಿದ್ದು. ಆ ಮಾಡಿದ್ರಿಂದ ಈಗ ಅದಕ್ಕೆ ಒಂದು ನಾಮಿನೇಟೆಡ್ ಕಮಿಟಿ ಇಲ್ಲಿ ಬಂದಿರುತ್ತೆ. ಅದು ಸರ್ಕಾರಕ್ಕೆ ಸೆಕ್ಷನ್ 144 ರೆಡ್ ವಿತ್ 10, ಸೆಕ್ಷನ್ 145ನಲ್ಲಿ ಡಿವಿಷನ್, ಸೆಕ್ಷನ್ 144ನಲ್ಲಿ ಅಮಲ್ಗಮೇಷನ್. ಸೊ ಈ ಥರ ಒಂದು ಕಮಿಟಿ ರಚನೆ ಆಗುತ್ತೆ. ಮಾರ್ಕೆಟ್ ಏರಿಯಾ ಹೇಳಿದೆ ನಾನು. ಮಾರ್ಕೆಟ್ ಏರಿಯಾ ಹೇಳಿದ್ಮೇಲೆ ವಾಟ್ ಈಸ್ ಮಾರ್ಕೆಟ್? ಮಾರ್ಕೆಟ್ ಅಂತ ಹೇಳಿದ್ರೆ ಗುಲ್ಬರ್ಗ ಸಿಟಿ ಲಿಮಿಟ್ಸ್ ಅಂದರೆ ಕಾರ್ಪೊರೇಷನ್ ಲಿಮಿಟ್ಸ್ ಏನಿದೆ ಅದು ಮಾರ್ಕೆಟ್ ಅಂತ ಆಗುತ್ತೆ. ಮಾರ್ಕೆಟ್ ಏರಿಯಾ ತಾಲೂಕಾಗುತ್ತೆ, ಸಿಟಿ ಲಿಮಿಟ್ಸ್ ಮಾರ್ಕೆಟ್ ಆಗುತ್ತೆ. ಆಮೇಲೆ ಈಗಿರ್ತಕ್ಕಂಥ ಯಾರ್ಡ್ ಏನಿದೆ ಅದು ಮಾರ್ಕೆಟ್ ಯಾರ್ಡ್ ಆಗುತ್ತೆ. ಸೊ ಮಾರ್ಕೆಟ್ ಏರಿಯಾಗೆ ಒಂದು ತಾಲೂಕು ಅಥವಾ ಒಂದಕ್ಕಿಂತ ಹೆಚ್ಚಿಗೆ ಇರ್ತದೆ. ಸಿಟಿ ಲಿಮಿಟ್ಸ್ ಏನಿರ್ತದೆ ಅದು ಮಾರ್ಕೆಟ್ ಆಗುತ್ತೆ. ಮಾರ್ಕೆಟ್ ಒಳಗಡೆ ಒಂದು ಮೇನ್ ಮಾರ್ಕೆಟ್ ಯಾರ್ಡ್ ಆಗುತ್ತೆ. ಅದು ಸ್ಕೀಮ್ ಆಫ್ ದಿ ಆ್ಯಕ್ಟ್. ಆ ಥರನೇ ಮಾರ್ಕೆಟ್ ರಚನೆ ಮಾಡೋದು. ಮಾರ್ಕೆಟ್ ಯಾರ್ಡ್ ಆದಾಗ ಅಲ್ಲಿ 92 ಕಮಾಡಿಟಿಗೆ ನಾವು ನೋಟಿಫೈ ಮಾಡಿರ್ತೀವಿ. ನಾಳೆ ಕಮಿಟಿಗೆ ಅಭಿಪ್ರಾಯಕ್ಕೆ ಬಂದರೆ ಅಥವಾ ಸರ್ಕಾರಕ್ಕೆ ಡೈರೆಕ್ಟರ್ ಗಮನಕ್ಕೆ ಕಮಿಟಿ ಅಭಿಪ್ರಾಯ ಕೊಟ್ಟರೆ ಇನ್ನೂ ಒಂದು ಜಾಗದಲ್ಲಿ ಒಂದು ಪೆರಿಷಬಲ್ಸು ಅಥವಾ ಜಾನುವಾರು ಅಥವಾ ಇನ್ನೊಂದು ಯಾವುದೋ ಒಂದು ಸ್ಪೆಷಲ್ ಒಂದು ಕಮಾಡಿಟಿ ಇನ್ನೊಂದು ಕಡೆ ನಡೀತಾ ಇದೆ ವಿತಿನ್ ಸಿಟಿ ಲಿಮಿಟ್ಸು, ಅಲ್ಲಿನೂ ರೆಗ್ಯುಲೇಟ್ ಮಾಡೋಕ್ಕೆ ಅವಕಾಶ ಇದೆ ಅಂತ ಕಮಿಟಿ ಅಭಿಪ್ರಾಯ ಪಟ್ಟರೆ, ನಿರ್ದೇಶಕರಿಗೆ ಪ್ರಸ್ತಾವನೆ ಕೊಟ್ಟರೆ ಒಂದು ಮೇನ್ ಮಾರ್ಕೆಟ್ ಯಾರ್ಡು ಆದ ನಂತರದಲ್ಲಿ ವಿತಿನ್ ಸಿಟಿ ಲಿಮಿಟ್ಸ್ 1 or more ಮಾರ್ಕೆಟ್ ಸಬ್ ಯಾರ್ಡನ್ನು ಡಿಕ್ಲೇರ್ ಮಾಡ್ಬೋದು. ಅಲ್ಲಿ 92 ಕಮಾಡಿಟಿಗೂ ಮಾಡ್ಬೋದು ಅಥವಾ ಸೆಲೆಕ್ಟೆಡ್ ಕಮಾಡಿಟಿಗೂ ಮಾಡ್ಬೋದು. ಆ ಸ್ಥಳೀಯ ಪರಿಸ್ಥಿತಿಗಳನ್ನ ಗಮನದಲ್ಲಿಟ್ಕೊಂಡು ಸಮಿತಿಗಳು ತೀರ್ಮಾನ ತಗೊಂಡ್ರೆ ನಿರ್ದೇಶಕರಿಗೆ ಸೆಕ್ಷನ್ 6ನಲ್ಲಿ ಅಧಿಕಾರ ಇದೆ. ಅದನ್ನು ಪರಿಶೀಲನೆ ಮಾಡಿ ಅವರು ನೋಟಿಫಿಕೇಶನ್ ಹೊರಡಿಸ್ತಾರೆ. ನೋಟಿಫಿಕೇಶನ್ ಹೊರಡಿಸಿದ್ರಿಂದ ಅದು ದಟ್ ಬಿಕಮ್ಸ್ ಮಾರ್ಕೆಟ್ ಸಬ್ ಯಾರ್ಡ್. ಸೊ ಅವೆಲ್ಲ ಏನಂತ ಹೇಳಿದ್ರೆ ಅವೆಲ್ಲ ನೋಟಿಫೈಡ್ ಪ್ಲೇಸಸ್ ಅಂತ ಹೇಳಿದ್ರೆ ಅಥರೈಸ್ಡ್ ಪ್ಲೇಸಸ್ ಅಂಡರ್ ದಿ ಆ್ಯಕ್ಟ್ ಅಲ್ಲೇನೆ ಮಾಡಬೇಕಾಗುತ್ತೆ ಅನ್ನೋದು. ಸೊ ಇದು ಸಿಟಿ ಲಿಮಿಟ್ಸ್ನಲ್ಲಿ ಮಾರ್ಕೆಟ್ ಆಯಿತು, ಮಾರ್ಕೆಟ್ ಯಾರ್ಡ್ ಆಯಿತು, ಮಾರ್ಕೆಟ್ ಸಬ್ ಯಾರ್ಡ್ ಮಾಡೋಕ್ಕೆ ಅವಕಾಶ ಇದೆ ಆಯಿತು. ಮತ್ತು ಸಬ್ ಮಾರ್ಕೆಟ್ ಮಾಡೋದು ಯಾವಾಗ ಅಂತ ಹೇಳಿದ್ರೆ ಮಾರ್ಕೆಟ್ ಏರಿಯಾ ಸಿಟಿ ಲಿಮಿಟ್ಸ್ ಬಿಟ್ಟು ಉಳಿದ ಪ್ರದೇಶಗಳಲ್ಲಿ ಅಲ್ಲಿ ಸಬ್ ಮಾರ್ಕೆಟನ್ನು ಮಾಡ್ಬೋದು. ವಿಲೇಜ್ ಇದ್ದರೆ ವಿಲೇಜ್ ಲಿಮಿಟ್ಸ್, 1 ಅಥವಾ 2 ವಿಲೇಜಸ್ ಇದ್ದರೆ ಮಧ್ಯದಲ್ಲೆಲ್ಲ ಒಂದು ಕಡೆ ವ್ಯವಹಾರ ನಡೀತದೆ ಅಂತ ಹೇಳಿದ್ರೆ 2 ಲಿಮಿಟ್ಸನ್ನು ತಗೊಂಡು ಸಬ್ ಮಾರ್ಕೆಟ್, ಅಲ್ಲಿ ಎಲ್ಲಿ ವ್ಯವಹಾರ ನಡೀತದೆ ಅಲ್ಲಿಗೆ ಸಬ್ ಮಾರ್ಕೆಟ್ ಯಾರ್ಡ್ ಅಂತ ಡಿಕ್ಲೇರ್ ಮಾಡ್ಬೋದು. ಆಮೇಲೆ ಒಂದಕ್ಕಿಂತ ಹೆಚ್ಚಿಗೆ ಸಬ್ ಮಾರ್ಕೆಟ್ ಯಾರ್ಡ್ಗಳನ್ನು ಡಿಕ್ಲೇರ್ ಮಾಡ್ಬೋದು. ಅದು ಅಧಿಕಾರ ಇದೆ. ಇದೆಲ್ಲನೂ ಡೈರೆಕ್ಟರ್ ಇರ್ತಕ್ಕಂಥ ಅಧಿಕಾರ. ಇನ್ನು ಮಾರ್ಕೆಟು ಇದೆಲ್ಲ ಆದ ನಂತರದಲ್ಲಿ
ಈಗ ಬಜಾರ್ ಲೊಕ್ಯಾಲಿಟಿ ಅಂದರೆ ಎಲ್ಲ ಇವತ್ತು ಮಾರ್ಕೆಟ್ ವ್ಯವಸ್ಥೆ ಏನಿದೆ ಅಂತ ಹೇಳಿದ್ರೆ ಭಾಳಷ್ಟು ಎಲ್ಲ ಕಡೆ ಇನ್ಫ್ರಾಸ್ಟ್ರಕ್ಚರ್ ಆಗಿದೆ. ನಮ್ಮ ಸ್ವಂತ ಯಾರ್ಡ್ ಎಲ್ಲ ಇದೆ. ಕೆಲವು ವರ್ಷಗಳ ಹಿಂದೆ ಒಂದು 20 ವರ್ಷ 25 ವರ್ಷ ಹಿಂದೆ ಭಾಳಷ್ಟು ಕಡೆ ನಮ್ಮದು ಓನ್ ಯಾರ್ಡ್ ಇರಲಿಲ್ಲ. ಎಲ್ಲ ಒಂದು ಕಡೆ ಬಜಾರ್ ಲೊಕ್ಯಾಲಿಟಿ ಎಲ್ಲ ಒಂದು ವ್ಯಾಪಾರ ನಡೀತಾ ಇದೆ ಅಂತ ಹೇಳಿದ್ರೆ ಅದನ್ನೇ ನಾವು ಡಿಕ್ಲೇರ್ ಮಾಡ್ಬೋದು. ಆ್ಯಕ್ಟ್ನಲ್ಲಿ ಇದೆ, ನಮ್ಮದೇ ಸ್ವಂತವಾಗಿ ಜಾಗ ಆಗಬೇಕು ಅಂತೇನಿಲ್ಲ. ಇದು ಬಿಸ್ನೆಸ್ ಪ್ಲೇಸ್ ನಡೀತಾ ಇದ್ರೆ ಆ ಜಾಗನ ನಾವು ಮಾರ್ಕೆಟ್ ಯಾರ್ಡ್ ಅಂತನೋ ಅಥವಾ ಸಬ್ ಮಾರ್ಕೆಟ್ ಯಾರ್ಡ್ ಅಂತಲೂ ಡಿಕ್ಲೇರ್ ಮಾಡ್ಬೋದು. ಆ ನಂತರದಲ್ಲಿ ಜಾಗ ತೊಗೊಂಡು ನಾವು ಗೌರ್ಮೆಂಟ್ ಲ್ಯಾಂಡ್ ತೊಗೊಂಡು ಅಥವಾ ಲ್ಯಾಂಡ್ ಅಕ್ವಿಷನ್ ಮುಖಾಂತರ ಲ್ಯಾಂಡ್ ತೊಗೊಂಡು ಅಥವಾ ರೈತರಿಂದ ಮ್ಯೂಚುವಲ್ ಅಗ್ರಿಮೆಂಟ್ DC ವ್ಯಾಲ್ಯೂಯೇಷನ್ಗೆ ತೊಗೊಂಡು ಮಾಡೋಕ್ಕೊಂದು ಅವಕಾಶ ಇದೆ. ಮಾಡಿದಾಗ ಸಂದರ್ಭದಲ್ಲಿ ಅದನ್ನು ಮಾರ್ಕೆಟ್ ಡೆವಲಪ್ ಮಾಡಿದ ಮೇಲೆ ಅದನ್ನು ಡಿನೋಟಿಫೈ ಮಾಡಿ, ಮೊದಲು ನಾವೇನು ನಡೀತಾ ಇತ್ತು ಆ ಜಾಗನ ಡಿನೋಟಿಫೈ ಮಾಡಿ ಇದನ್ನು ನೋಟಿಫೈ ಮಾಡೋದಕ್ಕೆ ಇದೆ. ಸೊ ಇವತ್ತು ನೀವು ನೋಡ್ತಾ ಇರ್ತಕ್ಕಂಥ ಭಾಳಷ್ಟು ಮಾರ್ಕೆಟ್ಗಳನ್ನು ಈ ಪ್ರೋಸೆಸ್ನಲ್ಲಿ ಆದವು. ಅಂದರೆ ಪ್ರಾರಂಭದಲ್ಲೇ ಇವು ಈ ಗುಲ್ಬರ್ಗದಲ್ಲಿ ಅಂತ ಹೇಳಿದ್ರೆ ಗುಲ್ಬರ್ಗದಲ್ಲಿ ಇಷ್ಟು ಡೆವಲಪ್ಡ್ ಮಾರ್ಕೆಟ್ ಇಷ್ಟೇನು ಇರಲಿಲ್ಲ. ಅದನ್ನು ಬೇರೆ ಕಡೆ ನಮಗೆ ದಾವಣಗೆರೆ ಅಂತ ಹೇಳಿದ್ರೆ ದಾವಣಗೆರೆಯಲ್ಲಿ ಏನಿದೆ ಮಾರ್ಕೆಟ್ ಬಜಾರ್ ಲೊಕ್ಯಾಲಿಟಿ ಈಗ ತೊಗೊಂಡ್ಮೇಲೆ ಇವೆಲ್ಲ ಮಾಡಿರೋದು. ನಡುವಲ್ಲಿ ಇದು ನಮ್ಮಲ್ಲಿ ಇರ್ತಕ್ಕಂಥದ್ದು ಮಾರ್ಕೆಟ್ ಏರಿಯಾ ಮಾಡೋದಕ್ಕೆ ಗೌರ್ಮೆಂಟ್ಗೆ ಅಧಿಕಾರ ಇದೆ, ಮಾರ್ಕೆಟ್ ನಾಮಿನೇಟ್ ಮಾಡೋಕ್ಕೆ ಗೌರ್ಮೆಂಟ್ಗೆ ಅಧಿಕಾರ ಇದೆ. ಅದಾದ ನಂತರದಲ್ಲಿ ಇದು ಮಾರ್ಕೆಟ್ ಯಾರ್ಡ್ ಮಾಡೋದು, ಮಾರ್ಕೆಟ್ ಸಬ್ ಯಾರ್ಡ್ ಮಾಡೋದು, ಸಬ್ ಮಾರ್ಕೆಟ್ ಯಾರ್ಡ್ ಇವೆಲ್ಲ ಮಾಡೋದೆಲ್ಲ ಅಧಿಕಾರಗಳು ಡೈರೆಕ್ಟ್ರಿಗೆ ಇದೆ. ಅದನ್ನು ಸೊ ಇದು ಒಂದು ಇದು ಅದನ್ನು ಸೊ ಇದು ನಮ್ಮ ಒಂದು APMC ಅಂತ ಹೇಳಿದ್ರೆ ಜ್ಯೂರಿಸ್ಡಿಕ್ಷನ್ ನಮ್ದು ಎಷ್ಟು ವ್ಯಾಪ್ತಿ ಅಂತ ಹೇಳಿದ್ರೆ ಮಾರ್ಕೆಟ್ ಏರಿಯಾ ಏನಿದೆ ಅದು ಅದನ್ನು. ಸೊ ಮಾರ್ಕೆಟ್ ಏರಿಯಾದಲ್ಲಿ ಇರ್ತಕ್ಕಂಥವ್ರಿಗೆ ನಮಗೂ APMCಗೂ ಸಂಬಂಧ ಬರ್ತಕ್ಕಂಥದ್ದು. ಮಾರ್ಕೆಟ್ನ ಸ್ಥಾಪನೆ ಮಾಡೋಂಥದ್ರಲ್ಲಿ ರೆಗ್ಯುಲೇಟ್ ಮಾಡೋಂಥ ಸಂದರ್ಭದಲ್ಲಿ ಬಹಳ ಮುಖ್ಯವಾದಂಥ ಪ್ರಾವಿಷನ್ ಸೆಕ್ಷನ್ 8 ಅಂದರೆ ಇದರಲ್ಲಿ ನಮ್ಮ ನೋಟಿಫೈಡ್ ಪ್ರೊಡ್ಯೂಸಲ್ಲಿ ಲೈಸೆನ್ಸ್ ಇಲ್ಲದಂಗೆ ಬೇರೆ ಯಾರು ವ್ಯಾಪಾರ ಮಾಡೋಂಗಿಲ್ಲ. ಲೈಸೆನ್ಸ್ ಆದರೆ ವಹಿವಾಟು ಮಾಡಬೇಕು, ಆ ಲೈಸೆನ್ಸನ್ನು APMC ಕೊಡಬೇಕು. ಸೊ ಲೈಸೆನ್ಸ್ ಕೊಟ್ಟಾದ ನಂತರದಲ್ಲಿ ನಮಗೆ ಆ ಲೈಸೆನ್ಸ್ ಕಂಡೀಷನನ್ನು ಎನ್ಫೋರ್ಸ್ ಮಾಡೋದಕ್ಕೆ ನಮಗೆ ಅಧಿಕಾರ ಪ್ರಾಪ್ತಿಯಾಗುತ್ತೆ ಅದನ್ನು. ಸೊ ಅದು ಒಂದು ಬೈಂಡಿಂಗ್ ಮಾಡಿದ್ದಾರೆ. 87ಗೆ ಮೊದಲು ಈ ಯಾರ್ಡ್ನಲ್ಲೇ ವ್ಯಾಪಾರ ಮಾಡಬೇಕು ಅನ್ನೋದು ಕಂಪಲ್ಸರಿ ಇರಲಿಲ್ಲ. ಬಟ್ ನಂತರದಲ್ಲಿ ಇದು ವರ್ಲ್ಡ್ ಬ್ಯಾಂಕು ಬೇರೆ ತಕ್ಕನಾದ ಶಿಫಾರಸುಗಳೆಲ್ಲ ಆದಾಗ ಸರ್ಕಾರ ಒಂದು ಜಾಗ ಸ್ಟ್ರಕ್ಚರ್ ಕ್ರಿಯೇಟ್ ಮಾಡಿದ್ರೆ ಸೊ ಆ ಸಂದರ್ಭದಲ್ಲಿ ನಾವು ಇನ್ಫ್ರಾಸ್ಟ್ರಕ್ಚರ್ ಕೊಡೋಕ್ಕಾಗುತ್ತೆ, ಮಾನಿಟರ್ ಮಾಡೋಕ್ಕೆ, ರೆಗ್ಯುಲೇಟ್ ಮಾಡೋದಕ್ಕೆ, ಸೂಪರ್ವೈಸ್ ಮಾಡೋದಕ್ಕೆ ಅವಕಾಶ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಈ ಯಾರ್ಡ್ ಕಲ್ಚರ್ನ 87ರಿಂದ ಆ್ಯಕ್ಟ್ನಲ್ಲಿ ಈ ಸೆಕ್ಷನ್ 8ನಲ್ಲಿ ಅಮೆಂಡ್ಮೆಂಟ್ ಮಾಡಿ ನೋ ಪ್ಲೇಸ್ ಇನ್ ದಿ ಮಾರ್ಕೆಟ್, ಇದು ನೋ ಪ್ಲೇಸ್ ಎಕ್ಸೆಪ್ಟ್ ದಿ ಮಾರ್ಕೆಟ್ ಯಾರ್ಡ್, ಮಾರ್ಕೆಟ್ ಸಬ್ ಯಾರ್ಡ್, ಸಬ್ ಮಾರ್ಕೆಟ್ ಯಾರ್ಡ್, ಇವಾಗ ಪ್ರೈವೇಟ್ ಮಾರ್ಕೆಟ್ ಯಾರ್ಡ್ ಆರ್ ಫಾರ್ಮರ್ ಕನ್ಸ್ಯೂಮರ್ ಮಾರ್ಕೆಟ್ ಆಸ್ ಎ ಕೇಸ್ ಮೇ ಬಿ ಶಾಲ್ ಬಿ ಯೂಸ್ಡ್ ಫಾರ್ ಪರ್ಚೇಸ್ ಆರ್ ಸೇಲ್ ಆಫ್ ನೋಟಿಫೈಡ್ ಅಗ್ರಿಕಲ್ಚರ್ ಪ್ರೊಡ್ಯೂಸರ್. ಸೊ ನೋಟಿಫೈಡ್ ಪ್ರೊಡ್ಯೂಸ್ ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಆಗಬೇಕಂದ್ರೆ ಯಾರ್ಡ್ಗಳಲ್ಲಿ ಆಗಬೇಕು, ಅದಕ್ಕಿಂತ ಹೊರಗಡೆ ಆಗಬಾರ್ದು ಅಂತೇಳಿ ಇದು 87ರಲ್ಲಿ ಆದ ನಂತರದಲ್ಲಿ ಸೊ ಸ್ವಲ್ಪ ನಮ್ಮ ಆ್ಯಕ್ಟಿವಿಟಿನೂ ವಿಸ್ತಾರ ಆಗಿದೆ. ನೋಟಿಫೈಡ್ ಪ್ಲೇಸ್ ಅಂದಾಗ ಅದನ್ನು ಹೊರಗಡೆ ಮಾಡೋದಕ್ಕೆ ಅವಕಾಶ ಆಗುತ್ತೆ. ಕೆಲವು ವಿನಾಯಿತಿನೂ ಕೊಟ್ಟಿದ್ದಾರೆ. TFTCMS ಸೊಸೈಟಿಗಳು ನಮ್ಮ ಲೈಸೆನ್ಸ್ ತಗೊಂಡಿದ್ರೆ ಅವರು ಯಾರ್ಡಿಂದ ಹೊರಗೆ ಏರಿಯಾದಲ್ಲೂ ಮಾಡ್ಬೋದು. ಆಮೇಲೆ ರಿಟೇಲ್ ಸೇಲರ್, ರಿಟೇಲ್ ಟ್ರೇಡ್ ಮಾಡೋಂಥದ್ದು ಹೊರಗೆ ಮಾಡ್ಬೋದು. ಕಾಂಟ್ರಾಕ್ಟ್ ಫಾರ್ಮಿಂಗು 2007ಕ್ಕಿಂತ ಮೊದಲು ಬೇರೆ ಬೇರೆ ರೂಪದಲ್ಲಿ ರಾಜ್ಯದಲ್ಲಿ ಕಾಂಟ್ರಾಕ್ಟ್ ಫಾರ್ಮಿಂಗ್ ನಡೀತಾ ಇದೆ, ಈಗಲೂ ನಡೀತಾ ಇದೆ. ಕಾನೂನು ಚೌಕಟ್ಟಿನಲ್ಲಿ ರೆಗ್ಯುಲೇಟ್ ಆಗಿರಲಿಲ್ಲ. ನಮ್ಮ ಆ್ಯಕ್ಟ್ನಲ್ಲಿ ಕಾಂಟ್ರಾಕ್ಟ್ ಫಾರ್ಮಿಂಗನ್ನು ತಂದಿದ್ದೀವಿ, ಆದರೆ ಎಫೆಕ್ಟಿವ್ ಆಗಿ ಎಲ್ಲೂ ನಮ್ಮ ವ್ಯಾಪ್ತಿಗೆ ಅದು ಬಂದಿಲ್ಲ. ಬಟ್ ಅವರು ಹೊಲದಲ್ಲೇ ಕಾಂಟ್ರಾಕ್ಟ್ ಫಾರ್ಮಿಂಗ್ ಪ್ರೊಡ್ಯೂಸರ್, ಕಾಂಟ್ರಾಕ್ಟ್ ಫಾರ್ಮಿಂಗ್ ಸ್ಪಾನ್ಸರ್ ಅಂತ ಪದ ಉಪಯೋಗ ಮಾಡ್ತೀವಿ. ಅವನು ಹೊಲದಲ್ಲೇ ಅವ್ನು ಮಾರಾಟ ಮಾಡಿದ್ರು ಯಾರ್ಡ್ ತರೋದ ಅವಶ್ಯಕತೆ ಇಲ್ಲ, ವಿನಾಯಿತಿಗಳಿದ್ದಾವೆ ಕೆಲವು ಅದನ್ನು. ಆಮೇಲೆ DPC ಡೈರೆಕ್ಟ್ ಪರ್ಚೇಸ್ ಸೆಕ್ಟರ್ ಅಂತ ಲೈಸೆನ್ಸ್ ತಗೊಂಡಿರ್ತಾರೆ, ಅವರು ಯಾರ್ಡಿಂದ ಹೊರಗಡೆ ಮಾಡಿದ್ರೆ ಅಲ್ಲಿ ಯಾರ್ಡ್ ಹಣ ಬರೋದಿಲ್ಲ, ಅದು ಒಂಥರ ಯಾರ್ಡ್ ಅಂತಾನೆ ಆಗುತ್ತೆ. ಸೊ ಈ ಸೆಕ್ಷನ್ 8ನಲ್ಲಿ ಇರ್ತಕ್ಕಂಥದ್ದು ನಮಗೆ ಅಲ್ಲಿಂದ ಶುರುವಾಗುತ್ತೆ ಪವರ್ಗಳು. ಅದನ್ನು APMC ಸೆಕ್ಷನ್ 8 ಲೈಸೆನ್ಸ್ ಇಲ್ಲದ ಯಾರು ವ್ಯಾಪಾರ ಮಾಡೋಂಗಿಲ್ಲ ಅಂತೇಳಿ. ಸೊ ಇಲ್ಲಿ ಒಂದು ಲಿಬರಲ್ ಆಗಿ ಒಂದು ವ್ಯೂ ಇದೆ. ಏನಂತ ಹೇಳಿದ್ರೆ ರೈತರಿಗೆ ನಾವು ನಿರ್ಬಂಧ ಮಾರಾಟಕ್ಕೆ ಬಹಳಷ್ಟು ಕಡೆ ಆಗಿದೆ. ಹುಮ್ನಾಬಾದ್ ಅಂದ್ರೆ ದುಬಲ್ಬಂಡಿನಲ್ಲಿ ಕ್ಯಾಟ್ಲ್ ಮಾರ್ಕೆಟನ್ನ ಅದು APMCನ ರೆಗ್ಯುಲೇಟ್ ಮಾಡಬೇಕು ಅದನ್ನು. ಸೊ ಬೇರೆಯವ್ರಿಗಿಲ್ಲ. ಸೊ ಬೇರೆ ಯಾವುದೇ ಅಥಾರಿಟಿಯಲ್ಲಿ ಕೆಲವು ಕಡೆ ಏನಂತ ಹೇಳಿದ್ರೆ ಮುನ್ಸಿಪಾಲಿಟಿನವರು ಅವರು ಇವರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ಫಾರ್ ಎವರಿ ಮಾರ್ಕೆಟ್ ಶೆಲ್ ಬಿ ಎ ಮಾರ್ಕೆಟ್ ಕಮಿಟಿ ಹ್ಯಾವಿಂಗ್ ಜ್ಯೂರಿಸ್ಡಿಕ್ಷನ್. ಸೊ ಎಲೆಕ್ಷನ್ ಮುಖಾಂತರ ಬಂದಾಗಲೂ ಈ ಕಮಿಟಿ ಒಳಗೆ ರೈತರಿಗೆ ಒಂದು ಪ್ರಾತಿನಿಧ್ಯವನ್ನು ಮೊದಲಿಂದನೂ 66ರಿಂದ ಅದಕ್ಕಿಂತ ಪೂರ್ವದಲ್ಲೂ ಕೊಟ್ಟಿದೆ. ಇದರಲ್ಲಿ 11 ಜನ ಎಲೆಕ್ಟೆಡ್ ಇದ್ರೊಳಗೆ ಹೇಳ್ತೀನಿ, 11 ಜನ ರೈತರು ಎಲೆಕ್ಷನ್ ಮುಖಾಂತರ ಆಯ್ಕೆಯಾಗಿ ಬರಬೇಕು. ಅದು ರಿಸರ್ವೇಷನ್ ಎಲ್ಲ ಕೊಟ್ಟಿದ್ದಾರೆ.
ಆಮೇಲೆ ಒಂದು ಟ್ರೇಡರ್ ಅಂಡ್ ಕಮಿಷನ್ ಏಜೆಂಟ್ ಕಾನ್ಸ್ಟಿಟ್ಯೂನ್ಸಿ ಇಬ್ಬರಲ್ಲಿ ಒಬ್ಬರು ಆಯ್ಕೆಯಾಗಿ ಬರಬೇಕು. ಆಮೇಲೆ ಕೋಆಪರೇಟಿವ್ ಮಾರ್ಕೆಟಿಂಗ್ ಸೊಸೈಟಿ ಕ್ಷೇತ್ರದಿಂದ ಒಬ್ಬರು, ಕೋಆಪರೇಟಿವ್ ಪ್ರೊಸೆಸಿಂಗ್ ಸೊಸೈಟಿ ಕ್ಷೇತ್ರದಿಂದ ಒಬ್ಬರು, ಡೈರೆಕ್ಟರ್ ನಾಮಿನಿ ಒಬ್ರು ಇರ್ತಾರೆ. ಅವರು ಈಸ್ ಎ ಮೆಂಬರ್ ಆಫ್ ದಿ ಮಾರ್ಕೆಟ್ ಕಮಿಟಿ, ಬಟ್ ಅವರಿಗೆ ವೋಟಿಂಗ್ ರೈಟ್ ಇರೋದಿಲ್ಲ, ಬಟ್ ಈಸ್ ಕನ್ಸಿಡರ್ಡ್ ಆಸ್ ಎ ಮೆಂಬರ್. ಅದನ್ನು ಆಮೇಲೆ ಸರ್ಕಾರ ಒಂದು 3 ಜನನ ನಾಮಿನೇಷನ್ ಮಾಡೋಕ್ಕೂ ಒಂದು ಅವಕಾಶನ ಇಟ್ಕೊಂಡಿದೆ. ಆ ನಾಮಿನೇಷನ್ ಮಾಡಬೇಕಾದ್ರೆ ಅವರು ಅಗ್ರಿಕಲ್ಚರಿಸ್ಟ್ ಆಗಿರಬೇಕು. ಅದರೊಳಗೆ ವುಮೆನ್ ಒಂದು ರಿಸರ್ವೇಷನ್ ಇದೆ ಅದನ್ನು. ಸೊ ಈ ಎಲೆಕ್ಟೆಡ್ ಕಮಿಟಿ ಆದ ನಂತರದಲ್ಲಿ ಅದಕ್ಕೆ ಅಧಿಕಾರಗಳು ಏನು ಅಂತ ಹೇಳಿದ್ರೆ ಸೆಕ್ಷನ್ 63 ಅನ್ನೋದು ಪ್ರಮುಖವಾದ ಸೆಕ್ಷನ್ ಇದೆ. ಮಾರ್ಕೆಟ್ ಕಮಿಟಿ ಡ್ಯೂಟೀಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ಆಫ್ ಮಾರ್ಕೆಟ್ ಕಮಿಟಿ. ಅದರೊಳಗೆ ಕೆಲವೆಲ್ಲನೂ ಮಾಡಲೇಬೇಕು, ಕೆಲವನ್ನ ಅದನ್ನು ಮಾಡಬಹುದು ಅನ್ನೋದು ಮೇ ಆ್ಯಂಡ್ ಶೆಲ್ ಅನ್ನೋದು ಇದು ಮಾಡಿದ್ದಾರೆ. ಸೊ ಈ ನೋಟಿಫೈಡ್ ಪ್ರೊಡ್ಯೂಸಿಗೆ ರೆಗ್ಯುಲೇಟ್ ಮಾಡೋದಕ್ಕೆ ಮಾರ್ಕೆಟಿಂಗ್ ಫೆಸಿಲಿಟೀಸ್ನ ಮಾಡಿಕೊಡೋಂಥ ಸಂದರ್ಭದಲ್ಲಿ APMC ಏನೆಲ್ಲ ಮಾಡಬೇಕು ಅನ್ನೋದನ್ನು ಸೆಕ್ಷನ್ 63ನಲ್ಲಿ ಹೇಳಿದೆ. ಸೊ ಅದು ಪವರ್ಸ್. ಅದನ್ನು ಎಲೆಕ್ಷನ್ APMCಗೆ ಎಲೆಕ್ಷನ್ ಆಗೋಂಥ ವಿಚಾರನ ನಿರ್ದೇಶಕರಿಗೆ ಅಧಿಕಾರ ಕೊಟ್ಟಿದೆ. ಟರ್ಮ್ ಆಫ್ ದಿ ಮಾರ್ಕೆಟ್ ಕಮಿಟಿ ಅಂದರೆ 5 years ಇದೆ. 5 years ಆಗೋದಕ್ಕೆ ಮೊದಲನೇ ಎಲೆಕ್ಷನ್ ಆಗಿ ಬಾಡಿ ಬರಬೇಕು ಅಂತ ಸೆಕ್ಷನ್ 38ನಲ್ಲಿ ಪ್ರಿಸ್ಕ್ರೈಬ್ ಮಾಡಿದ್ದಾರೆ. ಆ ಥರ ಇರೋಂಥ ಸಂದರ್ಭದಲ್ಲಿ ನಿರ್ದೇಶಕರು ಮೊದಲನೇ ಎಲೆಕ್ಷನ್ ಮಾಡೋದಕ್ಕೆ DC-ಗಳಿಗೆ ಡೈರೆಕ್ಷನ್ ಕೊಟ್ಟರೆ, ನಮ್ಮ ಆ್ಯಕ್ಟ್ ಪುಸ್ತಕ ಭಾಳ ಸಣ್ಣದಿದೆ. ಈ ಎಲೆಕ್ಷನ್ ಪ್ರೊಸೀಜರ್ಗೆ ಸಂಬಂಧಪಟ್ಟಂತೆ ಭಾಳ ಜಾಸ್ತಿ ಇದೆ ಆ್ಯಕ್ಟ್ನಲ್ಲಿ ಮತ್ತು ರೂಲಲ್ಲಿ. ಅದನ್ನು ಎಕ್ಸ್ಪ್ಲೋರ್ ಮಾಡಿದ್ರೆ ಇದು ಒಂದು ಸಣ್ಣದು ಒಂದು ಕೈಪಿಡಿ ಥರ ಇರ್ತದೆ ಅದನ್ನು. ಬಟ್ ಇಟ್ಸ್ ಎ ವೆರಿ ಪವರ್ಫುಲ್ ಆ್ಯಕ್ಟ್. ಅದನ್ನು ಇದು ಎಲೆಕ್ಷನ್ಸ್ ಆದ ನಂತರ ಎಲೆಕ್ಟೆಡ್ ಬಾಡಿ ಬರೋಂಥದ್ದು ಇದೆ ಅದನ್ನು. ಸೊ ಎಲೆಕ್ಷನ್ ಆಗಿ ಬರಬೇಕಾದ್ರೆ ಕ್ವಾಲಿಫಿಕೇಷನಲ್ಲಿ ಅಂದರೆ ಡಿಸ್ಕ್ವಾಲಿಫಿಕೇಶನ್ ಇಟ್ಟಿದ್ದಾರೆ. ಅದಿಲ್ಲ ಅಂತ ಹೇಳಿದ್ರೆ ಮಿಕ್ಕಿದಲ್ಲಿ ಕ್ವಾಲಿಫಿಕೇಶನ್ ಅನ್ನಿದೆ. ಸೊ ಡಿಸ್ಕ್ವಾಲಿಫಿಕೇಶನ್ ಫಾರ್ ಮೆಂಬರ್ಶಿಪ್ನ 16ನಲ್ಲಿ ಇಟ್ಟಿದ್ದಾರೆ. 16ನಲ್ಲಿ ಇರ್ತಕ್ಕಂಥ ನರೇಟ್ ಮಾಡಿದ್ದಾರೆ. ಕೆಲವು ಇನ್ಸಿಡೆನ್ಸ್ನ ಯಾವ್ಯಾವ ವಿಜಯ ಅನ್ನೋದು ಮಾಡಿದ್ದಾರೆ. ಅದು ಅದರಲ್ಲಿ ಇರ್ತಕ್ಕಂಥ ವಿಚಾರಗಳು ಕೆಲವು ಡಿಸ್ಕ್ವಾಲಿಫಿಕೇಶನ್ ಒಳಗಾಗಬೇಕಂತ ಬಂದರೆ ಅದು ಅಪೀಲ್ ಡೈರೆಕ್ಟ್ರಿಗೆ ಬಂದಾಗ ಅದನ್ನು ತೀರ್ಮಾನ ಮಾಡೋಂಥದ್ದು ಹೈಕೋರ್ಟಿಗೆ ರಿವ್ಯೂಗೆ ಅವಕಾಶ ಇದೆ ಅದನ್ನು. ಸೊ ಇದು ಅಂದರೆ ಕ್ರಮಬದ್ಧವಾಗಿ ಬರಬೇಕು ಅನ್ನೋದು. ಇತ್ತೀಚೆಗೆ ಒಂದು ಕೋರ್ಟ್ನಲ್ಲಿ ಒಂದು ಜಜ್ಮೆಂಟ್ ಆಗಿದೆ. ಅದರಲ್ಲಿ ಏನಂತ ಹೇಳಿದ್ರೆ ನಾವು ಎಲ್ಲಿವರೆಗೂ ನಾವು ಫಾಲೋ ಮಾಡ್ತಾ ಇದ್ದು ಅಗ್ರಿಕಲ್ಚರಿಸ್ಟ್ ಮೆಂಬರ್ ಆಗಿ ಯಾರು ಎಲೆಕ್ಟ್ ಆಗಿ ಬರ್ತಾರೆ ಅವರು ಫ್ಯಾಮಿಲಿಯಲ್ಲಿ ಬೇರೆ ಯಾರನ್ನು ಟ್ರೇಡರು ಆಕ್ಟಿವಿಟಿ ಮಾಡಬಾರ್ದು, ಮಾಡಿದ್ರೆ ಡಿಸ್ಕ್ವಾಲಿಫಿಕೇಶನ್ ಆಗ್ತದೆ ಅಂತೇಳಿ ನಾವು ಆ ಥರ ನಡ್ಸ್ಕೊಂಡು ನಡೀತಾ ಇತ್ತು. APMC ಗಂಗಾವತಿ ವಿಚಾರದಲ್ಲಿ ಅದು ಡಿಸ್ಕ್ವಾಲಿಫೈಡ್ ಇದೇ ರೀತಿ ಆರ್ಡರ್ ಮಾಡಿದ್ವಿ ನಾವು. ಹೈಕೋರ್ಟ್ಗೆ ಹೋಗಿ ಡಿವಿಷನ್ ಬೆಂಚ್ನಲ್ಲಿ ಆ ಥರ ಬರೋದಿಲ್ಲ. ಅವನು ಗಂಡ ಅಗ್ರಿಕಲ್ಚರಿಸ್ಟ್ ಆಗಿದ್ರೆ ಅವನು ಈಸ್ ಕ್ವಾಲಿಫೈಡ್, ಅವನು ಬರ್ಬೋದು. ಅವ್ರ ಹೆಂಡತಿ ಲೈಸೆನ್ಸ್ ಅವರು ವ್ಯಾಪಾರ ಮಾಡ್ತಾ ಇದ್ರೆ ಯು ಕೆನಾಟ್ ಕ್ಲಬ್ ವಿತ್ ದಿ ಹಸ್ಬೆಂಡ್ ಆರ್ ವೈಫ್ ಸಪ್ರೇಟ್ ಆಕ್ಟಿವಿಟಿ ಅದನ್ನು ಮಾಡೋಕ್ಕೆ ಬರೋದಿಲ್ಲ ಅಂತೇಳಿ ಡಿವಿಷನ್ ಬೆಂಚ್ ಜಜ್ಮೆಂಟ್ ಕೊಟ್ಟಿದೆ. ಅದು ಸುಪ್ರೀಂ ಕೋರ್ಟ್ನಲ್ಲಿ ಚಾಲೆಂಜ್ ಆಗಿದೆ, ಸ್ಟೇ ಇಲ್ಲ. ಹಾಗಾಗಿ ಡಿವಿಷನ್ ಬೆಂಚ್ ಜಜ್ಮೆಂಟು ಈಗ ಜಾರಿಯಲ್ಲಿ ಇದ್ದಂಗೆ. ಇವಾಗ ಮುಂದೆ ಸುಪ್ರೀಂ ಕೋರ್ಟ್ ಏನು ತೀರ್ಮಾನ ಕೊಡ್ತದೆ, ಸರ್ಕಾರ ಒಪ್ಕೊಳ್ಳೋದು ಅಥವಾ ಅಮೆಂಡ್ಮೆಂಟ್ ಮಾಡೋದು ಮುಂದಿನ ವಿಚಾರ ಅದನ್ನು. ಸೊ 17ನಲ್ಲಿ ಡಿಸ್ಕ್ವಾಲಿಫಿಕೇಶನ್ ಆಫ್ ಸಿಟ್ಟಿಂಗ್ ಮೆಂಬರ್. ಯಾವೆಲ್ಲ ಡಿಸ್ಕ್ವಾಲಿಫಿಕೇಶನ್ ಅನ್ನೋದನ್ನ ಸೆಕ್ಷನ್ 16ನಲ್ಲಿ ನರೇಟ್ ಮಾಡಿದ್ದಾರೆ. ಸೊ 17ನಲ್ಲಿ ಡಿಸ್ಕ್ವಾಲಿಫಿಕೇಶನ್ ಆಫ್ ಸಿಟ್ಟಿಂಗ್ ಮೆಂಬರ್ ಇಲ್ಲಿ 2 ಇದ್ದಾವೆ. ಇಲ್ಲಿ ಸಿಟ್ಟಿಂಗ್ ಮೆಂಬರು ಈ ವಿಚಾರದಲ್ಲಿ ಡೈರೆಕ್ಟ್ರಿಗೆ ಒಂದು ಅಧಿಕಾರ ಕೊಟ್ಟಿದ್ದಾರೆ. 17(2)ನಲ್ಲಿ ಡಿಸ್ಕ್ವಾಲಿಫಿಕೇಶನ್ ಆಗಿದೆ ಅನ್ನೋ ವಿಚಾರ ಶಿವಮೋಟೋ ಅವರಿಗೆ ಗೊತ್ತಾದರೆ ಅವರು ನೋಟಿಸ್ ಕೊಟ್ಟು ಕರೆಸಿ ವಿಚಾರಣೆ ಮಾಡಿ ಅದನ್ನು ತೀರ್ಮಾನ ಮಾಡ್ಬೋದು. ಅಥವಾ ರಿಪೋರ್ಟ್ ಬೈ ದಿ ಸೆಕ್ರೆಟರಿ ಬಂದರೆ ಅದನ್ನು ನೋಟಿಸ್ ಕೊಟ್ಟು ವಿಚಾರಣೆ ಮಾಡಿ ಮಾಡ್ಬೋದು. ಅಥವಾ ಬೇರೆಯವರು ಅದರ್ವೈಸ್ ಅಂದರೆ ಬೇರೆಯವರೇ ಅಪೀಲ್ ಹಾಕಿ ಬಂದರೆ ಅದನ್ನು ಅಪೀಲಲ್ಲಿ ಅವಕಾಶ ಕೊಡಲೇಬೇಕು. ಪ್ರಿನ್ಸಿಪಲ್ಸ್ ಆಫ್ ನ್ಯಾಚುರಲ್ ಜಸ್ಟಿಸ್ನ ಫಾಲೋ ಮಾಡಬೇಕು. ಅದನ್ನು ಅವಕಾಶ ಕೊಟ್ಟು ಹಿಯರ್ ಮಾಡಿ ಈ ಶುಡ್ ಪಾಸ್ ಎ ಸ್ಪೀಕಿಂಗ್ ಆರ್ಡರ್. ಅದನ್ನು ಹೈಕೋರ್ಟ್ನಲ್ಲಿ ಚಾಲೆಂಜ್ ಮಾಡೋಕ್ಕೆ ಅವಕಾಶ ಇದೆ ಅದನ್ನು 17(2)ನಲ್ಲಿ. ಸೊ ಮೊದಲಿಗೆ ಒಂದು ಈ ಅಮೆಂಡ್ಮೆಂಟ್ಗಿನ ಪೂರ್ವದಲ್ಲಿ ಪ್ರಯರ್ ಟು ಎಲೆಕ್ಷನ್ ಒಂದು ಲ್ಯಾಕ್ಯೂನ ಇತ್ತು. ಅವ್ರು ಯಾರು ಎಲೆಕ್ಷನ್ ಪಿಟಿಷನ್ ಹೋದರೆ ಹೋಗಿಲ್ಲ ಇನ್ ಟೈಮ್ನಲ್ಲಿ, ಬಟ್ ಅವನು ಡಿಸ್ಕ್ವಾಲಿಫಿಕೇಶನ್ ಆಗಿದ್ದಾನೆ ಎಂಬುದು ಚೆನ್ನಾಗಿ ನಮ್ಗೆ ಗೊತ್ತಾಗ್ತಾ ಇದೆ, ಬಟ್ ನಮಗೆ ಪವರ್ ಇರಲಿಲ್ಲ. ಹೈಕೋರ್ಟ್ನಲ್ಲಿ ಲ್ಯಾಕ್ಯೂನ ಪಾಯಿಂಟ್ ಔಟ್ ಮಾಡಿ ಅಮೆಂಡ್ಮೆಂಟ್ ಮಾಡ್ಕೊಳ್ಳಿ ಅಂತ ಹೇಳಿದ್ಮೇಲೆ ಇವಾಗ ಪ್ರಯರ್ ಟು ಎಲೆಕ್ಷನ್ ಆ್ಯಂಡ್ ಪೋಸ್ಟ್ ಎಲೆಕ್ಷನ್ ಡಿಸ್ಕ್ವಾಲಿಫಿಕೇಶನ್ ಏನಾದರೂ ವಿಚಾರಗಳು ಬಂದರೆ ನಿರ್ದೇಶಕರಿಗೆ ಅಧಿಕಾರ ಕೊಟ್ಟಿದ್ದಾರೆ. ಅದನ್ನು ಅಪೀಲನ್ನು ಹಿಯರ್ ಮಾಡಿ ಕ್ಯಾನ್ ಪಾಸ್ ಆರ್ಡರ್ಸ್. ನನಗೆ ಪ್ರಮುಖವಾಗಿ ಸೆಕ್ರೆಟರಿಗಳಿಗೆ ಬರ್ತಕ್ಕಂಥ ಕೆಲವು ಇನ್ ದಿ ಕೋರ್ಸ್ ಆಫ್ ಅಡ್ಮಿನಿಸ್ಟ್ರೇಷನ್ ವಿಚಾರಗಳಲ್ಲಿ ಕೆಲವು ವಿಚಾರಗಳು ಬರ್ತದೆ. ಒಂದು ಮೆಂಬರು
ಪ್ರತಿ ಮೀಟಿಂಗಿಗೆ ನೋಟಿಸ್ ಕಳಿಸಿದಾಗ ಹಾಜರಾಗಬೇಕು. ಇಲ್ಲಿ ಒಂದು 17(2) ಬಿನಲ್ಲಿ ಒಂದು ಬಿನಲ್ಲಿ ಇದೆ, ಇಫ್ ಎ ಮೆಂಬರ್ other than exceptional member absents himself for more than 3 consecutive ordinary meetings ಅಂತ. more than 3 consecutive meetings ಅಂದ್ರೆ ಕೆಲವು ಕಡೆ ಇಂಟರ್ಪ್ರಿಟೇಷನ್ ಅಲ್ಲಿ ಅದು 3 ಅಥವಾ 4 ಅನ್ನೋದು ಇರ್ತದೆ. ಸೊ 3ಕ್ಕೆ ಸೀಮಿತಗೊಳಿಸಿ ಅವ್ರು ಬಂದಿಲ್ಲ ಅನ್ನೋ ಕಾರಣಕ್ಕಾಗಿ ಡಿಸ್ಕ್ವಾಲಿಫೈ ಆಗಿದೆ ಅಂತ ಮಾರ್ಕೆಟ್ ಕಮಿಟಿ ಅಂತದಲ್ಲೇ ಅದನ್ನು ಅವರಿಗೆ ತಿಳುವಳಿಕೆ ಕೊಡ್ಬೋದು. ಅಂದರೆ ವೇಕೆಂಟ್ ಆಗಿದೆ ಅನ್ನೋದನ್ನು ಡೈರೆಕ್ಟ್ ಗಮನಕ್ಕೆ ತಂದರೆ ಬೈ ಎಲೆಕ್ಷನ್ಗೆ ಆಗುತ್ತೆ. ಬಟ್ ಬೆಂಗಳೂರು FMC ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟಲ್ಲಿ ಇದೇ ವಿಚಾರಕ್ಕೆ ಒಂದು ಕೇಸ್ ಆಗಿ ಅದು ಡೀಟೇಲ್ ಅನಾಲಿಸಿಸ್ ಆದಮೇಲೆ ನಾಟ್ ಮೋರ್ ದ್ಯಾನ್ 3 ಕಾನ್ಸಿಕ್ಯೂಟಿವ್ ಆರ್ಡಿನರಿ ಮೀಟಿಂಗ್ಸ್ ಅಂದರೆ 4 ನಿರಂತರವಾಗಿ 4 ಸಾಮಾನ್ಯ ಸಭೆಗಳಿಗೆ ಗೈರು ಹಾಜರಾಗಿದ್ದರೆ, ಲೀವ್ ಆಫ್ ಆಬ್ಸೆನ್ಸ್ ತಗೊಳ್ಳೋದನ್ನು ಗೈರು ಹಾಜರಾಗಿದ್ದರೆ ಅವನು ಸದಸ್ಯತ್ವ ಖಾಲಿಯಾಗಿದೆ ಅಂತೇಳಿ ಭಾವಿಸ್ಬೋದು. ಅದನ್ನು ಕಮಿಟಿ ಅವನ ಮೆಂಬರ್ಗೆ ತಿಳಿಸ್ಬೋದು. ಭಾಳ ಜನ ಅದನ್ನು ಡೈರೆಕ್ಟ್ರಿಗೆ ಕಳಿಸಿ ಡೈರೆಕ್ಟ್ರಿಂದ ಒಂದು ಮಾಡಬೇಕು ಅಂತಾರೆ. ಕಮಿಟಿಗೆ ಅಧಿಕಾರ ಇದೆ. ಅದನ್ನು ಕಮಿಟಿ ಮಾಡಿದ್ದನ್ನು ಡೈರೆಕ್ಟ್ರಿಗೆ ತಿಳಿಸಿದರೆ ಆ ವೇಕೆಂಟ್ ಆಗಿರೋ ಪೋಸ್ಟನ್ನು ಬೈ ಎಲೆಕ್ಷನ್ ಮುಖಾಂತರ ತುಂಬೋದಕ್ಕೆ ಇವರಿಗೆ DC-ಗೆ ಡೈರೆಕ್ಷನ್ ಕೊಡ್ತಾರೆ ಅದನ್ನು. ಸೊ ಇದು ಇನ್ ದಿ ಕೋರ್ಸ್ ಆಫ್ ಸೆಕ್ರೆಟರಿ ಡಿಸ್ಚಾರ್ಜಿಂಗ್ ಆಫ್ ಡ್ಯೂಟೀಸ್ ಆಫ್ ದಿ ಸೆಕ್ರೆಟರಿನಲ್ಲಿ ಇದು ಒಂದು ಇದರ ಡಿಸ್ಕ್ವಾಲಿಫಿಕೇಶನ್ ವಾಚ್ ಮಾಡಬೇಕು. ಎಲ್ಲ ಮೀಟಿಂಗ್ಗಳಿಗೂ ಅವ್ರು ಬರ್ತಾ ಇದ್ದಾರೆ, ಬರಲಿಲ್ಲ ಅಂದರೆ ಲೀವ್ ಆಫ್ ಆಬ್ಸೆನ್ಸ್ಗೆ ಒಂದು ಅವಕಾಶ ಇದೆ. ಅದು ತೊಗೊಂಡಿದ್ದಾರೆ. ತೊಗೊಳ್ಳಿಲ್ಲ ಅಂತ ಹೇಳಿದ್ರೆ 4 ಸಾಮಾನ್ಯ ಸಭೆಗಳಿಗೆ ಗೈರು ಹಾಜರಾದರೆ ಅವರು ಈ ಲೂಸರ್ಸ್ ಇಸ್ ಮೆಂಬರ್ಶಿಪ್. ಸೊ ಸೆಕ್ರೆಟರಿ ಆದವರು ಇದನ್ನು ಕಮಿಟಿ ಕಾನ್ಸ್ಟಿಟ್ಯೂಟ್ ಆದಮೇಲೆ ಸೆಕ್ಷನ್ 11 ಅಥವಾ ಸೆಕ್ಷನ್ 10 ಕಮಿಟಿ ಬಂದಾದ ನಂತರದಲ್ಲಿ ಅದು ಟರ್ಮ್ ಎಲ್ಲಿಗೆ ಮುಗೀತದೆ ಅದು ವಾಚ್ ಮಾಡಬೇಕು. ಅದನ್ನು ಸೆಕ್ಷನ್ 10 ಫಾರ್ಮ್ ಆಗಿ ಬರ್ತಕ್ಕಂಥ ಕಮಿಟಿ ನಾಮಿನೇಟೆಡ್ ಕಮಿಟಿಗೆ ಸರ್ಕಾರ ಆದೇಶದಲ್ಲಿ ಹಾಕಿರ್ತದೆ. ಹಾಕಿಲ್ಲ ಅಂತ ಹೇಳಿದ್ರು ಫಾರ್ ಫಸ್ಟ್ 2 years ಕಮಿಟಿ ಕಾನ್ಸ್ಟಿಟ್ಯೂಟ್ ಮಾಡ್ಬೋದು. ನಂತರದಲ್ಲಿ ಎವ್ರಿ ಇಯರ್ ಅಂದರೆ ಅನದರ್ 2 years. ದಿ ಮ್ಯಾಕ್ಸಿಮಮ್ ಪೀರಿಯಡ್ ಇಸ್ 4 years. 4 yearsಗೆ ಟರ್ಮ್ ಮುಗೀತದೆ ಅದನ್ನು. ಸೊ ಅದನ್ನು ಅವರು ಮುಂದಿನ ಆದೇಶದವರೆಗೆ ಅಂತ ಹಾಕ್ಬಿಟ್ಟಿರ್ತಾರೆ. ಮುಂದಿನ ಆದೇಶ ಅಂದರೆ ನಾವು ಫಾಲೋ ಅಪ್ ಮಾಡ್ಕೋಬೇಕು. ರಿಪೋರ್ಟ್ ಆದಾಗಿಂದ 1 year ಆಯ್ತಾ, 2 years ಆಯ್ತಾ, 4 years ಆಯ್ತು ಅಂತೇಳಿ. ಯಾಕಂದರೆ ಟರ್ಮ್ ಆದ ನಂತರದಲ್ಲಿ ನಾವು ಶುಡ್ ನಾಟ್ ಅಲೋ ದೆಮ್ ಟು ಫಂಕ್ಷನ್. ಅದು ನಮ್ಮ ಮೇಲೆ ಜವಾಬ್ದಾರಿ ಇರ್ತದೆ. ಅದನ್ನು ನೋಡಿ ಡೈರೆಕ್ಟರೇಟ್ನಲ್ಲಿ ವಾಚ್ ಮಾಡ್ತಾರೆ. ನೀವು ಯಾಕಂದರೆ ಮ್ಯೂಚುವಲ್ ಇರೋದ್ರಿಂದ ನೀವು ಇನ್ಫಾರ್ಮ್ ಮಾಡಿದ್ರೆ ಅದನ್ನು ನೋಡಿ ತಪ್ಪಿದ್ರೆ ಅದನ್ನು ಇಮಿಡಿಯೇಟಾಗಿ ರೆಕ್ಟಿಫೈ ಮಾಡಬೇಕಾಗುತ್ತೆ. ಸೊ ಎಲೆಕ್ಟೆಡ್ ಕಮಿಟಿ ಟರ್ಮು ಸೆಕ್ಷನ್ 38 ಫಿಕ್ಸ್ ಆಗಿದೆ. 5 years ಇದೆ. 5 years ಒಳಗಡೆ ಎಲೆಕ್ಷನ್ ಆಗಿ ಬಾಡಿ ಬರಬೇಕು ಅಂತಿದೆ. ಅಂದರೆ ಮೊದಲಿಗೆ ಎಲೆಕ್ಷನ್ಗಳು ನಿಧಾನ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ಅಡ್ಮಿನಿಸ್ಟ್ರೇಟಿವ್ ಹಾಕಿ ಒಂದು ವಿಚಾರದಲ್ಲಿ 7-8 ವರ್ಷಗಳು ನಡೆದಂಥ ಪ್ರಕರಣಗಳಿದ್ದಾವೆ. ಅದನ್ನು ನೋಡಿ ಸರ್ಕಾರ ಅಮೆಂಡ್ಮೆಂಟ್ ಮಾಡಿ ಒಂದು ಟೈಮ್ ಬೌಂಡಿಂಗ್ ಇಟ್ಟಿದೆ. ಅದನ್ನು ಈ 2017 ಎಲೆಕ್ಷನ್ ಮಾಡೋಕ್ಕೆ ಆಗಲಿಲ್ಲ. ಸರ್ಕಾರ ಬರಗಾಲ ಇದೆ ಅನ್ನೋ ಕಾರಣಕ್ಕಾಗಿ ಸ್ವಲ್ಪ ಮುಂದಕ್ಕೆ ಆಗ್ತು. ಬಟ್ ಇದು ಎಲೆಕ್ಟೆಡ್ ಕಮಿಟಿ ಇದ್ದಂಥವರು ಹೈಕೋರ್ಟ್ ಮುಂದೆ ಹೋದ್ರು. ಎಲೆಕ್ಷನ್ ಆಗಬೇಕು ಅಂತಿದೆ, ಆಗಿಲ್ಲ ಕಾರಣಕ್ಕಾಗಿ ಎಲೆಕ್ಷನ್ ಆಗೋವರೆಗೂ ನಮ್ಮನ್ನೇ ಮುಂದುವರಿಸಿ ಅಂತೇಳಿ ಅದು ಭಾಳ ಒಂದು ಡೀಟೇಲ್ ಜಜ್ಮೆಂಟ್ ಇದೆ. ಅದು ತಾವೊಳಗೆ ಓದ್ಕಡಿ. ಅದರಲ್ಲಿ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಯಾವುದೇ ಕಾರಣಕ್ಕಾಗಿ ಟರ್ಮ್ ಆಫ್ ದಿ ಕಮಿಟಿನ ಮುಂದುವರಿಸೋದಕ್ಕೆ ಯಾರಿಗೂ ಅಧಿಕಾರ ಇಲ್ಲ. ಸ್ಟ್ಯಾಟ್ಯೂಟ್ನಲ್ಲಿ ಹೇಳಿದ ಮೇಲೆ ದೇರ್ ಇಟ್ಸ್ ಎ ಮ್ಯಾಟರ್ ಅದನ್ನು. ಬಟ್ ಗೌರ್ಮೆಂಟಿಂದ ಅವರು ಒಂದು ಅಫಿಡವಿಟ್ ತಗೊಂಡು ಹೈಕೋರ್ಟು 6 ತಿಂಗಳಲ್ಲಿ ಎಲೆಕ್ಷನ್ ಮಾಡ್ತೀವಿ ಅಂತ ಹೇಳಿ ಕೊನೆಗೆ ಎಲೆಕ್ಷನ್ ಆಯಿತು. 2017 ಎಲೆಕ್ಟೆಡ್ ಕಮಿಟೀಸ್ ಫಂಕ್ಷನಿಂಗ್ ಮಾಡ್ತಾ ಇದ್ದಾರೆ. ಸೊ ಇನ್ನೂ 1-2 ರಿಟ್ ಪಿಟಿಷನ್ಗಳಿದ್ದಾವೆ. ಶಾಪುರ, ಕೆಲವು ಕಡೆ ಬಸವ ಕಲ್ಯಾಣ, ಇನ್ನೂ 1-2 ಪಿಟಿಷನ್ಗಳು ಉಳಿದಿದ್ದಾವೆ ಕೋರ್ಟ್ನಲ್ಲಿ. ಅದು ಆದರೆ ಅಲ್ಲಿಗೆ ಈ ಭಾಗದಲ್ಲಿ ಎಲ್ಲದೂ ಎಲೆಕ್ಟೆಡ್ ಕಮಿಟಿ ಬಂದಂಗೆ ಆಗುತ್ತೆ ಅದನ್ನು. ಸೊ ಅದನ್ನು ಒಂದು ವಾಚ್ ಮಾಡ್ತೇವೆ. 5 years ಯಾವಾಗುತ್ತೆ ಅಂದಾಗ ಅಲ್ಲಿ ಅದರಲ್ಲಿ ಟರ್ಮ್ ಮುಗಿತಾ ಇದ್ದಾಗೇ ತಹಸೀಲ್ದಾರ್ ಆಫ್ ದಿ ತಾಲೂಕು ಅವರು ಅಡ್ಮಿನಿಸ್ಟ್ರೇಟರ್ನ ಈ ಶುಡ್ ಅಸ್ಯೂಮ್ ದಿ ರೋಲ್ ಆಫ್ ಅಡ್ಮಿನಿಸ್ಟ್ರೇಟರ್. ತಹಸೀಲ್ದಾರ್ ತಾಲೂಕು ಯಾರು ತಹಸೀಲ್ದಾರ್ 2-3 ಜನ ತಹಸೀಲ್ದಾರ್ ಇದ್ದರೆ ತಾಲೂಕುಗಳಿದ್ದರೆ ನಮ್ಮ ಅಡ್ಮಿನಿಸ್ಟ್ರೇಟಿವ್ ಆಫೀಸ್ ಎಲ್ಲಿರ್ತದೆ ಆ ಏರಿಯಾಗೆ ಯಾವ ತಾಲೂಕು ಕವರ್ ಆಗುತ್ತೆ ಆ ತಹಸೀಲ್ದಾರ್ ಅಸ್ಯೂಮ್ ಮಾಡ್ಕೋಬೇಕು. ಆ ನಂತರದಲ್ಲಿ ಡೈರೆಕ್ಟ್ ಒಂದು ಅಧಿಕಾರ ಇದೆ. ಈ ಕ್ಯಾನ್ ಅಪಾಯಿಂಟ್ ಎನಿಬಡಿ ಆಸ್ ಅಡ್ಮಿನಿಸ್ಟ್ರೇಟರ್ ಟಿಲ್ ಎ ನ್ಯೂ ಕಮಿಟಿ ಅಸ್ಯೂಮ್ಸ್ ದಿ ಆಫೀಸ್. ಅದನ್ನು ಸೊ ಇದು ಕಮಿಟಿ ಆದ ನಂತರ ಎಲೆಕ್ಷನ್ ಆಯಿತು. ಟರ್ಮ್ ಹೇಳಿದೆ ನಾನು. ಚೇರ್ಮನ್ ಸೆಕ್ಷನ್ 41 ಚೇರ್ಮನ್ನು ವೈಸ್ ಚೇರ್ಮನ್ ಎಲೆಕ್ಷನ್ ಆಗುತ್ತೆ. ಸೊ ಯಾವಾಗ ಕಮೆನ್ಸ್ಮೆಂಟ್ ಆಫ್ ದಿ ಟರ್ಮ್ ಆಫ್ ದಿ ಕಮಿಟಿ ಪ್ರಾರಂಭ ಆಗುತ್ತೆ ಅಂದರೆ ಚೇರ್ಮನ್ ಆ್ಯಂಡ್ ವೈಸ್ ಚೇರ್ಮನ್ ಎಲೆಕ್ಷನ್ ಯಾವಾಗ ಆಗುತ್ತೆ ಇಮಿಡಿಯೇಟಾಗಿ ಅವ್ರು ಅಸ್ಯೂಮ್ ಮಾಡ್ಕೊಳ್ತಾರೆ. ಆವತ್ತಿಂದ ಟರ್ಮ್ ಆಫ್ ದಿ ಕಮಿಟಿ ಕಮೆನ್ಸ್ ಆಗುತ್ತೆ. ಸೊ ಅವರಿಗೆ ಒಂದು ಮೊದಲಿಗೆ 5 ವರ್ಷ ಇತ್ತು ಟರ್ಮು.
ಈಗ 20 months ಆರ್ ಟರ್ಮ್ ಆಫ್ ದಿ ಕಮಿಟಿ ವಿಚ್ ಎವರ್ ಇಸ್ ಅರ್ಲಿಯರ್ ಅಂದರೆ ಅವ್ರಿಗೆ 20 months ವರೆಗೆ ಇರ್ತದೆ. ಅಂದರೆ ಮೂರು ಟರ್ಮ್ಗೆ ಬೇರೆ ಬೇರೆಯವರು ಇರ್ಬೋದು. ಅದರೊಳಗಿನ ರಾಜೀನಾಮೆ ಎಲ್ಲ ಕೊಟ್ಟು ಅದು ಹೇಳ್ತಾ ಹೋಗ್ತೀನಿ. ಸೊ 20 months ವರೆಗೂ ಒಬ್ಬ ಚೇರ್ಮನ್ ಇರ್ಬೋದು. ಅವನು 20 months ಆದಮೇಲೆ ಎಗೇನ್ ಈ ಕ್ಯಾನ್ ಕಂಟೆಸ್ಟ್ ಫಾರ್ ಅನದರ್ ಟರ್ಮ್. ಆ ಥರ ಏನು ಇಲ್ಲಿ ರಿಸ್ಟ್ರಿಕ್ಷನ್ ಇಲ್ಲ, ಎಗೇನ್ ಈ ಕ್ಯಾನ್ ಕಂಟೆಸ್ಟ್. ಬಟ್ ಇಲ್ಲಿವರೆಗೆ ನಾನು ನೋಡಿದಾಗ ಎಗೇನ್ ಕಂಟೆಸ್ಟ್ ಮಾಡಿ ಬಂದವರು ಮೇ ಬಿ 1 or 2 ಕೇಸ್ ಇರ್ಬೋದು. ಅವ್ರು 20 months ಒಳಗಡೆ 6 ತಿಂಗಳಿಗೆ 8 ತಿಂಗಳಿಗೆ ರಾಜೀನಾಮೆ ರೊಟೇಷನ್ ಆಗ್ತಾ ಇರ್ತದೆ ಅದು. ಸೊ ಅದು ಒಂದು ಇದೆ. 20 months ಅದನ್ನು ವಾಚ್ ಮಾಡಬೇಕು. ಯಾಕಂದ್ರೆ ಈ ಶುಡ್ ನಾಟ್ ಎಕ್ಸೀಡ್ 20 months. ಅದಕ್ಕೆ ಮೊದಲೇ ನಾವು ಎಲೆಕ್ಷನ್ಗೆ ಆರ್ಡರ್ ಮಾಡಿ ನ್ಯೂ ಪರ್ಸನ್ ಶುಡ್ ಅಸ್ಯೂಮ್ ದಿ ರೋಲ್ ಆಫ್ ದಿ ಆಫೀಸ್ ಆಫ್ ದಿ ಚೇರ್ಮನ್. ಈ ಥರ ಸಂಗತಿಗಳು ಇರ್ತವೆ. ಇಲ್ಲಿ ಈ ಆ್ಯಕ್ಟ್ ಏನಿದೆಯಲ್ಲ, ಆ್ಯಕ್ಟು ಶಾಸನಬದ್ಧವಾಗಿ ಅವರಿಗೆ ಮಾರುಕಟ್ಟೆ ಕಮಿಟಿ ಮುಖ್ಯಸ್ಥ ಆಗಿರ್ತಾನಂತ ಅಧಿಕಾರಿ ಸಿಬ್ಬಂದಿಗಳ ಮೇಲೆ ಅದನಿಗೆ ಒಂದು ಕಂಟ್ರೋಲ್ ಇರ್ತದೆ. ಕಂಟ್ರೋಲ್ ಅಂದರೆ ಲೀಗಲ್ ಡ್ಯೂಟೀಸನ್ನು ಎನ್ಫೋರ್ಸ್ ಮಾಡೋದಕ್ಕೆ ಅವನಿಗೆ ಚೇರ್ಮನ್ಗೆ ಕಂಟ್ರೋಲ್ ಇರ್ತದೆ ಹೊರತು ಇದು ಬೇರೆ ಎಲ್ಲದಕ್ಕೂ ಕಂಟ್ರೋಲ್ ಇರೋದಿಲ್ಲ. ಬಿಕಾಸ್ ಈಚ್ ರೋಲ್ ಡಿಫೈನ್ ಆಗಿದೆ. ಡ್ಯೂಟೀಸ್ ಆಫ್ ಸೆಕ್ರೆಟರಿನೂ ಆ್ಯಕ್ಟ್ನಲ್ಲಿ ಡಿಫೈನ್ ಆಗಿದೆ. ಬಟ್ ಒಂದು ಸಮನ್ವಯದಿಂದ ಕೆಲಸ ಮಾಡಬೇಕಷ್ಟೇ. ಯಾರು ಸುಪ್ರೀಂ ಅನ್ನೋದು ಇಲ್ಲಿ ಬರೋದಿಲ್ಲ. ಕೆಲವರು ಸೆಕ್ರೆಟರಿಗಳು ನಾವೇ ಸುಪ್ರೀಮು, ಚೇರ್ಮನ್ ನಮಗೇನು ಗೊತ್ತಾಗೋದಿಲ್ಲ, ಎಲ್ಲ ನಮಗೆ ಗೊತ್ತಿದೆ ಅಂತಂದ್ರೆ ಕೆಲವರು ನಮ್ಮಲ್ಲಿ ಹಿಂದೆನೂ ಇದ್ರು ಈಗಲೂ ಇದ್ದಾರೆ ಇಲ್ಲ ಅಂತಲ್ಲ. ಅದು ತಪ್ಪು. ಅದು ಯಾರು ಸುಪ್ರೀಂ ಅಲ್ಲ. ಆ ರೋಲ್ ಏನು ಕೊಟ್ಟಿದ್ದಾರೆ ಅದನ್ನು ಮಾಡಬೇಕು. ಬಟ್ ಇಲ್ಲಿ ಇನ್ನೊಂದು ಪ್ರೊಟೆಕ್ಷನ್ನು ಕೊಟ್ಟಿದೆ ನಮ್ಮ ಆಫೀಸರ್ಸ್ ಅಂಡ್ ಸ್ಟಾಫಿಗೆ. ಆ್ಯಕ್ಷನ್ ಟೇಕನ್ ಇನ್ ಗುಡ್ ಫೇತ್ ಅಂತ ಒಂದು ಬಹುಶಃ ಎಲ್ಲ ಆ್ಯಕ್ಟ್ಗಳಲ್ಲಿ ಇರ್ತದೆ, ನಮ್ಮ ಆ್ಯಕ್ಟ್ನಲ್ಲಿ ಇದೆ. ಈ ಕಾಯ್ದೆಯನ್ನು ಜಾರಿ ಮಾಡೋಂಥ ಸಂದರ್ಭಗಳಲ್ಲಿ ನಾನು ಪ್ರಾಮಾಣಿಕವಾದಂಥ ಪ್ರಯತ್ನ, ಅಂದರೆ ನಾನು ಭಾಳ ಸರಿಯಾಗಿ ನಡೆದಿದ್ದೀನಿ ಅನ್ನೋದನ್ನು ಎಸ್ಟಾಬ್ಲಿಷ್ ಮಾಡೋದಾದರೆ ಅವರಿಗೆ ಕೆಲವೊಂದು ಪ್ರೊಟೆಕ್ಷನು ಸಿಗುತ್ತೆ. ಆ್ಯಕ್ಷನ್ ಟೇಕನ್ ಇನ್ ಗುಡ್ ಫೇತ್ ಅನ್ನೋದಕ್ಕೆ ಒಂದು ಆ್ಯಕ್ಟ್ನಲ್ಲಿ ಪ್ರೊಟೆಕ್ಷನ್ ಇದೆ ಅದು. ಸೊ ಚೇರ್ಮನ್ದು ಪವರ್ಸ್ ಡ್ಯೂಟೀಸನ್ನ ಡಿಫೈನ್ ಮಾಡಿದ್ದಾರೆ, ಕಮಿಟಿದು ಪವರ್ಸ್ ಡ್ಯೂಟಿನ ಡಿಫೈನ್ ಮಾಡಿದ್ದಾರೆ, ಸೆಕ್ರೆಟರಿದು ಪವರ್ಸ್ ಆ್ಯಂಡ್ ಡ್ಯೂಟೀಸ್ನ ಡಿಫೈನ್ ಮಾಡಿದ್ದಾರೆ. ಸೊ ಭಾಳಷ್ಟು ವಿಚಾರಗಳು ಸ್ಪಷ್ಟವಾಗಿದ್ದಾವೆ. ಹಾಗಾಗಿ ಗೊಂದಲಕ್ಕೇನು ಅವಕಾಶ ಇಲ್ಲ. ಬಟ್ ಸಮನ್ವಯತೆಯನ್ನು ಮಾಡ್ಕೋಬೇಕು. ಸಮನ್ವಯತೆಯನ್ನು ಮಾಡ್ಕೊಳ್ಳೋದಿಲ್ಲ ಅಂತ ಹೇಳಿದ್ರೆ ಅಲ್ಲಿ ಅದಕ್ಕೆ ಆ್ಯಕ್ಟ್ ಏನು ಮಾಡೋದಿಲ್ಲ. ಆ್ಯಕ್ಟ್ ಅಂತ ಹೇಳಿದ್ರೆ ಆ್ಯಕ್ಟ್ ಈಸ್ ಫಾರ್ ಇಂಪ್ಲಿಮೆಂಟೇಷನ್ ಆಫ್ ದಿ ಆಬ್ಜೆಕ್ಟಿವ್. ಆಬ್ಜೆಕ್ಟಿವ್ನ ಜಾರಿ ಮಾಡಬೇಕು ಅಂದಾಗ ಇದೆಲ್ಲ ನಾವೆಲ್ಲ ಏನಿದ್ದೀವಿ ಒಂದೊಂದು ರೋಲ್ ಮುಖಾಂತರ ಅದನ್ನು ಜಾರಿ ಮಾಡಬೇಕು. ಇಲ್ಲಿ ದೊಡ್ಡವರು ಇಲ್ಲ, ಸಣ್ಣವರು ಇಲ್ಲ. ಆ್ಯಕ್ಟ್ ಮುಂದೆ ಎಲ್ಲ ಈಕ್ವಲ್. ಇನ್ನೂ ಫಾರ್ ಇವರ್ ಕೈಂಡ್ ಇನ್ಫಾರ್ಮೇಷನ್ ಅಂತ ಹೇಳಿದ್ರೆ ನಮ್ಮಲ್ಲಿ ಫಾರ್ ಅಡ್ಮಿನಿಸ್ಟ್ರೇಟಿವ್ ಕನ್ವೀನಿಯನ್ಸ್ ಸೆಕ್ರೆಟರಿಗಳನ್ನು ಕ್ಲಾಸಿಫಿಕೇಷನ್ನು ಬೇರೆ ರೀತಿಯಲ್ಲಿ ಮಾಡಿರ್ಬೋದು. ಪ್ರಮೋಷನ್ ಆಪರ್ಚುನಿಟಿ ಇರ್ಬೋದು, ಅಥವಾ ವಾಲ್ಯೂಮ್ ಆಫ್ ಟ್ರಾನ್ಸಾಕ್ಷನನ್ನು ಹ್ಯಾಂಡಲ್ ಮಾಡೋದಕ್ಕೆ ಸ್ವಲ್ಪ ಹೆಚ್ಚಿನ ಮಟ್ಟದಲ್ಲಿ ಜವಾಬ್ದಾರಿ ನಿರ್ವಹಿಸಬೇಕು ಅಂತೇಳಿ ಬೇರೆ ಬೇರೆ ದರ್ಜೆಯಲ್ಲಿ ಸೆಕ್ರೆಟರಿಗಳನ್ನು ಆಫೀಸರ್ಸ್ನ ರೆಕಗ್ನೈಸ್ ಮಾಡಿರ್ಬೋದು, C&Rನಲ್ಲೆಲ್ಲ ಮಾಡಿರ್ಬೋದು. ಬಟ್ ಆ್ಯಕ್ಟ್ನಲ್ಲಿ ಸೆಕ್ರೆಟರಿ ಅಂತ ಹೇಳಿದ್ರೆ ಅಡಿಷನಲ್ ಡೈರೆಕ್ಟರ್ ಹೆಡ್ ಸೆಕ್ರೆಟರಿಯಿಂದ ಹಿಡಿದು ಮಾರ್ಕೆಟಿಂಗ್ ಆಫೀಸರ್ ಸೆಕ್ರೆಟರಿವರೆಗೂ ಒಂದೇ ಅಧಿಕಾರ, ಒಂದೇ ಕರ್ತವ್ಯ, ಅದರಲ್ಲಿ ಏನು ವ್ಯತ್ಯಾಸ ಇಲ್ಲ. ಸೊ ದಿ ಪವರ್ಸ್ ಆ್ಯಂಡ್ ಡ್ಯೂಟೀಸ್ ಅದು ಒಂದೇ. ಅಲ್ಲಿ ಬೇರೆ ಅಡಿಷನಲ್ ಡೈರೆಕ್ಟರ್ ಸೆಕ್ರೆಟರಿ, ಜಾಯಿಂಟ್ ಡೈರೆಕ್ಟರ್ ಸೆಕ್ರೆಟರಿ ಅಂತ ಹೇಳಿದ್ರೆ ವಾಲ್ಯೂಮ್ ಆಫ್ ಟ್ರಾನ್ಸಾಕ್ಷನ್ನು ಅಥವಾ ಅಲ್ಲಿ ಆರ್ಥಿಕ ನಿರ್ವಹಣೆ ಜಾಸ್ತಿ ಇದ್ದಂಥ ಸಂದರ್ಭದಲ್ಲಿ ಅದು ಕೆಲವು ಸಂದರ್ಭ ನೋಡಿ ಸರ್ಕಾರ ಒಂದು ಉನ್ನತ ಮಟ್ಟದಲ್ಲಿ ಇರಲಿ ಅಂತೇಳಿ ಬೇರೆ ಬೇರೆ ಇದು ಮಾಡಿದೆ. ಅದನ್ನು ಬಿಟ್ಟರೆ ಮಾಡೋಕ್ಕೆ ಕಮಿಟಿಗೆ ಅಥವಾ ಸಸ್ಪೆಂಡ್ ಮಾಡೋಕ್ಕೆ ನಿಮಗೆ ಏನು ಅಧಿಕಾರ ಇದೆ ಎಲ್ಲ ಬಂದಿದೆ ಅದನ್ನು. ಸೊ ಆ ಥರ ಇದೆ. ಸೊ ಇದು ಕಮಿಟಿ ಆಯಿತು. ಕಮಿಟಿ ಆದಮೇಲೆ ಚೇರ್ಮನ್ ಬಂದರು, ಟರ್ಮ್ ಸ್ಟಾರ್ಟ್ ಆಯಿತು. ಟರ್ಮ್ ಸ್ಟಾರ್ಟ್ ಆದಮೇಲೆ ರೆಸಿಗ್ನೇಷನ್ ಶುರು ಆಗುತ್ತೆ. ಅಂದರೆ ಕ್ಯಾಶುಯಲ್ ವೇಕೆನ್ಸೀಸ್ ಆಗೋಂಥ ಸಂದರ್ಭಗಳಲ್ಲಿ ಯಾವ ರೀತಿ ಕ್ಯಾಶುಯಲ್ ವೇಕೆನ್ಸಿ ಅಂತ ಹೇಳಿದ್ರೆ ಕ್ಯಾಶುಯಲ್ ವೇಕೆನ್ಸಿ ಮೇ ಬಿ ಬೈ ರೆಸಿಗ್ನೇಷನ್, ಡೆತ್ ಆರ್ ಅದರ್ವೈಸ್ ಕೆಲವು ಕಾರಣಗಳಿಗಾಗಿ ಎಲ್ಲ ಬರ್ತದೆ. ಸೊ ರೆಸಿಗ್ನೇಷನ್ ಮೆಂಬರ್ ರೆಸೈನ್ ಮಾಡಿದ್ರೆ ಅವ್ರು ಏನು ಮಾಡಬೇಕು? ಯಾಕಂದ್ರೆ ನೀವು DC ಎಲೆಕ್ಷನ್ ಆಗಿ ಬಂದಂಥದ್ದಲ್ಲಿ ಒಂದು ಗೆಜೆಟ್ ನೋಟಿಫಿಕೇಶನ್ ಹಾಕ್ತಾರೆ, ನಿಮ್ಮ ಕಮಿಟಿಗೆ ಯಾರೆಲ್ಲ ಎಲೆಕ್ಟ್ ಆಗಿ ಬಂದಿದ್ದಾರೆ ಅಂತೇಳಿ ಯು ವಿಲ್ ಪಬ್ಲಿಷ್ ಇನ್ ದಿ ಅಫಿಷಿಯಲ್ ಗೆಜೆಟ್. ಅದು ನಿಮಗೆ ದಾಖಲೆ, ಅವರು ಮಾತ್ರ ನಿಮಗೆ ಮೆಂಬರ್ಸ್. ಅದು ನಿಮ್ಮ ಮಿನಿಟ್ ಬುಕ್ನಲ್ಲಿ ಅದು ಇರಬೇಕು. ಅದನ್ನು ಆ ಮೆಂಬರ್ ಜೊತೆಗೆ ನಿಮಗೆ ಇದು ಕಾಂಟ್ಯಾಕ್ಟ್, ಮೀಟಿಂಗ್ ಕರೆಯೋದಾಗಲಿ ಅಥವಾ ಅವ್ರ ಟರ್ಮ್ ಮುಗಿಯೋದಾಗಲಿ ಬೇರೆ ಸಂದರ್ಭಗಳೆಲ್ಲ ಬಂದಾಗ ಅಲ್ಲಿ ನೋಡಬೇಕು. ಸೊ ದಟ್ ಫಾರ್ಮ್ಸ್ ಎ ವೆರಿ ಇಂಪಾರ್ಟೆಂಟ್ ಡಾಕ್ಯುಮೆಂಟ್, DC ಪಬ್ಲಿಕೇಶನ್. ಅದರಲ್ಲಿ ಇಲ್ಲದವರು, ಯಾಕೆ ಉದಾಹರಣೆಗೆ ಅಂತ ಹೇಳಿದ್ರೆ ಕೆಲವು ಕಡೆ ಆಗಿದೆ, ಇತ್ತೀಚೆಗೆ ಆಗ್ತಾ ಇಲ್ಲ, ಹಿಂದೆ ಕೆಲವು ಕಡೆ ಆಗಿದೆ. ಈ ಕೋಆಪರೇಟಿವ್ ಮಾರ್ಕೆಟಿಂಗ್ ಸೊಸೈಟಿ ಅಲ್ಲಿ ಒಂದು ಮ್ಯಾನೇಜಿಂಗ್ ಕಮಿಟಿ ಇರ್ತದೆ, ಅವರೊಂದು ರೆಸೊಲ್ಯೂಷನ್ ಮಾಡೋದು. ಅವ್ರು ಎಲೆಕ್ಷನಲ್ಲಿ ಪಾರ್ಟಿಸಿಪೇಟ್ ಆಗಿರೋದಿಲ್ಲ, ಒಂದು ರೆಸೊಲ್ಯೂಷನ್ ಮಾಡಿ APMC ಸೆಕ್ರೆಟರಿ ಕೊಡೋದು. APMC ಸೆಕ್ರೆಟರಿ ಅವರಿಗೆ ಒಂದು ನೋಟಿಸ್ ಇಶ್ಯೂ ಮಾಡೋದು, ಮೆಂಬರ್ ಅಂತ ಅಕ್ಸೆಪ್ಟ್ ಮಾಡ್ಕೊಂಡ್ಬಿಡೋದು.
ಅದಕ್ಕೆ ಕಾನೂನಲ್ಲಿ ಅವಕಾಶ ಇಲ್ಲ. ಎಲೆಕ್ಟೆಡ್ ಆಗೇ ಬರಬೇಕು. ಎಲೆಕ್ಟ್ ಆಗಿ ಎಲೆಕ್ಷನ್ ಆದ ಸಂದರ್ಭದಲ್ಲಿ ಅಲ್ಲಿ ಮ್ಯಾನೇಜಿಂಗ್ ಕಮಿಟಿ ಇಲ್ಲ, ಬೇರೆ ನಂತರದಲ್ಲಿ ಆಗಿದೆ ಅಂತ ಹೇಳಿದ್ರೆ ಸರ್ಕಾರಕ್ಕೆ ಒಂದು ಅವಕಾಶ ಇದೆ. ಸೆಕ್ಷನ್ 18(2) ಆ ಮ್ಯಾನೇಜಿಂಗ್ ಕಮಿಟಿಯಿಂದ ಯಾರಾದ್ರೂ ಒಬ್ಬನ್ನ ನಾಮಿನೇಟ್ ಬೇಕಾದ್ರೆ ಮಾಡ್ಬೋದು ಆ ಕಾನ್ಸ್ಟಿಟ್ಯೂನ್ಸಿ ರೆಪ್ರೆಸೆಂಟ್ ಮಾಡೋದಕ್ಕೆ. ಸೊ ಹಾಗಾಗಿ ಈ ರೆಸೊಲ್ಯೂಷನ್ ಆಗಿ ಬಂತು ಅಂತ ಹೇಳಿದ್ರೆ ನೀವು ಅದನ್ನು ಮಾನ್ಯ ಮಾಡೋದಕ್ಕೆ ಕಾನೂನಲ್ಲಿ ಅವಕಾಶ ಇಲ್ಲ. ಎಲೆಕ್ಷನ್ ಆಗೇ ಬರಬೇಕು. ಅದು ಬಹಳ ಕ್ಲಿಯರಿಟಿ ಇದೆ. ಅದನ್ನು ಮೆಂಬರ್ ರಾಜೀನಾಮೆ ಕೊಟ್ಟರೆ ಚೇರ್ಮನ್ಗೆ ರಾಜೀನಾಮೆ ಕೊಡಬೇಕು. 15 ದಿವಸ ಟೈಮ್ ಇರ್ತದೆ ಫ್ರಮ್ ದಿ ಡೇಟ್ ಆಫ್ ರೆಸಿಗ್ನೇಷನ್. ಅವನು ಸ್ವಹಸ್ತಾಕ್ಷರದಿಂದ ಕೊಡಬೇಕು ಅಂತಿದೆ. ಬಹಳ ಜನಕ್ಕೆ ಮೆಂಬರ್ಗೆ ನಮ್ಗೆ ಓದಕ್ಕೆ ಬರೋದಿಲ್ಲ, ಬರೆಯಕ್ಕೆ ಬರೋದಿಲ್ಲ, ಸ್ವಹಸ್ತಾಕ್ಷರದಿಂದ ಹೇಗೆ ಕೊಡೋದು ಅಂತ ಹೇಳಿದ್ರೆ ನೀವು ಒಂದು ಅಫಿಡವಿಟ್ ಥರ ಮಾಡ್ಬೋದು. ಅಥವಾ ನಿಮ್ಮ ಸೆಕ್ರೆಟರಿ ಎದುರುಗಡೆನೆ ಒಂದು ಟೈಪ್ ಮಾಡಿಸಿದ್ರೆ, ನನಗೆ ಅನಕ್ಷರಸ್ಥ ಇದ್ದೀನಿ, ನನಗೆ ಬರೆಯಕ್ಕೆ ಬರೋದಿಲ್ಲ, ನಾನು ರಾಜೀನಾಮೆ ಇಂಥ ಕಾರಣಕ್ಕಾಗಿ ಕೊಡ್ತಾ ಇದ್ದೀನಿ, ಇದನ್ನ ಸೆಕ್ರೆಟರಿ ಮುಂದೆನೇ ನಾನು ಟೈಪ್ ಮಾಡಿಸಿದ್ದೀನಿ, ಇದು ಸತ್ಯ ಇದೆ ಅಂತೇಳಿ ಸೈನ್ ಮಾಡಿದ್ರೆ ಸೆಕ್ರೆಟರಿ ನನ್ನ ಎದುರಿಗೆ ಅವ್ರು ಸೈನ್ ಮಾಡಿದ್ದಾರೆ ಅಂತ ಕೊಟ್ಟರೆ ಅದನ್ನು ಒಪ್ಕೋಬೋದು. ಅಲ್ಲಿ ಸ್ವಹಸ್ತಾಕ್ಷರದಿಂದ ಇದೆ, ನಿಮಗೆ ಬರೋದಿಲ್ಲ ಅಂತ ಹೇಳಿದ್ರೆ ನಿಮಗೆ ಹಕ್ಕೆ ಬರೋದಿಲ್ಲ, ರಾಜೀನಾಮೆ ಕೊಡೋಕೆ ಹಕ್ಕೆ ಬರೋದಿಲ್ಲ ಅಂತ ಏನಿಲ್ಲ. ಅದು ಎಲ್ರಿಗೂ ಬಹುಶಃ ಇವಾಗ ಎಲ್ರಿಗೂ ಸೈನ್ ಮಾಡೋಕ್ಕೆ ಬರ್ಬೋದು. ಇದು ಮಾಡಿದಂಥ ಸಂದರ್ಭದಲ್ಲಿ ಅವಾಗಲೂ ಇರಲಿಲ್ಲ. ನಂತರದಲ್ಲಿ ಕೆಲವು ಪ್ರಕರಣಗಳಲ್ಲಿ ಯಾರು ಬೇರೆಯವ್ರು ಸೈನ್ ಮಾಡಿ ಕೊಟ್ಬಿಡೋದು, ಅಕ್ಸೆಪ್ಟ್ ಆಗಿಬಿಡೋದು, ಆಮೇಲೆ ಅವ್ರು ನಮಗೆ ಗೊತ್ತೇ ಇಲ್ಲ ಅನ್ನೋದು ಈ ಥರ ಬಂದಿರಲಾಗಿದೆ. ಅದಕ್ಕಾಗಿ ಬೈ ಇಸ್ ಓನ್ ಹ್ಯಾಂಡ್ ಅಂತೇಳಿ ಮಾಡಿರೋದು ಅದನ್ನು. ಬಟ್ ಕೆಲವು ಸಂದರ್ಭಗಳಲ್ಲಿ ಇಂಥದ್ದು ಬಂದಾಗ ನೀವು ಸರ್ಟಿಫೈ ಮಾಡ್ಬೋದು. ಯಾಕಂದರೆ ಅವ್ರದ್ದು ಸಿಟ್ಟಿಂಗ್ ಫೀ ತಗೊಳ್ತಾರೆ ಅಂತ ಹೇಳಿದ್ರೆ ಮೆಂಬರ್ ಸೈನ್ ಮಾಡಿರ್ತಾರೆ, ಅಥವಾ ಹೆಬ್ಬೆಟ್ ಹಾಕಿದ್ರೆ ಅಟೆಸ್ಟ್ ಮಾಡಿರ್ತಾರೆ. ಸೊ ಯು ಕ್ಯಾನ್ ರೆಕಗ್ನೈಸ್ ಹೂ ಇಸ್ ಮೆಂಬರ್ ಅಂತ ರೆಕಗ್ನೈಸ್ ಆಗುತ್ತೆ ಅಂದಾಗ ಅವ್ನ ಲೆಟ್ರೂ ನೀವು ಅಟೆಸ್ಟ್ ಮಾಡಿದ್ರೆ 15 ದಿವಸದಲ್ಲಿ ಚೇರ್ಮನ್ ಫ್ರಮ್ ದಿ ಡೇಟ್ ಆಫ್ ನೋಟಿಸ್ 15 ದಿವಸದಲ್ಲಿ ವಾಪಸ್ ತಗೊಳ್ಳೋಕೆ ಅವಕಾಶ ಇದೆ. ತಗೊಳ್ಳಿಲ್ಲ ಅಂತ ಹೇಳಿದ್ರೆ ಅದು ಆಟೋಮೆಟಿಕಲಿ ವೇಕೆಂಟ್ ಆಗುತ್ತೆ. ವೇಕೆಂಟ್ ಆಗಿರೋ ಮಾಹಿತಿಯನ್ನು ಡೈರೆಕ್ಟರೇಟ್ಗೆ ನೀವು ತಿಳಿಸಿದರೆ ಬೈ ಎಲೆಕ್ಷನ್ ಮಾಡೋದಕ್ಕೆ ಡಿ.ಸಿಗೆ ಅವರು ಇನ್ಸ್ಟ್ರಕ್ಷನ್ಸ್ ಕೊಡ್ತಾರೆ. ಸೊ ನೆಕ್ಸ್ಟ್ ಬರೋದು ಚೇರ್ಮನ್ ಮತ್ತು ವೈಸ್ ಚೇರ್ಮನ್. ಅವರು ರಾಜೀನಾಮೆ ಯಾವ ರೀತಿ ಕೊಡ್ಬೋದು ಅಂತೇಳಿ. ಯಾಕಂದರೆ ಅವರು ಸಮಿತಿ ಮುಖ್ಯಸ್ಥರು ಅನ್ನೋ ಕಾರಣಕ್ಕಾಗಿ ಅವರು ನಿರ್ದೇಶಕರಿಗೆ ಕೊಡಬೇಕು ಅಂತ ಆ್ಯಕ್ಟ್ನಲ್ಲಿ ಪ್ರಾವಿಷನ್ ಇಟ್ಟಿದೆ. ಅವರು ಸ್ವಹಸ್ತಾಕ್ಷರದಿಂದ ನಿರ್ದೇಶಕರಿಗೆ ಬರೆದಂಥದ್ದನ್ನು ಕೊಡಬೇಕು. ನಾವು ಆ್ಯಕ್ಟ್ನಲ್ಲಿ ನೇರವಾಗಿ ಕೊಡ್ಬೋದು. ಆ್ಯಕ್ಟ್ನಲ್ಲಿ ಆ ಥರ ಏನಿಲ್ಲ. ನಾವು ಇನ್ಸಿಸ್ಟ್ ಏನು ಮಾಡಿದ್ದೀವಿ ಅಂತ ಹೇಳಿದ್ರೆ ಥ್ರೂ ಸೆಕ್ರೆಟರಿ ಕಳಿಸ್ಲಿ ಅಂತೇಳಿ. ಯಾಕಂದರೆ ಆ ಸಿಗ್ನೇಚರ್ ಏನಿದೆ ಅದನ್ನು ಕನ್ಫರ್ಮ್ ಮಾಡ್ಕೊಂಡಾಗುತ್ತೆ ಅಂತ, ಇಲ್ಲ ಯಾರ್ದೋ ಮಾಡಿ ಕಳಿಸ್ಬಾರ್ದು ಅಂತೇಳಿ. ಅದು ಅವರು ಡೈರೆಕ್ಟರ್ ಕೊಟ್ಟರೆ 15 ದಿವಸ ಒಂದು ಡೇಟ್ ಆಫ್ ನೋಟಿಸ್ 15 ಡೇಸ್ವರೆಗೂ ಅವ್ರಿಗೆ ಅವಕಾಶ ಇದೆ ವಾಪಸ್ ತೊಗೊಳ್ಳೋಕ್ಕೆ. ತೊಗೊಳ್ಳಿಲ್ಲ ಅಂತ ಹೇಳಿದ್ರೆ 15 ಡೇಸ್ ಕಂಪ್ಲೀಷನ್ ಆದ 15 ಡೇಸ್ ಆದಾಗ ವೇಕೆಂಟ್ ಆಗುತ್ತೆ. ಡೈರೆಕ್ಟರ್ ಅದನ್ನು ಡಿ.ಸಿಗೆ ಎಲೆಕ್ಷನ್ ಮಾಡೋದಕ್ಕೆ ಒಂದು ಸೂಚನೆಯನ್ನು ಕೊಡ್ತಾರೆ. ಚೇರ್ಮನ್ ಮಾತ್ರ ರಿಸೈನ್ ಮಾಡಿ ಅವ್ರು ಅಕ್ಸೆಪ್ಟ್ ಆದರೆ, ವೈಸ್ ಚೇರ್ಮನ್ ಇದ್ದರೆ ಅವರು ಮುಂದೆ ಚೇರ್ಮನ್ ಎಲೆಕ್ಷನ್ ಆಗುವವರೆಗೂ ಅವರು ಅಫಿಷಿಯೇಟ್ ಮಾಡ್ತಾರೆ. ಇಬ್ಬರು ರಿಸೈನ್ ಮಾಡಿದರೆ ಡೈರೆಕ್ಟ್ರು ಆ ಚೇರ್ಮನ್ ಕೆಲಸ ನಿರ್ವಹಣೆ ಮಾಡೋಕ್ಕೆ ಒಬ್ಬರನ್ನ ಅಪಾಯಿಂಟ್ ಮಾಡ್ತಾರೆ. ಸೊ ಇದು ಅವ್ರ ಎಲೆಕ್ಷನ್ ಪವರ್ಸ್, ಡ್ಯೂಟೀಸ್, ಅವ್ರ ರೋಲ್ ಎಲ್ಲ ಆದಮೇಲೆ ರೆಸಿಗ್ನೇಷನ್ ನಂತರದಲ್ಲಿ ಈ ಮೋಷನ್ ಆಫ್ ನೋ ಕಾನ್ಫಿಡೆನ್ಸ್, ಇದು ಸೆಕ್ರೆಟರಿಗಳ ಮೇಲೆ ಭಾಳ ಒತ್ತಡ ಬರ್ತಕ್ಕಂಥ ಪ್ರಕ್ರಿಯೆ. ಅವರು ರಾಜಕೀಯದಲ್ಲಿ ಏನೋ ಇರ್ತಾರೆ, ಅವ್ರವ್ರು ಏನಾದ್ರು ಇದ್ಕೊಳ್ಳಿ, ಅದು ಅವ್ರಿಗೆ ಬಿಟ್ಟಿದ್ದು. ನಮ್ಮದು ಪಾರ್ಟಿಲೆಸ್. ನಮ್ಮ APMCನಲ್ಲಿ ನಾವು ಚಿಹ್ನೆ ಆಧಾರದ ಮೇಲೆ, ಅಂದರೆ ಪಕ್ಷಗಳ ಆಧಾರದ ಮೇಲೆ ಎಲೆಕ್ಷನ್ ಆಗೋದಿಲ್ಲ. ಇದು ಮೋರಲ್ ಗ್ರಾಮ ಪಂಚಾಯತಿಯಲ್ಲಿ ಇದ್ದಂಗೆ ನಾನ್ ಪಾರ್ಟಿ ಬೇಸಿಸ್ ಮೇಲೆ ಅವ್ನು ಅಗ್ರಿಕಲ್ಚರಿಸ್ಟ್ ಅಷ್ಟೇ ಆಗಬೇಕಷ್ಟೇ ಹೊರತು ಅವ್ನು ಯಾವ ಪಕ್ಷಕ್ಕೆ ಸೇರಿದಾನೋ ನಮಗೆ ಇಮ್ಮೆಟೀರಿಯಲ್. ಬಟ್ ಇನ್ ಪ್ರಾಕ್ಟಿಕಲಿ ಅವ್ರು ಯಾವುದೋ ಒಂದು ಪಕ್ಷದಲ್ಲಿ ಇರ್ತಾರೆ, ಅವರು ಏನಾದ್ರು ಮಾಡ್ಕೊಳ್ಳಿ. ನಾವು ಅವರು ಆ ಪ್ರಕ್ರಿಯೆನ ನಾವು ಕಾನೂನಲ್ಲಿ ಏನಿದೆ ಆ ಪ್ರಕಾರವಾಗಿ ನೋಡ್ಬೇಕು ನಾವು. ಅವರು ಯಾವ ಥರ ಇದು ಮಾಡ್ಬೋದು. ಸೊ ಮೋಷನ್ ಆಫ್ ನೋ ಕಾನ್ಫಿಡೆನ್ಸ್, ಅವಿಶ್ವಾಸ ಮಂಡನೆ ಮಾಡುತ್ತಾಗುತ್ತೆ. ಅವಿಶ್ವಾಸ ಮಂಡನೆ ಮಾಡಬೇಕಾದ್ರೆ ಫಾರ್ಮ್ ನಂಬರ್ 27 ಅಂತ ಒಂದು ಪ್ರಿಸ್ಕ್ರೈಬ್ ಇದೆ, ಅದರಲ್ಲಿ ಅವರು ಕೊಡಬೇಕು ನೋಟಿಸನ್ನು. ಅಲ್ಲಿ ಒಂದು ವಿಚಾರ ಹೈಕೋರ್ಟ್ಗೂ ಹೋಗಿತ್ತು. ಆ ಫಾರ್ಮ್ 27 ಒಂದು ಭಾಗದಲ್ಲಿ ಯಾರೋ ಒಬ್ಬ ಮೆಂಬರ್ ಒಂದು ಸೈನ್ ಮಾಡೋದು, ಈ ಕಡೆ ಅಂದರೆ ಅದನ್ನು ಸಪೋರ್ಟಿಂಗ್ ಸೆಕೆಂಡಿಂಗ್ ಅನುಮೋದನೆ ಮಾಡೋದನ್ನಂಗಿದೆ. ಸೊ ನಾಟ್ ಲೆಸ್ ದ್ಯಾನ್ 50% ಅಂತ ಮೊದಲಿಗೆಲ್ಲ 1/3 ಆ ಥರ ಇತ್ತು, ಅದೆಲ್ಲ ಅಮೆಂಡ್ ಆಗಿದೆ. ಈಗ ಇರ್ತಕ್ಕಂಥ ಪರಿಸ್ಥಿತಿ ನಾಟ್ ಲೆಸ್ ದ್ಯಾನ್ 50% ಆಫ್ ದಿ ಮೆಂಬರ್ಸ್ ಆಫ್ ದಿ ಮಾರ್ಕೆಟ್ ಕಮಿಟಿ. ಈ ಮೆಂಬರ್ಸ್ ಆಫ್ ದಿ ಮಾರ್ಕೆಟ್ ಕಮಿಟಿ ಅಂದರೆ ಟೋಟಲ್ ಮೆಂಬರ್ಸ್ 18, ನಾಮಿನೇಟೆಡ್ ಆಗಲಿ ಅಥವಾ ಎಲೆಕ್ಟೆಡ್ ಆಗಲಿ 18 ಎಲೆಕ್ಟೆಡ್ ಆದರೆ 11 ಜನ ಎಲೆಕ್ಟೆಡ್ ಆಗಿರ್ತಾರೆ. ಅಮೌಂಗ್ ದೆಮ್ಸೆಲ್ವ್ಸ್ ಅಗ್ರಿಕಲ್ಚರಿಸ್ಟ್ ಒಳಗೇನೆ ಚೇರ್ಮನ್ ವೈಸ್ ಚೇರ್ಮನ್ ಆಗಬೇಕು.
ಒಂದು ಟ್ರೇಡರ್ ಇರ್ತಾರೆ, ಟ್ರೇಡರ್ ಕಾನ್ಸ್ಟಿಟ್ಯೂಷನ್ ಒಂದು ಕೋಆಪರೇಟಿವ್ ಮಾರ್ಕೆಟಿಂಗ್ ಸೊಸೈಟಿ ಅಂತ. ಕೆಲವು ಕಡೆ ಅಂದರೆ ಕೋಆಪರೇಟಿವ್ ಪ್ರೊಸೆಸಿಂಗ್ ಸೊಸೈಟಿ ಕಾನ್ಸ್ಟಿಟ್ಯೂನ್ಸಿಯಿಂದ ಅದು ಯಾರು ನಮ್ಮ ಲೈಸೆನ್ಸ್ ತೊಗೊಂಡಿರೋದ್ರಲ್ಲಿ ಏನಿಲ್ಲ, ಕಾನ್ಸ್ಟಿಟ್ಯೂನ್ಸಿ ವೇಕೆಂಟ್ ಇರುತ್ತೆ. ಇನ್ನು ಅಸಿಸ್ಟೆಂಟ್ ಡೈರೆಕ್ಟರ್ ಅಥವಾ ಡೈರೆಕ್ಟರ್ ನಾಮಿನಿ, ಜನರಲಿ ನಾಟ್ ಲೆಸ್ ದನ್ ದಿ ರ್ಯಾಂಕ್ ಆಫ್ ಸೆಕ್ರೆಟರಿ ಡೈರೆಕ್ಟರ್ ನಾಮಿನಿ ಮಾಡಿರ್ತಾರೆ. ಅವರು ಈಸ್ ಆಲ್ಸೋ ಮೆಂಬರ್ ಆಫ್ ದಿ ಮಾರ್ಕೆಟ್ ಕಮಿಟಿ. ಅವರಿಗೆ ವೋಟಿಂಗ್ ಪವರ್ ಇರೋದಿಲ್ಲ. 41 ಸೆಕ್ಷನ್ 41 and 44 ವೋಟ್ ಮಾಡೋಕ್ಕೆ ಅಧಿಕಾರ ಇಲ್ಲ. ಬಟ್ ಈಸ್ ಕನ್ಸಿಡರ್ಡ್ ಆಸ್ ಮೆಂಬರ್ ಆಫ್ ದಿ ಮಾರ್ಕೆಟ್ ಕಮಿಟಿ. 3 ಜನ ಸರ್ಕಾರ ನಾಮಿನೇಟ್ ಮಾಡಿರ್ತದೆ. ಸೊ ಎಲ್ಲರೂ ಇದ್ದಾರೆ ಅಂತ ಹೇಳಿದ್ರೆ 18 ಜನ ಆಗ್ತದೆ. ಇದರಲ್ಲಿ ಯಾವುದೇ ಕಾನ್ಸ್ಟಿಟ್ಯೂನ್ಸಿ ವೇಕೆಂಟ್ ಇದೆ ಅಂತ ಹೇಳಿದ್ರೆ ಅಷ್ಟೇ ನಿಮ್ಮದು ಸ್ಟ್ರೆಂತ್ 18 ಇರ್ಬೋದು. ಈಗ ಪ್ರೊಸೆಸಿಂಗ್ ಸೊಸೈಟಿ ಖಾಲಿ ಇದೆ ಅಂತ ಹೇಳಿದ್ರೆ ನಿಮ್ಮ ಮಾರ್ಕೆಟಿಂಗ್ ಕಮಿಟಿ ಸ್ಟ್ರೆಂತ್ 17 ಇದೆ. ಸೊ 17ಗೆ ನಾಟ್ ಲೆಸ್ ದೆನ್ 50% ಆ ಥರ ಮಾಡ್ಕೋಬೇಕು. ಈಗ ಸೈನ್ ಮಾಡಿದ ವಿಚಾರ ಹೇಳಿದಾಗ ಸೈನ್ ಮಾಡಿ 1+50% 9 ನನಗೆ ಒಂದು ವ್ಯಾಖ್ಯಾನ ಆಯಿತು. ಆಮೇಲೆ ಕೋರ್ಟಿಗೆ ಹೋದಾಗ ಇಟ್ ಇನ್ಕ್ಲೂಸಿವ್ ಒಟ್ಟು ಇದು ಬಂಚೇಸಿ ಇಟ್ ಇಸ್ ಓನ್ಲಿ ಎ ನೋಟಿಸ್ ಆಗಿರೋದ್ರಿಂದ ಇದೇನು ಅವಿಶ್ವಾಸದ ಸಭೆ ಪರಿಣಾಮದ ಮೇಲೆ ಇದ್ಬಿಡೋದಿಲ್ಲ, ಓನ್ಲಿ ನೋಟಿಸ್. ಅವಿಶ್ವಾಸ ವ್ಯಕ್ತಪಡಿಸೋದು. ಹಾಗಾಗಿ ಇದು ಅವರು ಒಬ್ರು ಸೈನ್ ಮಾಡಿ ಬೇರೆಯವರು 8 ಜನ ಮಾಡಿದ್ರು 18ಕ್ಕೆ 9 ಅಂತ ಹೇಳಿದ್ರೆ ಇಟ್ ಇಸ್ ವ್ಯಾಲಿಡ್ ಅಂತ ಹೈಕೋರ್ಟ್ನಲ್ಲಿ ಜಜ್ಮೆಂಟ್ ಆಗಿದೆ. ನಾನು ಪವರ್ ಪಾಯಿಂಟ್ನಲ್ಲೂ ಕೆಲವು ಕಡೆ ರಿಟ್ ಪಿಟಿಷನ್ ನಂಬರ್ ಎಲ್ಲ ರೀಡ್ ಮಾಡಿದ್ದೀನಿ, ಅದು ನೀವು ನೆಟ್ನಲ್ಲಿ ತೊಗೋಬೋದು. ಒಂದು 4-5 ಜಜ್ಮೆಂಟ್ ನೀವು ಇಟ್ಕೊಂಡ್ರೆ ಈ ಸಂದರ್ಭಗಳು ಬಂದಾಗ ಅವ್ರಿಗೆ ಹೇಳಿದ್ರೆ ಅದು ಕ್ಲಾರಿಟಿ ಆಗುತ್ತೆ ಅದನ್ನು. ಸೊ ನಾಟ್ ಲೆಸ್ ದೆನ್ 50% ನೋಟಿಸ್ ಕೊಡಬೇಕು. ಸೊ ನೋಟಿಸ್ ಕೊಟ್ಟಾಗ ಚೇರ್ಮನ್ ವಿರುದ್ಧವಾಗಿ ಕೊಟ್ಟಿದ್ರೆ ನೋಟಿಸ್ ಈಸ್ ಅಗೇನ್ಸ್ಟ್ ದಿ ಚೇರ್ಮನ್ ಅಂದಾಗ ವಾಟ್ ಇಸ್ ದ ರೋಲ್ ಆಫ್ ಚೇರ್ಮನ್? ಚೇರ್ಮನ್ಗೆ 15 ದಿವಸ ಕಾಲಾವಕಾಶ ಇದೆ. ನೋಟಿಸ್ ಸ್ವೀಕೃತಿ ಆದಾಗ 15 ದಿವಸ ಕಾಲಾವಕಾಶ ಇದೆ. ಅವನ ಅವಿಶ್ವಾಸ ಸಭೆನ ಕರೆಯೋದಕ್ಕೆ ದಿನಾಂಕ ನಿಗದಿಪಡಿಸೋದಕ್ಕೆ 15 ದಿನಗಳ ಕಾಲ ಅವಕಾಶ ಇದೆ. ನೀವು ಒಂದು ನೋಟಿಸ್ ಬರುತ್ತೆ, ಅದನ್ನು ನೀವು ಫೈಲಲ್ಲಿ ಸಬ್ಮಿಟ್ ಮಾಡ್ತೀರಾ. ಈ ಥರ ಕಾನೂನಲ್ಲಿದೆ, ನೀವು ಡೇಟ್ ನಾವು ಮೀಟಿಂಗ್ ಕರೆಯೋದಕ್ಕೆ ಡೇಟನ್ನು ಕೊಡಿ ಅಂತ ನೀವು ಮಾಡ್ತೀರಾ. ಅವರು 15 ದಿವಸದವರೆಗೂ ಇದ್ದು ಡೇಟೇ ಕೊಡೋದಿಲ್ಲ, ಅಥವಾ 15ನೇ ದಿವಸ ಅವ್ರು ಡೇಟ್ ಕೊಡ್ತಾರೆ. ಒಂದು 10 ದಿವಸ ನಂತರ ಡೇಟ್ ಕೊಟ್ಟರೆ ಅವಾಗ ನೀವು ಮೀಟಿಂಗ್ ನೋಟಿಸ್ ಇಶ್ಯೂ ಮಾಡ್ತೀರಾ. ವೈಸ್ ಚೇರ್ಮನ್ ಅಧ್ಯಕ್ಷತೆಯಲ್ಲಿ ಅವಿಶ್ವಾಸ ಸಭೆ ನಡೀತದೆ, ಅಲ್ಲೊಂದು ತೀರ್ಮಾನ ಆಗುತ್ತೆ. ಆ ಪ್ರೊಸೀಡಿಂಗ್ಸ್ನ ಅದು ಪಾಸ್ ಆದರೆ ಒಂಥರ, ಫೇಲ್ ಆದರೆ ಅದು ಡೈರೆಕ್ಟ್ ರಿಪೋರ್ಟ್ ಮಾಡ್ತೀರಾ. ಬಟ್ 15 ದಿವಸವರೆಗೂ ಹಾಗೆ ಇದ್ದು ಆಫ್ಟರ್ ಅವೈಲಿಂಗ್ ದಟ್ ಫೆಸಿಲಿಟಿ 15 ದಿವಸ ಆದರೂ ಡೇಟ್ ಕೊಡೋದಿಲ್ಲ. ಆವಾಗ ಸೆಕ್ರೆಟರಿ ಆಫ್ ದಿ ಮಾರ್ಕೆಟ್ ಕಮಿಟಿ ಅವರಿಗೆ ಇದು ಕೊಟ್ಟಿದೆ. ಸೆಕ್ರೆಟರಿ ಆಫ್ ದಿ ಮಾರ್ಕೆಟ್ ಕಮಿಟಿ ತಹಶೀಲ್ದಾರ್ ಅಧ್ಯಕ್ಷತೆಯಲ್ಲಿ ಮೀಟಿಂಗ್ ಕರೆಯೋದಕ್ಕೆ ಮುಂದಾಗಬೇಕು ಅಂತಿದೆ. ಅವಾಗ ನೀವು ತಹಶೀಲ್ದಾರ್ನ ಕಾಂಟ್ಯಾಕ್ಟ್ ಮಾಡಬೇಕು. ಏನಂತ ಹೇಳಿದ್ರೆ ಈ ಥರ ಅಧ್ಯಕ್ಷರು ಡೇಟ್ ಕೊಡೋದಕ್ಕೆ ಅಧಿಕಾರ ಇದೆ, ಅವ್ರು ಕೊಟ್ಟಿಲ್ಲ. ಈಗ ನನಗೆ ಈ ರೋಲ್ ಸೆಕ್ಷನ್ 44 ಇದರೊಳಗೆ ನನಗೆ ಅಧಿಕಾರ ಇದೆ, ಇರೋದ್ರಿಂದ ನೀವು ಡೇಟ್ ಕೊಡಬೇಕಂದ್ರೆ ಅವ್ರು ಡೇಟ್ ತೊಗೊಂಡು ಅವ್ರ ಅಧ್ಯಕ್ಷತೆಯಲ್ಲಿ ನೀವು ಬೇಕು. ಸೊ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಇಬ್ಬರು ವಿರುದ್ಧವಾಗಿದ್ದರೆ ಡೈರೆಕ್ಟರ್ ಒಂದು ಆಫೀಸರ್ನ ಅಪಾಯಿಂಟ್ ಮಾಡ್ತಾರೆ. ಅವ್ರ ಪ್ರೊಸೀಡಿಂಗ್ಸ್ನ ಅವರು ಮಾಡ್ತಾರೆ, ಅವ್ರು ಡೇಟ್ ತೊಗೊಂಡು ಮಾಡೋಂಥದ್ದು ಅದನ್ನು. ಸೊ ಈ ವಿಚಾರ ಈ ತಹಶೀಲ್ದಾರ್ ಅಂತ ಹೇಳಿದಾಗ ತಹಶೀಲ್ದಾರ್ 2-3 ತಾಲೂಕು ಇದ್ದರೆ ನಿಮ್ಮ ಅಡ್ಮಿನಿಸ್ಟ್ರೇಟಿವ್ ಆಫೀಸ್ ಯಾವ ತಾಲೂಕಿನಲ್ಲಿ ಇರ್ತದೆ ಆ ತಹಶೀಲ್ದಾರ್ ಅಧ್ಯಕ್ಷತೆಯಲ್ಲಿ ಕರಿಬೇಕಾದ್ರೆ. ಈಗ ಫಾರ್ ಎಕ್ಸಾಂಪಲ್ ನಾವು 3-4 ತಾಲೂಕುಗಳು ಇರ್ತವೆ. ಈಗ ಗುಲ್ಬರ್ಗ ತಗೊಂಡ್ರೆ ಗುಲ್ಬರ್ಗ ತಾಲೂಕು ಇರ್ತದೆ, ದಕ್ಷಿಣ, ಉತ್ತರ, ಇದು ಗ್ರಾಮಾಂತರ, ಕಮಲಾಪುರ ಅಂತ ಹೇಳಿದ್ರೆ 3 ತಾಲೂಕು ಇದೆ ಅಂತ ಹೇಳಿದ್ರೆ ನಮ್ಮ ಯಾರ್ಡ್ ಎಲ್ಲಿದೆ ಅಡ್ಮಿನಿಸ್ಟ್ರೇಟಿವ್ ಆಫೀಸು ಈ ತಹಶೀಲ್ದಾರ್ ಅಧ್ಯಕ್ಷತೆಯಲ್ಲಿ ಕರೆಯುವಂಥದ್ದಕ್ಕೆ ಸೆಕ್ರೆಟರಿ ಮುಂದಾಗಬೇಕಾದ್ರೆ. ಸೊ ಅಲ್ಲಿ ರೋಲ್ ಆಫ್ ದಿ ಸೆಕ್ರೆಟರಿ ಅಲ್ಲಿ ಬರ್ತದೆ. ಅವ್ರು ಡೇಟ್ ಕೊಟ್ಟರೆ ಚೇರ್ಮನ್ ವಿರುದ್ಧ ಕೊಟ್ಟರೆ ವೈಸ್ ಚೇರ್ಮನ್ ಮಾಡ್ತಾರೆ. ಇಬ್ಬರು ವಿರುದ್ಧವಾಗಿದ್ದರೆ ಡೈರೆಕ್ಟ್ರು ಬೇರೆ ಒಂದು ಅಧಿಕಾರಿನ ನಿಯೋಜನೆ ಮಾಡ್ತಾರೆ, ಅವರು ಆ ಕೆಲಸನ ಮಾಡ್ತಾರೆ ಅದನ್ನು. ಸೊ ಚೇರ್ಮನ್ ಎಲೆಕ್ಟ್ ಆದ ನಂತರ ಫಸ್ಟ್ 6 months ಅವ್ರ ವಿರುದ್ಧವಾಗಿ ಅವಿಶ್ವಾಸನ ಮಂಡಿಸೋಂಗಿಲ್ಲ. ಅದೊಂದು ಸೇಫ್ಟಿ, ಅಂದರೆ ಅವರೊಂದು ಕಾಲಾವಕಾಶನ ಆ್ಯಕ್ಟ್ನಲ್ಲಿ ಕೊಟ್ಟಿದ್ದು. ಫಸ್ಟ್ 6 months ಅವಿಶ್ವಾಸ ನಿರ್ಣಯನ ಮಂಡಿಸಾಗಿಲ್ಲ. ನಂತರದಲ್ಲೇ ಮಂಡಿಸ್ತಾರೆ. ಮಂಡಿಸಿದಾಗ ನಾಟ್ ಲೆಸ್ ದನ್ 50% ಮೆಂಬರ್ಸ್ ಕೊಡ್ತಾರೆ. ನೋಟಿಸ್ ಇಸ್ ವ್ಯಾಲಿಡ್, ಡೇಟ್ ಕೊಡ್ತಾರೆ, ಪ್ರೊಸೀಡಿಂಗ್ಸ್ ಆಗುತ್ತೆ. ಅಲ್ಲಿ 2/3 ಆಫ್ ದಿ ಮೆಂಬರ್ಸ್ ಆಫ್ ದಿ ಕಮಿಟಿ, ಮೆಜಾರಿಟಿ 2/3 ಆಫ್ ದಿ ಮೆಂಬರ್ಸಿಂದ ಪಾಸ್ ಆದರೆ ಅದು ಮೋಷನ್ ಇದಾಗಿದೆ ಅಂತ ಏನು ಇಟ್ ಹಸ್ ಸಕ್ಸೀಡೆಡ್ ಅಂತೇಳಿ. ಅಲ್ಲಿ 2/3 ಅಂದರೆ ಏನು? ಫಾರ್ ಪಾಸಿಂಗ್ ಆಫ್ ದಿ ನೋ ಕಾನ್ಫಿಡೆನ್ಸ್ ಮೋಷನ್ ನಾಟ್ ಲೆಸ್ ದನ್ 2/3 ಆಫ್ ಆಲ್ ದಿ ಮೆಂಬರ್ಸ್ ಆಫ್ ದಿ ಮಾರ್ಕೆಟ್ ಕಮಿಟಿ. 18 ಜನ ಇದ್ದರೆ 12 ಜನ
ಅವಿಶ್ವಾಸ ಸೂಚನೆಗೆ ಸಪೋರ್ಟ್ ಮಾಡಿದ್ರೆ ಅವಾಗ ಪಾಸ್ ಆಯಿತು ಅಂತ. 11 ಜನ ಆದ್ರೂ ಅದು ವಿಫಲ ಆಗುತ್ತೆ. ಸೊ 2/3 ಅನ್ನೋದಕ್ಕೆ ಒಂದು ಜಡ್ಜ್ಮೆಂಟ್ನಲ್ಲಿ ಮಾಡಿದ್ದಾರೆ. ಅದರೊಳಗೆ ಅಸಿಸ್ಟೆಂಟ್ ಡೈರೆಕ್ಟರ್ನು ಒಂದು ಲೆಕ್ಕಕ್ಕೆ ತಗೋಬೇಕು. ಅವ್ನು ವೋಟಿಂಗ್ ಪವರ್ ಇಲ್ಲ ಅಂತ ಹೇಳಿದ್ರು ಈಸ್ ಎ ಮೆಂಬರ್ ಆಫ್ ದಿ ಮಾರ್ಕೆಟ್ ಕಮಿಟಿ. ಸೊ 18 ಜನ ಇದ್ರೆ 18ಕ್ಕೆ 12 ಆಗುತ್ತೆ. ಈಗ 17 ಜನ ಇದ್ರೆ ನಿಮ್ಮ ಮೆಂಬರ್ಸ್ ಯಾವುದೋ ಒಂದು ಕಾನ್ಸ್ಟಿಟ್ಯೂನ್ಸಿ ವೇಕೆಂಟ್ ಇದೆ, 17 ಜನ ಇದ್ರೆ 2/3 ಅಂತ ಹೇಳಿದ್ರೆ 11.33 ಆ ಥರ ಆಗುತ್ತೆ. ಸೊ ಫ್ರಾಕ್ಷನ್ ಬಂದರೆ ಮೊದಲಿಗೆ ಜಡ್ಜ್ಮೆಂಟ್ನಲ್ಲಿ <50 ಬಂದರೆ ಇಗ್ನೋರ್ ಮಾಡಿ, ಮೋರ್ ದೆನ್ 50 ಇದ್ರೆ ರೌಂಡ್ ಅಪ್ ಮಾಡಿ ಅಂತೇಳಿ ಹೈಕೋರ್ಟ್ ಜಡ್ಜ್ಮೆಂಟ್ ಇತ್ತು. ಅದನ್ನು ನಾವು ಫಾಲೋ ಮಾಡ್ತಾ ಇದ್ವಿ. ರೀಸೆಂಟಾಗಿ ಇನ್ನೊಂದು ಹೈಕೋರ್ಟ್ ಜಡ್ಜ್ಮೆಂಟ್ನಲ್ಲಿ ಅದು ಇಂಡಿವಿಜುವಲ್ ಇರೋದ್ರಿಂದ, ವ್ಯಕ್ತಿ ಇರೋದ್ರಿಂದ ಅವನು ಫ್ರಾಕ್ಷನ್ ಮಾಡೋಕ್ಕಾಗೋದಿಲ್ಲ, ನೆಕ್ಸ್ಟ್ ಇದಕ್ಕೇ ತಗೋಬೇಕು ಅಂತ. ಅಂದರೆ 17 ಇದ್ರೂ 2/3 11.33 ಆದ್ರೂ ಯು ಶುಡ್ ಕನ್ಸಿಡರ್ ಇಟ್ ಆಸ್ 12 ಮಾಡಬೇಕು ಅಂತೇಳಿ. ಸೊ 12 ಇದ್ರೆ ಆಗುತ್ತೆ, 11 ಇದ್ರೆ ಫೇಲ್ಯೂರ್ ಆಗುತ್ತೆ. ಸೊ ಈ 3 ಜಡ್ಜ್ಮೆಂಟ್ಗಳು ಅಂದರೆ ವ್ಯಾಲಿಡಿಟಿ ಆಫ್ ನೋಟಿಸ್, 2/3 ಅಂದರೆ ಏನು, ಆಮೇಲೆ ಫ್ರಾಕ್ಷನ್ ಬಂದಾಗ ಏನು ಮಾಡಬೇಕು ಅನ್ನೋದು ಇವಾಗ ಹೈಕೋರ್ಟ್ನಲ್ಲಿ ತೀರ್ಮಾನ ಆಗಿರ್ತಕ್ಕಂಥ ಜಡ್ಜ್ಮೆಂಟ್ಗಳು. ಈ ಒಂದು 4-5 ಜಡ್ಜ್ಮೆಂಟ್ಗಳು ನಿಮ್ಮ ಹತ್ರ ಇದ್ದರೆ ಈ ಮೋಷನ್ ಆಫ್ ನೋ ಕಾನ್ಫಿಡೆನ್ಸ್ ಬಂದಾಗ ಈ ಒತ್ತಡಗಳನ್ನು ನಿರ್ವಹಣೆ ಮಾಡೋದಕ್ಕೆ ಭಾಳ ಸುಲಭವಾಗಿ ನಿಮ್ಗೆ ಆಗುತ್ತೆ ಅದನ್ನು. ಸೊ ಅವಿಶ್ವಾಸ ಸಭೆಯಲ್ಲಿ ಚೇರ್ಮನ್ ವಿರುದ್ಧ ಅಥವಾ ವೈಸ್ ಚೇರ್ಮನ್ ವಿರುದ್ಧ ಇದ್ದರೆ ಅವ್ರು ಪ್ರಿಸೈಡ್ ಮಾಡೋಕ್ಕೆ ಬರೋದಿಲ್ಲ. ಯಾಕಂದರೆ ಪ್ರೊಸೀಡಿಂಗ್ನಲ್ಲಿ ಭಾಗವಹಿಸ್ಬೋದು, ಮಾತಾಡ್ಬೋದು ಅಷ್ಟೇ, ಬಟ್ ಬೇರೆ ಏನೇನು ಇದಿಲ್ಲ, ಪ್ರಿಸೈಡ್ ಮಾಡೋಕ್ಕೆ ಅವ್ರಿಗೆ ಅವಕಾಶ ಇಲ್ಲ. ಸೊ ಚೇರ್ಮನ್ನು ಎಲೆಕ್ಟ್ ಆಗಿ ಬಂದು ರಾಜೀನಾಮೆ ಆಯಿತು, ಆಮೇಲೆ ಅವರ ಅಧಿಕಾರ ಕರ್ತವ್ಯಗಳಾಯಿತು, ಆಮೇಲೆ ಅವಿಶ್ವಾಸ ಸಭೆ ಅಲ್ಲಿ ಈ ಸಭೆ ಒಂದು ಸಭೆ ವಿಫಲ ಆದರೆ, ಸಕ್ಸಸ್ ಆದರೆ ಅದು ಇನ್ನೊಬ್ರು ಬರ್ತಾರೆ, ಫೇಲ್ಯೂರ್ ಆದರೆ ಅನದರ್ 6 monthsವರೆಗೂ ಅವರು ಕರೆಯಂಗಿಲ್ಲ, ಮಂಡಿಸಂಗಿಲ್ಲ. ಸೊ ಅವರಿಗೆ ಒಂದು 12 months ಅವ್ರಿಗೊಂದು ಇಫ್ ಈಸ್ ಎಂಜಾಯಿಂಗ್ ದಿ ಕಾನ್ಫಿಡೆನ್ಸ್ ಆಫ್ ದಿ ಮೆಂಬರ್ಸ್ ಅಂತ ಹೇಳಿದ್ರೆ ಫಸ್ಟ್ 6 months ಏನು ಮಾಡೋಂಗಿಲ್ಲ. ಅವನು ಎಲ್ಲರೂ ಎಂಜಾಯ್ ಮಾಡಿದ್ರೆ ಅನದರ್ 6 months ಆಗುತ್ತೆ. ಸೊ 20 monthsಗೆ ನಾವು ಸ್ವಲ್ಪ ದಿವಸ ಉಳಿತದೆ. ಈ ಕ್ಯಾನ್ ಡಿಸ್ಚಾರ್ಜ್ ಇಸ್ ಡ್ಯೂಟೀಸ್ ಅನ್ನೋದು. ಇದಾದ ನಂತರದಲ್ಲಿ ಚೇರ್ಮನ್ನು ಲೀವ್ ಆಫ್ ಆಬ್ಸೆನ್ಸ್, ನಾನು ಆಗಲೇ ಫಸ್ಟ್ ಹೇಳ್ದಂಗೆ ಕನ್ಸಿಕ್ಯೂಟಿವ್ ನಾಟ್ ಮೋರ್ ದೆನ್ 3 consecutive ಮೀಟಿಂಗ್ಸ್ ಅಂದರೆ 4 ಅನ್ನೋಕ್ಕೆ ಅಂತೇಳಿ ಮೆಂಬರ್ ಆದರೆ ಅದನ್ನು ಚೇರ್ಮನ್ ಆದ್ರೂ ಚೇರ್ಮನ್ ಇಸ್ ಆಲ್ಸೋ ಮೆಂಬರ್, ಬಟ್ ಚೇರ್ಮನ್ ಯಾಕಂದರೆ ಅವರಿಗೆ ಒಂದು ಜವಾಬ್ದಾರಿ ಕೊಟ್ಟಿರೋದ್ರಿಂದ ಇದೆ ಅದನ್ನು. ಸೊ ಅವನು ಲೀವ್ ಆಫ್ ಆಬ್ಸೆನ್ಸನ್ನು ತಗೊಳ್ಳೋದಕ್ಕೆ ಕಾಯ್ದೆಯಲ್ಲಿ ಅವಕಾಶ ಕೊಟ್ಟಿದೆ. ನಾಟ್ ಎಕ್ಸೀಡಿಂಗ್ 40 days ಅಂದರೆ 40 ದಿನಗಳಿಗಿಂತ ಹೆಚ್ಚಿಗೆ ಮಾರ್ಕೆಟ್ ಏರಿಯಾಗಿಂತ ಹೊರಗೆ ಉಳಿದ್ರೆ, ಅಂದರೆ ಮಾರ್ಕೆಟ್ ಸಮಿತಿಗೆ ನಾನು ಈ ಥರ ಯಾವುದೋ ಒಂದು ಕಾರಣಕ್ಕಾಗಿ ನಾನು ಹೊರಗೆ ಹೋಗಬೇಕಾಗಿದೆ, ಫಾರಿನ್ಗೆ ಹೋಗ್ಬೋದು ಅಥವಾ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗ್ಬೋದು, ಏನೋ ಇದೆ ಅಂತ ಹೇಳಿದ್ರೆ ನಾನು ಈ ಥರ ಇರೋ ಕಾರಣಕ್ಕಾಗಿ ನಾನು ಮಾರ್ಕೆಟ್ ಇದಕ್ಕೆ ಸಭೆಗಳಿಗೆ ಹಾಜರಾಗೋದಿಲ್ಲ, ನನಗೆ ಲೀವ್ ಆಫ್ ಆಬ್ಸೆನ್ಸ್ ಗೈರ್ಹಾಜರಾಗೋದಕ್ಕೆ ಅವಕಾಶನ ಕೊಡಬೇಕು ಅಂತ ಕಮಿಟಿ ಕೊಡಬೇಕು. ಕಮಿಟಿ ಅದನ್ನು ತೀರ್ಮಾನ ಮಾಡ್ತದೆ. ಅದಕ್ಕೊಂದು ಕಾಲಮ್ ಲಿಮಿಟ್ ಇದೆ. ಮಾಡಲಿಲ್ಲ ಅಂತ ಹೇಳಿದ್ರೆ ಡೀಮ್ ಟು ಹ್ಯಾವ್ ಬಿನ್ ಗಿವನ್ ಪರ್ಮಿಷನ್ ಅನ್ನೋಕ್ಕೆ. 40 days ಎಕ್ಸಿಡಿಂಗ್ 40 days ಮಾರ್ಕೆಟ್ ಏರಿಯಾದಿಂದ ಹೊರಗಿದ್ರೆ, ಆಬ್ಸೆನ್ಸ್ ಹಿಮ್ಸೆಲ್ಫ್ ಫ್ರಮ್ ದಿ ಮಾರ್ಕೆಟ್ ಏರಿಯಾ ಆರ್ ಫ್ರಮ್ ಅಟೆಂಡಿಂಗ್ ದಿ ಆಫೀಸ್ ಅವನು ಇದ್ರೆ ವಿತೌಟ್ ಆಬ್ಸೆನ್ಸ್ ಅವನು ಕೇಳಲಿಲ್ಲ ಅಂತ ಹೇಳಿದ್ರೆ ಅವನು ಚೇರ್ಮನ್ ಸ್ಥಾನದಿಂದ ಅವನು ಕೆಳಗಿಳಿಬೇಕಾಗ್ತದೆ. ಸೊ ವೈಸ್ ಚೇರ್ಮನ್ಗೆ ಅದೇ ರೀತಿ ಒಂದು ಲಿಮಿಟೆಡ್ ಇದ್ದಾರೆ. ಎಕ್ಸಿಡಿಂಗ್ 3 months ಅವನು ಮಾರ್ಕೆಟ್ ಏರಿಯಾದಿಂದ ಹೊರಗಿದ್ದು ಲೀವ್ ಆಫ್ ಆಬ್ಸೆನ್ಸ್ ತಗೊಳ್ಳದೆ ಹೋದರೆ ಅವನು ವಿಲ್ ಲೂಸ್ ಈಸ್ ವೈಸ್ ಚೇರ್ಮನ್ ಪೋಸ್ಟ್. ಬಟ್ ಒಂದು ವರ್ಷದಲ್ಲಿ ಎಷ್ಟು ಮ್ಯಾಕ್ಸಿಮಮ್ ಕೊಡ್ಬೋದು ಅಂದರೆ 180 ದಿವಸಕ್ಕೆ ವರೆಗೆ ಮಾರ್ಕೆಟ್ ಕಮಿಟಿ ಕೊಡ್ಬೋದು. ಇಟ್ ಕ್ಯಾನಾಟ್ ಎಕ್ಸೀಡ್ 180 days. ಅದಾದ ನಂತರ ಅವ್ನು ಲೀವ್ ಆಫ್ ಆಬ್ಸೆನ್ಸ್ ಬೇಕು ಅಂತೇಳಿ ಇದ್ರೂ, ಜೆನ್ಯೂನಿಟಿ ಇದ್ರೂ ಆ್ಯಕ್ಟ್ ಡಸಂಟ್ ಎಂಪವರ್ ದಿ ಮಾರ್ಕೆಟ್ ಕಮಿಟಿ ಟು ಅಕಾರ್ಡ್ ದಿ ಪರ್ಮಿಷನ್. ಸೊ ಅವನು ಆವಾಗ ರಾಜೀನಾಮೆ ಕೊಟ್ಟು ಇನ್ನೊಬ್ಬರಿಗೆ ಅವಕಾಶ ಮಾಡಿಕೊಡ್ಬೇಕು. ಸೊ ಇದು ಭಾಳಷ್ಟು ಕಂಪ್ನಿಗಳಲ್ಲಿ ಆಗಿಲ್ಲ, ಇವೆಲ್ಲ ರೇರ್ ಇನ್ಸ್ಟೆನ್ಸಸ್ಸು. ಏನಂತೇಳಿದ್ರೆ 1-2 ದಿವಸ ಇದರೊಳಗೆ ಒಬ್ಬ ಚೇರ್ಮನ್ಗೆ ಅವರಿಗೆ ಸ್ಟ್ರೋಕ್ ಆಗೋಯ್ತು. ಸ್ಟ್ರೋಕ್ ಆಗೋದ್ರಿಂದ ಅವರು ಸಿಗ್ನೇಚರ್ ಮಾಡೋಕ್ಕಾಗೋದಿಲ್ಲ, ಏನಿಲ್ಲ, ಅವರು ಆಫೀಸ್ಗೆ ಬರೋಕ್ಕಾಗೋದಿಲ್ಲ. ಬಟ್ ಅಲ್ಲಿ ರಾಜಕೀಯ ಒತ್ತಡದಲ್ಲಿ ಅವ್ನಿಗೆ ರಾಜೀನಾಮೆ ಕೊಡಿಸಿ ಕಳಿಸ್ಬೋದು, ಏನಿಲ್ಲ. ಹಾಗೆ ಒಂದು ಕೆಲವು ದಿವಸ ಪ್ಯಾರಲೈಸ್ ಆಗಿತ್ತು, ಅವ್ರಿಗೂ ಪ್ಯಾರಲೈಸ್ ಆಗಿತ್ತು, APMC ಫಂಕ್ಷನಿಗೂ ಪ್ಯಾರಲೈಸ್ ಆಗಿತ್ತು, ಯಾವ ಚೆಕ್ ಸೈನ್ ಮಾಡೋಂಗಿಲ್ಲ, ಏನಿಲ್ಲ. ಆಮೇಲೆ ಕರೆಸಿ ಇಂಡೈರೆಕ್ಟಾಗಿ ಹೇಳಿ ಎಲ್ಲ ಮಾಡಿದ್ಮೇಲೆ ಅವರು ರಾಜೀನಾಮೆ ಥರ ಮಾಡಿ ಇದನ್ನು ಅದರಲ್ಲಿ ಬೇರೆಯವ್ರಿಗೆ ಅವಕಾಶ ಆಯಿತು ಅಂತ ಇಟ್ಕೊಳ್ಳಿ. ಸೊ ನಾವು ಕಾಯ್ದೆಯಲ್ಲಿ ಇರ್ತಕ್ಕಂಥ ಅವಕಾಶನ, ಯಾಕಂದರೆ ಯಾವ ಇಂಡಿವಿಜುವಲ್ ಇಲ್ಲಿ ಎಲ್ರಿಗೂ ಒಂದು ರೋಲ್ ಇರೋದ್ರಿಂದ ಯಾರೋ ಒಬ್ಬರಿಗಾಗಿ ಸಂಸ್ಥೆ ಅಲ್ಲ, ಸಂಸ್ಥೆ ಒಳಗೆ ನಾವೆಲ್ಲ. ಸೊ ಫಂಕ್ಷನಿಂಗ್ ಆಫ್ ದಿ APMC ಯಾವುದೇ ಕಾಲದಲ್ಲಿ ಅದು ಸಫರ್ ಆಗಬಾರ್ದು.
ಅದು ಯಾಕಂದರೆ ಇಟ್ಸ್ ಎ ಪರ್ಪಿಚುವಲ್ ಸಕ್ಸೆಷನ್ ಅಂತ ಹೇಳ್ತದೆ, ಅಂದರೆ ನಿರಂತರವಾಗಿ ನಡೆಯುವಂಥದ್ದು, ಶೂನ್ಯ ಅನ್ನೋದಲ್ಲಿ ಬರೋದಿಲ್ಲ. ವ್ಯವಸ್ಥೆಗಳು ನಡೀತಾ ಇರಬೇಕು. ಅದನ್ನು ಸಂಸ್ಥೆ ಇರ್ತದೆ, ನಾವು ಬರ್ಬೋದು ಹೋಗ್ಬೋದು ಅಷ್ಟೇ. ಅದು ನಮಗಾಗಿ ಚೇರ್ಮನ್ ನಾನು ಭಾಳಷ್ಟು ಕಷ್ಟಪಟ್ಟಿದ್ದೀನಿ, ನನಗಾಗಿ ಇಟ್ಟಿರಲಿ ಹಾಗೆಲ್ಲ ಹೇಳಕ್ಕೆ ಬರೋದಿಲ್ಲ. ದಿ ಫಂಕ್ಷನಿಂಗ್ ಆಫ್ ದಿ ಕಮಿಟಿ ಶುಡ್ ನಾಟ್ ಸಫರ್, ಅದು ಅಲ್ಲಿ ಇರ್ತಕ್ಕಂಥದ್ದು. ಸೊ ಆಗಲೇ ನಾನು ಹೇಳಿದಾಗೆ ಸೆಕ್ಷನ್ 46ನಲ್ಲಿ ಚೇರ್ಮನ್ ಇಸ್ ದಿ ಚೀಫ್ ಕಂಟ್ರೋಲಿಂಗ್ ಆ್ಯಂಡ್ ಸೂಪರ್ವೈಸಿಂಗ್ ಆಫೀಸರ್ ಆಫ್ ದಿ ಮಾರ್ಕೆಟ್ ಕಮಿಟಿ. ಇದನ್ನು ನಮ್ಮಲ್ಲೇನೆ ಕೆಲವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಚೇರ್ಮನ್ಗಳಿಗೆ ಅವರು ಇನ್ನೊಬ್ಬರ ಮೇಲೆ ಬೇರೆ ಸ್ಟಾಫ್ನ ಕಂಟ್ರೋಲ್ ಮಾಡೋಕ್ಕೋ ಸೆಕ್ರೆಟರಿನ ಇದು ಮಾಡೋದಕ್ಕೋ ಚೇರ್ಮನ್ಗಳಿಗೆ ಸಹ ಚೀಫ್ ಕಂಟ್ರೋಲಿಂಗ್ ಅಂದರೆ ನೀವೇ ಅಂಥೇಳಿ ಅವ್ರು ಹೆಚ್ಕೊಡೋಕ್ಕೆಲ್ಲ ಹೋಗ್ತಾರೆ. ಬಟ್ ಅದು ಅರ್ಥ ಆ ಥರ ಅಲ್ಲ. ಒಂದು ಸಂಸ್ಥೆ, ಯಾವುದೇ ಸಂಸ್ಥೆ ಆದರೆ ಒಬ್ಬ ಮುಖ್ಯಸ್ಥ ಇರ್ತಾನೆ. ಆ ಮುಖ್ಯಸ್ಥನಿಗೆ ಸಹಾಯಕವಾಗಿ ಪೂರಕವಾಗಿ ಇರ್ತದೆ. ಈ ಕ್ಯಾಬಿನೆಟ್ ಸಿಸ್ಟಮ್ ಆಫ್ ಗೌರ್ಮೆಂಟ್ ಅಂತ ಹೇಳಿದ್ರು ಚೀಫ್ ಮಿನಿಸ್ಟರ್ ಇದ್ರೂ ಒಂದು ಕ್ಯಾಬಿನೆಟ್ ಇರ್ತದೆ, ಎಕ್ಸಿಕ್ಯೂಟಿವ್ ಹೆಡ್ ಆಗಿ ಚೀಫ್ ಸೆಕ್ರೆಟರಿ ಇರ್ತಾರೆ. ಈ ವಿಲ್ ಅಡ್ವೈಸ್ ದಿ ಕ್ಯಾಬಿನೆಟ್, ಈ ವಿಲ್ ಅಡ್ವೈಸ್ ದಿ ಮಿನಿಸ್ಟರ್ಸ್ ಏನು ಯಾವ ಥರ ಅಂತೇಳಿ ಅಲ್ಲಿ ಅವ್ರ ತೀರ್ಮಾನಗಳು, ಒಳ್ಳೆ ತೀರ್ಮಾನಗಳು ತಗೊಳ್ಳೋದಕ್ಕೆ ಇವರೆಲ್ಲ ಸಹಾಯ ಮಾಡ್ತಾರೆ. ತೀರ್ಮಾನಗಳು ತಗೊಂಡ್ಮೇಲೆ ಜಾರಿ ಮಾಡೋದಕ್ಕೂ ಇವರೇ ಮಾಡೋದು. ಅಲ್ಲಿ ದೊಡ್ಡ ಪ್ರಮಾಣದಲ್ಲಿ ಕ್ಯಾಬಿನೆಟ್ ಸಿಸ್ಟಮ್ ಅಲ್ಲಿ ನಡೀತದೆ ಅಂತ ಹೇಳಿದ್ರೆ, ನಮ್ಮ APMC ಲೆವೆಲಲ್ಲಿ APMC ಮಾರ್ಕೆಟ್ ಕಮಿಟಿ ಏನಿದೆ ಅದೊಂದು ಕ್ಯಾಬಿನೆಟ್ ಇದ್ದಾಗ, ಚೇರ್ಮನ್ CM ಅಂತಂದ್ರೂ ನೀವೆಲ್ಲ ಚೀಫ್ ಸೆಕ್ರೆಟರಿ ಇದ್ದಾಗ ಯು ವಿಲ್ ಗಿವ್ ದಿ ಇನ್ಪುಟ್ಸ್ ಟು ದಿ ಕಮಿಟಿ. ತೀರ್ಮಾನಗಳನ್ನು ಯಾವ ಥರ ತಗೋಬೇಕು, ಯಾಕೆ ತಗೋಬೇಕು, ಹಿಂದೆ ಯಾವುದಾದ್ರೂ ಕಾನೂನುಗಳಾಗಿದ್ದಾವ, ಹೈಕೋರ್ಟ್ ಜಜ್ಮೆಂಟ್ಗಳಾಗಿದ್ದಾವ, ನಿರ್ದೇಶಕರಿಗೆ ಕೊಟ್ಟಂಥ ಸುತ್ತೋಲೆಗಳಿದ್ದಾವೆ, ಅಥವಾ ಪೂರ್ವ ನಿದರ್ಶನವಾದಂಥ ಉದಾಹರಣೆಗಳಿದ್ದಾವ, ಇವೆಲ್ಲ ಅವ್ರ ಗಮನಕ್ಕೆ ತಂದು ಅವರು ಒಂದು ಒಳ್ಳೆಯ ನಿರ್ಣಯಗಳನ್ನು ತಗೊಳ್ಳೋದಕ್ಕೆ ಮಾಡೋಂಥದ್ದು ಒನ್ ಆಫ್ ದಿ ಇಂಪಾರ್ಟೆಂಟ್ ಡ್ಯೂಟೀಸ್ ಆಫ್ ದಿ ಸೆಕ್ರೆಟರಿ. ಅವರು ನಿಮ್ಮಗಳನ್ನ ಅನುಭವವನ್ನು ತಗೊಂಡು ಒಳ್ಳೆ ತೀರ್ಮಾನಗಳು ಮಾಡೋದು ಅವ್ರ ಕೆಲಸ. ಅದನ್ನು ಸೊ ಮೀಟಿಂಗ್ಸ್ ಆಫ್ ದಿ ಮಾರ್ಕೆಟ್ ಕಮಿಟಿ ಮೀಟಿಂಗ್ಗಳನ್ನ ಸೆಕ್ಷನ್ 48ರಲ್ಲಿ ತಿಳಿಸಿದಾಗ ಅದನ್ನು ಯಾವ ಥರ ಮೀಟಿಂಗ್ಗಳಾಗ್ತದೆ ಅಂತ ಹೇಳಿದ್ರೆ, ಒಂದು 3 ಥರ ಮೀಟಿಂಗ್ಗಳನ್ನು ಕರೆಯೋದಕ್ಕಿದೆ. ಸಾಮಾನ್ಯ ಸಭೆ ಅಂದರೆ ಅದು ಒನ್ಸ್ ಇನ್ ಎ ಮಂತ್ ಅದು ಕರೀಲೇಬೇಕು, ಕರೆದು ಮಾಡಬೇಕು ಅದನ್ನು. ಆಮೇಲೆ ವಿಶೇಷ ಸಭೆ ಕರೆಯೋದಕ್ಕೆ ಒಂದು ಅವಕಾಶ ಇದೆ, ಆಮೇಲೆ ತುರ್ತು ಸಭೆ ಕರೆಯೋದಕ್ಕೆ ಒಂದು ಅವಕಾಶ ಇದೆ. 3 ಅವಕಾಶಗಳನ್ನು ಕಾಯ್ದೆಯಲ್ಲಿ ಮಾಡಿಕೊಟ್ಟಿದೆ. ಇದು ವಿಶೇಷ ಸಭೆ, ತುರ್ತು ಸಭೆಗಳು ಭಾಳ ರೇರ್ ಆಗೋಂಥದ್ದು. ಬಟ್ ಇದು ಮಾರ್ಕೆಟ್ ಕಮಿಟಿ ಶಲ್ ಮೀಟ್ ಫಾರ್ ದ ಟ್ರಾನ್ಸಾಕ್ಷನ್ ಆಫ್ ಇಟ್ಸ್ ಬಿಸ್ನೆಸ್ ಅಟ್ಲೀಸ್ಟ್ ಒನ್ಸ್ ಇನ್ ಎವ್ರಿ ಮಂತ್ ಅಟ್ ದಿ ಆಫೀಸ್ ಆಫ್ ದ ಮಾರ್ಕೆಟ್ ಕಮಿಟಿ ಆನ್ ಸಚ್ ಡೇಟ್ ಆ್ಯಂಡ್ ಆನ್ ಸಚ್ ಟೈಮ್ ಆಸ್ ದಿ ಚೇರ್ಮನ್ ಮೇ ಡಿಟರ್ಮಿನ್. ಸೊ ಡ್ಯೂಟೀಸ್ ಆಫ್ ಸೆಕ್ರೆಟರಿ ಒಳಗೆ ಒಂದು ಹಾಕಿದೆ, ಇನ್ ಕನ್ಸಲ್ಟೇಷನ್ ವಿತ್ ದಿ ಚೇರ್ಮನ್. ನೀವು ಮೀಟಿಂಗನ್ನು ಯಾವಾಗ ಕರಿಬೇಕು ಅನ್ನೋದನ್ನು ಚೇರ್ಮನ್ ಜೊತೆ ಕನ್ಸಲ್ಟ್ ಮಾಡಿ ಅಜೆಂಡಾ ಫಿಕ್ಸ್ ಮಾಡಿಕೊಂಡು ಮೀಟಿಂಗ್ ನೋಟಿಸನ್ನು ಹೊರಡಿಸ್ಬೇಕು. ಅದು ಇದರಲ್ಲಿ ಇನ್ ಕನ್ಸಲ್ಟೇಷನ್ ವಿತ್ ದಿ ಚೇರ್ಮನ್ ಅಂತಲೇ ಇದೆ. ಒಂದು ಮೀಟಿಂಗ್ ಕರಿಬೇಕಾದ್ರೆ ಮೀಟಿಂಗ್ ಜಾಗ, ಮೀಟಿಂಗ್ ಯಾವ ಸಮಯಕ್ಕೆ, ಮತ್ತು ಅದಕ್ಕೊಂದು ಅಜೆಂಡಾ ಇರಬೇಕು. ಅಜೆಂಡಾ ಇರೋದಂಗೆ ಯಾವುದೋ ಮೀಟಿಂಗ್ ಕರಿಬಾರ್ದು. ಅಜೆಂಡಾ ಒಳಗೆ ಕೆಲವು ಶಾಸನಬದ್ಧವಾಗಿ ಒಂದು ತಿಂಗಳಲ್ಲಿ ಕೆಲವು ಮಾರ್ಕೆಟ್ ಕಮಿಟಿ ಕೆಲವೆಲ್ಲ ಮಾಡಲೇಬೇಕು, ಮಾಡಿರ್ತಕ್ಕಂಥ ವಿಚಾರಗಳನ್ನು ಸಮಿತಿ ಮುಂದೆ ತರಬೇಕು. ಆ ಸಬ್ಜೆಕ್ಟ್ಗಳನ್ನು ಅದು ಬರಲೇಬೇಕು ಅದನ್ನು. ಆಮೇಲೆ ಇನ್ನು ಕೆಲವು ನಿರ್ಣಯ ಮಾಡೋಂಥ ಇರ್ತದೆ ಸಮಿತಿ, ಅಂಥ ವಿಚಾರಗಳನ್ನು ಹಾಕಬೇಕು. ಆಮೇಲೆ ಕೆಲವು ಸಮಿತಿ ಆ ತಿಂಗಳಲ್ಲಿ ಹಿಂದಿನ ತಿಂಗಳಲ್ಲಿ ಏನು ಕೆಲಸಗಳನ್ನು ಮಾಡ್ತು, ಅಥವಾ ಏನು ಪ್ರೋಗ್ರೆಸ್ ಆಗಿದೆ, ಅಥವಾ ಏನು ಸಮಸ್ಯೆಗಳು ಬಂದಿದೆ ಅನ್ನೋ ವಿಚಾರಗಳನ್ನು ಟಿಪ್ಪಣಿ ಮಾಡಿ ಅದನ್ನು ಕಮಿಟಿ ಮುಂದೆ ಕೊಡಬೇಕು. ಅಜೆಂಡಾ ಕಳಿಸ್ಬೇಕಾದ್ರೆ ಟಿಪ್ಪಣಿನೂ ಹೋಗಬೇಕು. ಭಾಳಷ್ಟು ಕಡೆ ಇದನ್ನು ಮಾಡ್ತಾ ಇಲ್ಲ, ಮಾಡಬೇಕು. ಪಾರದರ್ಶಕತೆ ಅಂತ ಹೇಳಿದ್ರೆ ಇದೆಲ್ಲರೂ ಇದ್ರೆ ಪಾರದರ್ಶಕತೆ, ಇಲ್ಲ ಅಂತ ಹೇಳಿದ್ರೆ ನೋಟಿಸ್ ಹೋಯ್ತು, ನಾವು ಕಳಿಸಿದ್ದೀವಿ ಅನ್ನೋದು, ಅವ್ರು ಬಂದಿಲ್ಲ ಅನ್ನೋದು, ಆಗ ಬಂದರು ನಮಗೇನು ಗೊತ್ತಿಲ್ಲ, ನೀವೇನೋ ಮಾಡ್ಕೊಳ್ತೀರ, ನಮಗೇನು ಇಲ್ಲ, ನಿಮ್ಮದೇ ಇದು ಗಲಾಟೆ ಆಯಿತು, ಇವೆಲ್ಲದಕ್ಕೆ ಅವಕಾಶ. ಟಿಪ್ಪಣಿ ಕಳಿಸ್ಬೇಕು. ಇವನ್ ನಿಮ್ಮ ಕ್ಯಾಬಿನೆಟ್ ಅಂತ ಹೇಳಿದ್ರೆ ಕ್ಯಾಬಿನೆಟ್ ಮಿನಿಸ್ಟರ್ಸ್ ಅಂತ ಏನಿರ್ತಾರೆ ಅವರಿಗೆ ಕ್ಯಾಬಿನೆಟ್ಗೆ ಏನು ಸಬ್ಜೆಕ್ಟ್ ಬರ್ತಾ ಇದೆ, ಅಜೆಂಡಾ, ಹಿಂದಿನ ಕ್ಯಾಬಿನೆಟ್ನಲ್ಲಿ ಏನು ತೀರ್ಮಾನಗಳಾಗಿತ್ತು, ಆ್ಯಕ್ಷನ್ ಟೇಕನ್ ರಿಪೋರ್ಟ್, ಅದಕ್ಕೆ ಏನು ಕಾರ್ಯಕ್ರಮ ಅನುಷ್ಠಾನ ಆಗಿದ್ದು ಒಂದು ವರದಿ, ಮತ್ತು ಇವತ್ತು ನಾಳೆ ಬರ್ತಕ್ಕಂಥ ಮೀಟಿಂಗಲ್ಲಿ ಏನು ಸಬ್ಜೆಕ್ಟ್ಗಳಿದ್ದಾವೆ ಅದಕ್ಕೆ ಟಿಪ್ಪಣಿ ಎಲ್ಲ ಹೋಗುತ್ತೆ. ಅದು ನೋಡ್ಕೊಂಬಂದು ಅವ್ರು ಚರ್ಚೆ ಮಾಡಿ ತೀರ್ಮಾನಗಳು ತಗೋಬೇಕು ಅಂತ. ಅದೇ ಮೆಥಡನ್ನೇ ಎಲ್ಲ ಕಮಿಟಿಗಳು, ಇವನ್ನ ನೀವು ಸೊಸೈಟಿ ತಗೊಂಡ್ರೆ ಸೊಸೈಟಿ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಅಂತ ಹೇಳಿದ್ರೆ ಅಲ್ಲಿನೂ ಇದೇ ಮೆಥಡನ್ನೇ ಮಾಡೋಂಥದ್ದು. ಸೊ ಅಲ್ಲಿ ನೀವು ಟಿಪ್ಪಣಿನ ರೆಡಿ ಮಾಡ್ಕೊಳ್ಳೋದಕ್ಕೆ ಮೊದಲೇ ನೀವು ಸ್ವಲ್ಪ ಶ್ರಮ ಪಟ್ಟರೆ ನೀವು ಮಾರ್ಕೆಟ್ ಕಮಿಟಿ ಭೇಟಿಯಲ್ಲಿ ಅದನ್ನೇ ನೀವು ಪ್ರೆಸೆಂಟ್ ಮಾಡೋಕ್ಕಾಗುತ್ತೆ. ಅದನ್ನು ಇಲ್ಲವಾದರೆ ಅಲ್ಲಿ ಇಫ್ ಯು ಕಾಂಟ್ ಪ್ರೆಸೆಂಟ್ ಪ್ರಾಪರ್ಲಿ ಅಂತ ಹೇಳಿದ್ರೆ ಸೊ ಅದು ನಿಮ್ಮ ಎಫಿಷಿಯನ್ಸಿ ಮೇಲೆ ಇದಾಗ್ಬೋದು. ಹಾಗಾಗಿ ಮೊದಲೇ ಪ್ರಿಪೇರ್ ಆದ ನೋಟ್ಸ್ ರೆಡಿ ಆಗಿಬಿಟ್ರೆ ಅದನ್ನೇ ಹೇಳ್ತಾ ಹೋಗುತ್ತದೆ. ಇನ್ನು ಅಧ್ಯಕ್ಷರ ಅಪ್ಪಣೆ ಮೇರೆಗೆ ಬರುವಂಥದ್ದು ಅಂತ ಹೇಳಿದ್ರೆ ನೋಟಿಸ್ ಹೊರಡಿಸಿದ ನಂತರದಲ್ಲಿ
ಯಾವ್ದಾದ್ರು ವಿಚಾರಗಳು ಪ್ರಸ್ತಾಪ ಆಗಿದ್ರೆ ಅಥವಾ ಸದಸ್ಯನ ಯಾರಿಗೋ ಒಬ್ಬರಿಗೆ ಇದನ್ನ ಗಮನಕ್ಕೆ ತರಬೇಕಾಗಿದೆ ಅಂತ ಅನಿಸಿದ್ರೆ ಇದೆಲ್ಲ ಆದ ನಂತರದಲ್ಲಿ ಅದನ್ನು ಮನವರಿಕೆ ಮಾಡಿ ಅವ್ರ ಅನುಮತಿ ಕೊಟ್ಟಾಗ ಅದನ್ನು ಇದು ಮಾಡಬೇಕು. ಯಾಕಂದ್ರೆ ಸ್ವಲ್ಪ ಕೆಲವು ವಿಚಾರಗಳಿಗೆ ಪ್ರಿಪ್ರೇಷನ್ ಬೇಕು. ಅವ್ರೇನೋ ಒಂದು ವಿಚಾರ ತರ್ತಾ ಇದ್ದಾನೆ, ನೀವು ಪ್ರಿಪೇರ್ ಆಗೋದಕ್ಕೆ ಹೇಳೋದಕ್ಕೆ ಅವ್ರೊಂದು ಬೇಕಾಗುತ್ತೆ. ಅಂದ್ರೆ ಅಧ್ಯಕ್ಷರ ಅಪ್ಪಣೆ ಬೇರೆ ಅನ್ನೋದು ವಿಚಾರ ಅದು ಒಂದು ನಾರ್ಮಲ್ ಅನ್ನಂಗೆ ಆಗಬಾರ್ದು. ನಾರ್ಮಲ್ ಅನ್ನೋದು ಅಜೆಂಡಾ ಬದಲೆಲ್ಲ ಬಂದ್ಬಿಡ್ಬೇಕು. ಅದೆಲ್ಲ ಆಗಿ ಉಳಿದಂತ ಯಾವುದೋ ಒಂದು ವಿಚಾರ ಇದ್ರೆ ಅಲ್ಲಿ ಬರೋದಂತ ಮಾಡ್ಕೋಬೇಕು. ದಟ್ ಇಸ್ ದಿ ವೇ ಆಫ್ ಕಂಡಕ್ಟಿಂಗ್ ಎ ಮೀಟಿಂಗ್ ಅದನ್ನು. ಸೊ ಇದು ನಾರ್ಮಲ್ ಮೀಟಿಂಗ್ ಕರೆದು ಮಾಡೋಂಥದ್ದು ಪ್ರೊಸೀಡಿಂಗ್ಸು. ಈ ವಿಚಾರದಲ್ಲಿ ನಾನು ಅನುಭವದ ಮೇಲೆ ಒಂದು ಮಾತು ಹೇಳ್ತೀನಿ. ಭಾಳಷ್ಟು ಜನ ಸೆಕ್ರೆಟರೀಸು ಭಾಳ ಲೈಟಾಗಿ ತಗೊಳ್ತೀರಾ ನೀವು ಇದನ್ನ ಏನು ಪ್ರೊಸೀಡಿಂಗ್ಸನ್ನು ಡ್ರಾ ಮಾಡೋ ವಿಚಾರದಲ್ಲಿ. ಬಟ್ ನಿಮ್ಮನ್ನು ಪ್ರೊಟೆಕ್ಟ್ ಮಾಡೋಂಥದ್ದು, ನಿಮಗೆ ಸಪೋರ್ಟಿಗೆ ಬರ್ತಕ್ಕಂಥದ್ದು ಈ ನಡವಳಿ ನೀವೇನು ಮಾಡ್ತೀರಾ ಅಲ್ಲಿ ನಿಮ್ಮ ಕಾಂಟ್ಯಾಕ್ಟ್ ಏನಿದೆ ಅದೇ ನಿಮ್ಮನ್ನು ಭಾಳ ಪ್ರೊಟೆಕ್ಷನ್ ಕೊಡುವಂಥದ್ದು. ಯಾವುದೋ ಒಂದು ಸಬ್ಜೆಕ್ಟು ಅವರು ಚರ್ಚೆಗೆ ತಗೊಂಡಾಗ ಆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನೀವು ಕಾರ್ಯದರ್ಶಿಯವರು ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಈ ಥರ ಕಾಯ್ದೆಯಲ್ಲಿರ್ತಕ್ಕಂಥ ಅವಕಾಶಗಳನ್ನು ತಂದರು ಅಥವಾ ನಿಯಮಗಳನ್ನು ತಂದರು ಅಥವಾ ನಿರ್ದೇಶಕರು ಕೊಟ್ಟಂಥ ಸುತ್ತೋಲೆಯಲ್ಲಿರ್ತಕ್ಕಂಥ ಅಂಶಗಳನ್ನು ತಂದರು. ಆಮೇಲೆ ಈ ಥರ ಮಾಡೋದು ಸೂಕ್ತ ಅನ್ನೋಂಥನು ಕಾರ್ಯದರ್ಶಿಯವರು ಸಭೆಯ ಗಮನಕ್ಕೆ ಮಂಡಿಸಿದರು ಅನ್ನೋದನ್ನ ಈ ಫಸ್ಟ್ ಪ್ಯಾರ ಇದು ನೀವು ನಿಮ್ಮ ಪ್ರೊಟೆಕ್ಷನ್ ಯಾವುದೇ ಕಾಲದಲ್ಲಿ ನಿಮ್ಮ ರೋಲನ್ನು ನನ್ನ ರೋಲನ್ನು ನಾನು ಕಮಿಟಿಗೆ ನಾನು ಬ್ರೀಫ್ ಕಮಿಟಿ ಗಮನಕ್ಕೆ ನಾನು ಮಾರ್ಗದರ್ಶನ ಮಾಡಿದ್ದೀನಿ ಅಂತೇಳಿ ಇದು ಮಾಡಿಬಿಟ್ರೆ ಇದು ರೆಕಾರ್ಡ್ ಮಾಡಬೇಕು. ಭಾಳ ಜನ ಮಾಡೋದಿಲ್ಲ ಅಥವಾ ಅವ್ರ ಚೇರ್ಮನ್ಗಳು ಮಾಡೋದು ಬೇಡ, ಸಭೆ ಬಂದು ಚರ್ಚಿಸಿ ಅನುಭವಿಸಲಾಯಿತು ಅನ್ನೋದು ಅವ್ನು ಸುಮ್ಮನೆ ಅವ್ನು ಹಾಕೊಂಡ್ಬಿಡ್ತಾರೆ. ನಾಳೆ ಪ್ರಾಬ್ಲಮ್ ಆದಾಗ ಏನು ಚರ್ಚೆ ಆಯಿತು, ನೀವೇನು ಹೇಳಿದ್ರಿ, ಅವರೇನು ಕೇಳೋದು ಬರೋದಿಲ್ಲ. ಸೊ ಫಸ್ಟ್ ಇದ್ರೊಳಗೆ ನೀವು ಈಗೆಲ್ಲ ವಿಚಾರಗಳನ್ನು ಮಂಡಿಸಿ ನೀವು ಅನ್ನೋದು ರೆಕಾರ್ಡ್ ಮಾಡಿಬಿಟ್ರೆ ನಂತರದಲ್ಲಿ ಸಮಿತಿ ಕಾರ್ಯದರ್ಶಿಯವರು ಸಲ್ಲಿಸಿದ ಮಾಹಿತಿಯನ್ನು ಅವಲೋಕಿಸಿ ಅದನ್ನು ಪರಿಗಣಿಸ್ತು. ಓಕೆ, ಪರಿಗಣಿಸಿದಲ್ಲ ಅಂತ ಹೇಳಿದ್ರು ಅದನ್ನು ಬಿಟ್ಟು ಈ ಥರನೇ ನಾವು ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೀವಿ ಅಂತ ಹೇಳಿದ್ರೆ ಅವ್ರು ಬೇಕಾದ್ರೆ ಮಾಡಲಿ, ಅದನ್ನು ರೆಕಾರ್ಡ್ ಮಾಡಿದಂಥ ಸಂದರ್ಭದ ನಂತರದಲ್ಲಿ ಅದನ್ನು ಎಫೆಕ್ಟ್ ಕೊಡಕ್ಕೆ ಹೋಗ್ಬಾರ್ದು. ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಸೆಕ್ರೆಟರಿ ಕಾಯ್ದೆಗೆ ವಿರುದ್ಧವಾದಂಥ ನಿರ್ಣಯಗಳನ್ನು ಕೈಗೊಂಡಾಗ ಅದನ್ನು ಜಾರಿ ಮಾಡೋದಕ್ಕೆ ಕಾರ್ಯದರ್ಶಿ ಮುಂದಾಗಬಾರ್ದು. ಇಮಿಡಿಯೇಟ್ ಆಗಿ ಈ ಶುಡ್ ರಿಪೋರ್ಟ್ ಇಟ್ ಟು ದಿ ಡೈರೆಕ್ಟರ್. ಇಂಥ ದಿನಾಂಕ ಸಭೆ ಒಳಗೆ ಈ ಥರ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂಗೆ ಕಾಯ್ದೆಗೆ ವಿರುದ್ಧವಾಗಿ ನಾನು ಈ ಥರ ಎಲ್ಲ ಗಮನಕ್ಕೆ ತಂದಾಗ ಅವರು ಈ ಥರ ಒಂದು ತೀರ್ಮಾನ ಮಾಡಿದ್ದಾರೆ, ಇದು ಕಾಯ್ದೆಗೆ ವಿರುದ್ಧವಾಗಿದೆ, ಈ ವಿಚಾರದಲ್ಲಿ ನಾನು ಯಾವ ರೀತಿ ಮುಂದುವರಿಬೇಕು ಅಂತ ಮಾರ್ಗದರ್ಶನ ಕೊಡಿ ಅಂತೇಳಿ ನಿರ್ದೇಶಕರಿಗೆ ಮಾಡಿದ್ರೆ ಯು ಆರ್ ಸೇಫ್ ಆ್ಯಂಡ್ ಯು ಆರ್ ಡನ್ ಯುವರ್ ಡ್ಯೂಟಿ ಪ್ರಾಪರ್ಲಿ. ನಿರ್ದೇಶಕರು ಏನು ಸೂಚನೆಯನ್ನು ಕೊಡ್ತಾರೆ ಅದನ್ನು ಆಮೇಲೆ ಜಾರಿ ಮಾಡುತ್ತಾರೆ. ಸೊ ಇದು ಈ ವಿಚಾರನ ನಮಗಿರ್ತಕ್ಕಂಥ ಅವಕಾಶನ ನಾವು ಸಮರ್ಥವಾಗಿ ಬಳಸ್ಕೋಬೇಕು. ಇನ್ ದಿ ವೇ ನಾವು ವಿ ಆರ್ ಡೂಯಿಂಗ್ ಅವರ್ ಡ್ಯೂಟಿ ಇನ್ ಎ ಟ್ರಾನ್ಸ್ಪರೆಂಟ್ ವೇ ಅನ್ನೋದನ್ನು ಎಸ್ಟಾಬ್ಲಿಷ್ ಆಗುತ್ತೆ. ನಾಳೆ ಯಾವ್ದಾರ ಒಂದು ಎನ್ಕ್ವೈರಿ ಅಥವಾ ಒಂದು ಕೋರ್ಟು ಏನಾದ್ರು ಇದಾದ ಒಂದು ಸಂದರ್ಭದಲ್ಲಿ ಈ ರೆಸಲ್ಯೂಷನ್ ನೋಡಿದ್ರೆ ಸೊ ಅಲ್ಲಿ ನಮ್ಮ ರೋಲ್ ಏನಂಬೋದು ಆಗುತ್ತೆ. ಆವಾಗ ನಾವು ಅಲ್ಲಿ ಕೋರ್ಟ್ನಲ್ಲಿ ನಾವು ಮಾತಾಡೋಕ್ಕಾಗೋದಿಲ್ಲ, ಬಟ್ ಫೈಲ್ ಸ್ಪೀಕ್ಸ್ ಅಂತ ಹೇಳ್ತಾರೆ. ಈ ರೆಕಾರ್ಡ್ನಲ್ಲಿ ಏನಿದೆ ಅನ್ನೋದು ಗಮನಕ್ಕೆ ಬಂದಾಗ ಅದು ನಮ್ಮನ್ನು ಸೇಫ್ಗಾರ್ಡ್ ಮಾಡ್ತದೆ. ಸೊ ಇದು ಈ ಸಾಮಾನ್ಯ ಸಭೆಗಳಲ್ಲಿ ನಡೆಯುವಂಥದ್ದು. ಮತ್ತು ಆ ಟೈಮಲ್ಲಿ ನಡವಳಿಕೆಗಳು ಮಾಡೋಂಥ ಸಂದರ್ಭದಲ್ಲಿ ನಾವು ಆ್ಯಸ್ ಎ ಸೆಕ್ರೆಟರಿಗಳಾಗಿ ಎಷ್ಟು ಪ್ರಿಕಾಷನ್ ತಗೋಬೇಕು ಅನ್ನೋದು. ಅದನ್ನು ಆಮೇಲೆ ನಾಟ್ ಲೆಸ್ ದ್ಯಾನ್ 1/3 ಆಫ್ ದಿ ಟೋಟಲ್ ನಂಬರ್ ಆಫ್ ಮೆಂಬರ್ಸ್ 15 ದಿವಸ ಟೈಮ್ ಕೊಟ್ಟು ರಿಕ್ವೆಸ್ಟ್ ಮಾಡಿದ್ರೆ ಚೇರ್ಮನ್ಗೆ ಯಾವ ವಿಚಾರಕ್ಕಾಗಿ ಒಂದು ವಿಶೇಷ ಸಭೆ ಕರಿಬೇಕು ಅಂತೇಳಿ ಇದನ್ನು ಅವರು ಇದು ಮಾಡಿದ್ರೆ ಚೇರ್ಮನ್ನು ಅದನ್ನು ಅಗ್ರಿಯಾಗಿ ಇದನ್ನು ವಿಶೇಷ ಸಭೆಯನ್ನು ಕರಿಬೋದು. ಸಾಧಾರಣವಾಗಿ ವಿಶೇಷ ಸಭೆ ಕರೆಯೋದು ಏನಂತ ಹೇಳಿದ್ರೆ ಯಾವುದೋ ಒಂದು ಪರ್ಟಿಕ್ಯುಲರ್ ಒಂದು ಸಬ್ಜೆಕ್ಟಿಗೆ ಇರ್ತದೆ. ಒಂದೇ ಸಬ್ಜೆಕ್ಟಿಗೆ ಆ ಥರ ಏನೂ ಇಲ್ಲ. ಸಾಧಾರಣ ವಿಶೇಷ ಅಂದರೆ ನಾರ್ಮಲ್ ಆಗಿ ಕರೆಯೋಂಥ ಬಿಟ್ಟು ಯಾವುದೋ ಒಂದು ಫಾರ್ ಎಕ್ಸಾಂಪಲ್ ಕೋರ್ಟ್ ಡೈರೆಕ್ಷನ್ ಏನೋ ಒಂದು ಬಂದ್ಬಿಟ್ಟಿರ್ತದೆ, ಸಮಿತಿಯಿಂದ ನಿರ್ಣಯನ ಮುಂದಿನ ಹಿಯರಿಂಗಿಗೆ ನನಗೆ ತೀರ್ಮಾನ ತಿಳಿಸ್ಬೇಕು ಅಂತೇಳಿ ಬಂತು ಅಂತ ಹೇಳಿದ್ರೆ ಅವಾಗ ವಿಶೇಷ ಸಭೆ ಕರೆದು ಅಥವಾ ಇದು ತುರ್ತು ಸಭೆ ಕರೆದು ಆ ಒಂದು ವಿಚಾರಕ್ಕಾಗಿ ದೀರ್ಘವಾಗಿ ಆಲೋಚನೆ ಮಾಡಿ ಸಭೆ ತೀರ್ಮಾನ ತಗೊಂಡು ಅದನ್ನು ಕೋರ್ಟ್ಗೆ ಮಂಡಿಸೋಂಥದ್ದು. ಈ ಥರ ಯಾವ್ದಾದ್ರು ಅರ್ಜೆನ್ಸಿ ಬರ್ಬೋದು. ಲ್ಯಾಂಡ್ ಅಕ್ವಿಷನ್ ಇದನ್ನು ಜಪ್ತಿಗೆ ಬಂದ್ಬಿಡ್ತದೆ, ಇದು ಕಟ್ಟಲಿಲ್ಲ ಅಂತ ಹೇಳಿದ್ರೆ ವಿಶೇಷವಾದ ಸಂದರ್ಭದಿಂದಾಗಿ ಕರೆಯುವಂಥದ್ದು. ಅದಕ್ಕೆ ಪ್ರೊಸೀಜರ್ 48ನಲ್ಲಿದೆ, ಆ ಥರ ಮಾಡೋಂಥದ್ದು. ಇನ್ನು ಮೀಟಿಂಗ್ ಆಫ್ ದಿ ಮಾರ್ಕೆಟ್ ಕಮಿಟಿ. ಆಮೇಲೆ ಇನ್ನೂ ಒಂದು ವಿಚಾರ, ನೋ ಕಾನ್ಫಿಡೆನ್ಸ್ ಮೋಷನ್ ಸಂದರ್ಭದಲ್ಲಿ ಬಹಳಷ್ಟು ಜನಕ್ಕೆ ತಹಶೀಲ್ದಾರ್ನ ಕರೆದಿದ್ರು ತಹಶೀಲ್ದಾರ್ ನಿಮ್ಮ ಮೇಲೆ ಡಿಪೆಂಡ್ ಆಗಿರ್ತಾರೆ, ಎಲ್ಲ ನಿಮ್ಮ ಹತ್ರನೇ ಕೇಳ್ತಾ ಇರ್ತಾರೆ. ಹೆಸರು ಮಾತ್ರ ಅವ್ರದ್ದು ಅಷ್ಟೇ, ತಹಶೀಲ್ದಾರ್ ಕಂಡಕ್ಟೆಡ್ ದಿ ಮೀಟಿಂಗ್ ಅನ್ನೋಕ್ಕೆ. ಬಟ್ ಇನ್ ಅದರ್ವೈಸ್ ಯು ವಿಲ್ ಕಂಡಕ್ಟ್ ಎವ್ರಿಥಿಂಗ್. ಅವ್ರ ಆಮೇಲೆ ಸೈನ್ ಹಾಕೋದು ನನಗೆ ಅಲ್ಲಿ ಕೋರಮ್ ಬೇಕಾ ಅನ್ನೋದು ಕೆಲವರು ಪ್ರಶ್ನೆಗಳು ನಮ್ಗೆ ಕೇಳ್ತಾ ಇದ್ದಾರೆ.
ಕೋರಮ್ ಬೇಕಾಗಿಲ್ಲ. ನೋ ಕಾನ್ಫರೆನ್ಸ್ ಮೋಷನ್ ಮೀಟಿಂಗಿಗೆ ಕೋರಮ್ ಅವಶ್ಯಕತೆ ಇಲ್ಲ. ಯಾಕೆ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರೆ, ಅವರ ಅವಿಶ್ವಾಸನ ಮಂಡಿಸಬೇಕಾದ್ರೆ ನಾಟ್ ಲೆಸ್ ದನ್ 50% ಅಂತೇಳಿ ಅವ್ರು ಅಲ್ಲೇ ಅಷ್ಟು ಜನಕ್ಕೆ ವಿಶ್ವಾಸ ಇಲ್ಲ ಅಂತೇಳಿ ಅವ್ರು ಮಾಡಿದ್ದಾರೆ. ಪ್ರೂವ್ ಮಾಡಬೇಕಾದ್ರೆ 2/3 ಮೆಂಬರ್ಸು ಪ್ರೂವ್ ಮಾಡಬೇಕು. ಯಾರು ಅವಿಶ್ವಾಸ ಮಂಡನೆ ಮಾಡ್ತಾ ಇದ್ದಾರೆ ಅವ್ರು ಪ್ರೂವ್ ಮಾಡೋ ಜವಾಬ್ದಾರಿ ಅವ್ರ ಮೇಲೆ ಇರ್ತದೆ. ಅಷ್ಟು ಜನ ಬರಲಿಲ್ಲ ಅಂತ ಹೇಳಿದ್ರೆ ಫೇಲ್ ಆಗುತ್ತೆ, ಅಲ್ಲಿ ಕೋರಮ್ ಪ್ರಶ್ನೆ ಬರೋದಿಲ್ಲ ಅಂತ. ಬಟ್ ಬೇರೆ ನಮ್ಮ ರೆಗ್ಯುಲರ್ ಮೀಟಿಂಗ್ಸ್ಗೆ ಕೋರಮ್ ಇರಬೇಕು. ಕೋರಮ್ 1/3 ಆಫ್ ದಿ 7 ಕ್ಲಿಯರ್ ಡೇಸ್ ನೋಟಿಸ್ ಕೊಡಬೇಕು ಆರ್ಡಿನರಿ ಮೀಟಿಂಗ್ ಕರೆಯೋದಕ್ಕೆ, 5 ಕ್ಲಿಯರ್ ಡೇಸ್ ನೋಟಿಸ್ ಸ್ಪೆಷಲ್ ಮೀಟಿಂಗ್ ಕರೆಯೋದಕ್ಕೆ ಮಾಡಬೇಕು. ಸೊ ಅಲ್ಲಿ 1/3 ಆಫ್ ದಿ ಟೋಟಲ್ ನಂಬರ್ ಆಫ್ ಮೆಂಬರ್ಸ್ ಶಲ್ ಫಾರ್ಮ್ ಎ ಕೋರಮ್ ಫಾರ್ ಟ್ರಾನ್ಸಾಕ್ಟಿಂಗ್ ದಿ ಬಿಸ್ನೆಸ್ ಅಷ್ಟು ಇರಬೇಕು. ಸೊ 18 ಎಲ್ಲರೂ ಇದ್ದಾರೆ ಅಂತ ಹೇಳಿದ್ರೆ 18ರಲ್ಲಿ 1/3 ಅಂತ ಹೇಳಿದ್ರೆ 6 ಜನ ಅಂತೇಳಿ ಇದು ಮಾಡ್ಬೋದು. ಡೈರೆಕ್ಟರ್ ನಾಮಿನಿ ಈಗ ಏನಾಗಿದೆ ಅಂತ ಹೇಳಿದ್ರೆ, ಮೊದಲಿಗೆ ಸ್ಟ್ರೆಂತ್ ಎಲ್ಲ ಜಾಸ್ತಿ ಇದ್ದಾಗ ರೆಗ್ಯುಲರಾಗಿ ಅಟೆಂಡ್ ಮಾಡ್ತಾ ಇದ್ರು. ಅಟೆಂಡ್ ಮಾಡ್ದೆ ಹೋದ್ರೆ ಯಾಕೆ ಮಾಡಲಿಲ್ಲ ಅಂತ ಹೇಳಿ ಕೇಳೋದು ಆಗ್ತಾ ಇತ್ತು. ಈಗ 2-3 ಚಾರ್ಜ್ಗಳಿದ್ದಾಗ ದೇ ಮೆ ನಾಟ್ ಅಟೆಂಡ್ ಇಟ್. ಬಟ್ ಅಲ್ಲಿ ಸೆಕ್ಷನ್ 17ನಲ್ಲಿ ಎಕ್ಸೆಪ್ಷನ್ ಮೆಂಬರಿಗೆ ಡಿಸ್ಕ್ವಾಲಿಫಿಕೇಶನ್ ಬರೋದಿಲ್ಲ. ಈ ಮೆಂಬರ್ ಅಫಿಷಿಯಲ್ ಮೆಂಬರ್ ಅಟೆಂಡ್ ಆಗಲಿಲ್ಲ ಅಂದರೆ ಡಿಸ್ಕ್ವಾಲಿಫಿಕೇಶನ್ ಬರೋದಿಲ್ಲ. ಬಟ್ ಇಂಪಾರ್ಟೆಂಟ್ ವಿಚಾರ ಇದ್ದಾಗ ಆದರೂ ಅವ್ರು ಅಟೆಂಡ್ ಆಗಬೇಕು. ಬಿಕಾಸ್ 2 ಕಾರಣ. ಒಂದು, ಸಮಿತಿ ಒಳ್ಳೆ ತೀರ್ಮಾನಗಳನ್ನು ತಗೋಬೇಕು ಅನ್ನೋದನ್ನ, ಆ್ಯಂಡ್ ಒನ್ ಆಫ್ ದಿ ರೀಸನ್ ಅವ್ರನ್ನ ಅಲ್ಲಿ ಒಂದು ಮೆಂಬರ್ಶಿಪ್ ಇಟ್ಟಿರೋದು ಡೈರೆಕ್ಟರ್ ನಾಮಿನಿ ಇದ್ದಾರೆ. ಡೈರೆಕ್ಟರ್ ಪರವಾಗಿ ಕಮಿಟಿ ಒಳಗಿದ್ರೆ ನಿಮಗೂ ಆಸ್ ಎ ಸೆಕ್ರೆಟರಿಗೂ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಕಾಯ್ದೆ ಕಾನೂನು ವಿಚಾರಗಳಲ್ಲಿ ಸ್ಪಷ್ಟತೆಯನ್ನು ಕಮಿಟಿಗೆ ಕೊಡೋಕ್ಕೆ ಆಗುತ್ತೆ. ಇಂಪಾರ್ಟೆಂಟ್ ವಿಚಾರಗಳಿದ್ದಂಥ ಸಂದರ್ಭಗಳಲ್ಲಿ ಡೈರೆಕ್ಟ್ ನಾಮಿನಿ ಇದು ಅಟೆಂಡ್ ಆಗೋದು ಒಳ್ಳೆಯದು. ಅದು ಈಗ ಡಿಪೆಂಡ್ಸ್ ಅಪಾನ್ ಅಗೇನ್ ಸಮನ್ವಯ ಅಂತ ಇದೆಯಲ್ಲ, ಸೆಕ್ರೆಟರಿ ನಾಮಿನಿ ಕಮಿಟಿ ಸಮನ್ವಯತೆ ಮೇಲೆ ಹೋಗುತ್ತೆ. ಸಮನ್ವಯತೆ ಸಾಧಿಸೋದಕ್ಕೆ ಯಾವಾಗಲೂ ಪ್ರಯತ್ನ ಮಾಡ್ತಾ ಇರಬೇಕು. ಎಷ್ಟು ಮಟ್ಟಿಗೆ ನಾವು ಸಮನ್ವಯತೆಯನ್ನು ಸಾಧಿಸ್ಕೊಳ್ತೀವಿ ಅನ್ನೋದ್ರ ಮೇಲೆ ನಮ್ಮ ವ್ಯಕ್ತಿತ್ವ, ನಮ್ಮ ಕಾರ್ಯಕ್ಷಮತೆ ಎಲ್ಲನೂ ನಿರ್ಧಾರ ಆಗುತ್ತೆ. ಅದನ್ನು ಇನ್ನು ಮಾಡಿಫಿಕೇಶನ್ ಆರ್ ಕ್ಯಾನ್ಸಲೇಷನ್ ಆಫ್ ರೆಸಲ್ಯೂಷನ್ಸ್. ರೆಸಲ್ಯೂಷನ್ ಆದ ನಂತರದಲ್ಲಿ 6 ತಿಂಗಳು ಒಳಗಡೆ ಇದನ್ನ ಮಾಡಿಫೈ ಮಾಡೋದಕ್ಕೆ ಅವಕಾಶ ಇದೆ. ಅದರೊಳಗೆ 2/3 ಆಫ್ ದಿ ಮೆಂಬರ್ಸು ನೋಟಿಸ್ ಕೊಟ್ಟು ಮಾಡಿದ್ರೆ ಮಾಡಿಫಿಕೇಶನ್ ಮಾಡ್ಬೋದು. ಬಟ್ ಇಲ್ಲೇನಾಗುತ್ತೆ, ಮೀಟಿಂಗ್ ಆದ ನಂತರದಲ್ಲಿ ರೆಸಲ್ಯೂಷನ್ ಆಗುತ್ತೆ. ರೆಸಲ್ಯೂಷನ್ ಆದಮೇಲೆ ಎಕ್ಸಿಕ್ಯೂಷನ್ಗೆ ಪ್ರಪೋಸಲ್ ಡೈರೆಕ್ಟ್ ಕಳಿಸೋದು ಅಥವಾ ಕೆಲವು ನೇರವಾಗಿ ಮಾಡೋಂಥದ್ದು ಇರ್ತದೆ. ಮಾಡೋದಕ್ಕೆ ಹೋಗ್ಬಿಟ್ರೆ, ಎಕ್ಸಿಕ್ಯೂಟ್ ಆಗೋಗ್ಬಿಟ್ರೆ ಇಲ್ಲಿ 6 ಮಂತ್ಸ್ ಅನ್ನೋದಕ್ಕೆ ಅರ್ಥ ಬರೋದಿಲ್ಲ. ಇನ್ನು ಎಕ್ಸಿಕ್ಯೂಟ್ ಆಗಿಲ್ಲ ಅಂತ ಹೇಳಿದ್ರೆ ಮಾಡಿಫಿಕೇಶನ್ ಮಾಡೋದಕ್ಕೆ ಅವಕಾಶಗಳಾಗ್ತವೆ. ಅದನ್ನು ಗಮನದಲ್ಲಿ ಅವ್ರಿಗೆ ಹೇಳಬೇಕು ಮತ್ತು ನಾವು ವಾಚ್ ಮಾಡಬೇಕು. ಹೊಸದಾಗಿ ಯಾರಾದ್ರು ಬಂದರೆ ಎಲ್ಲ ವಿಚಾರಗಳನ್ನು ಅದರೊಳಗೆ ದಾಖಲಾಗ್ತಾ ಹೋಗ್ಬೇಕು. ಅಂದರೆ ಒಂದು ಥರದ್ದು ಏನಾದ್ರು ಒಂದು ವಿಚಾರ ಬೇಕು ಅಂದರೆ ಆ ಪೀರಿಯಡ್ನಲ್ಲಿ ಇರ್ತಕ್ಕಂಥ ಮಿನಿಟ್ ಬುಕ್ ತೊಗೊಂಡ್ರೆ ಅದು ಎಲ್ಲ ರೆಕಾರ್ಡಿಂಗಲ್ಲಿ ಇರಬೇಕು. ಆಮೇಲೆ ಕೋರ್ಟು ಆ ಮಿನಿಟ್ ಬುಕ್ನ ಭಾಳ ಮಾನ್ಯ ಮಾಡ್ತದೆ. ಇಟ್ಸ್ ಎ ಪರ್ಮನೆಂಟ್ ರೆಕಾರ್ಡ್, ಇಸ್ ಎ ವೆರಿ ಇಂಪಾರ್ಟೆಂಟ್ ರೆಕಾರ್ಡ್ ಅದು. ಸೊ ಆ ಮಿನಿಟ್ಸ್ ಬುಕ್ನ ಮೇಂಟೈನ್ ಮಾಡಬೇಕು. ಸಾಧ್ಯವಾದ ಮಟ್ಟಿಗೆ ಸೆಕ್ರೆಟರಿ ಅವರೇ ಅದನ್ನು ಇಟ್ಕೊಂಡು ಅವರು ಇದರೊಳಗೆ ಮೇಂಟೈನ್ ಮಾಡೋದು ಒಳ್ಳೆಯದು. ಯಾಕಂದರೆ ಚೇಂಜಸ್ ಆರ್ ಆಲ್ಟ್ರೇಷನ್ಸ್ ಏನಾದ್ರು ಆಯಿತು, ಮಿಸ್ಚೀಫ್ ಎಲ್ಲ ಆಗೋಂಥ ಚಾನ್ಸ್ಗಳು ಇರ್ತದೆ. ಸೊ ಜವಾಬ್ದಾರಿ ಇರೋದ್ರಿಂದ ಅವರೇ ಇದು ಮಾಡ್ಕೋಬೇಕು. ಆಮೇಲೆ ಒಂದು ಕಾಲದಲ್ಲಿ ಅಂದರೆ ಈಗ ಬಹುಶಃ ಒಂದು 25 ವರ್ಷ ಹಿಂದೆ ಕೆಲವು ಚೇರ್ಮನ್ಗಳು ಬಂದಾಗ ನಾನು ನೋಡಿದ್ದೀನಿ, ಕೇಳಿದ್ದೀನಿ ಆವಾಗಿದ್ದಂಥ ಸೆಕ್ರೆಟರಿಗಳಲ್ಲಿ. ಆವಾಗ ಕೆಲವು ಚೇರ್ಮನ್ಗಳು ಮೀಟಿಂಗ್ ಪ್ರೊಸೀಡಿಂಗ್ಸನ್ನು ಅವರೇ ಬರೆಯೋಂಥದ್ದನ್ನು ಅವರೇ ಬರಿತಾ ಇದ್ರು ಕೈನಲ್ಲಿ. ಆಮೇಲೆ ದೇ ಶುಡ್ ಟೇಕ್ ಇಟ್ ಆಸ್ ಎ ಪ್ರಿವಿಲೇಜ್ ಅನ್ನಂಗೆ ಅವರು ಭಾವಿಸ್ತಾ ಇದ್ರು. ಇದು ಒಂದು ನನಗೊಂದು ಗೌರವದ ಭಾವನೆ. ಪ್ರೊಸೀಡಿಂಗ್ಸ್ ಡಿಸ್ಕಷನ್ ಆದಮೇಲೆ ಅವರೇ ಬರಿತಕ್ಕಂಥದ್ದು ಮಾಡಿದ್ದಾರೆ. ಉದಾಹರಣೆಗೆ ಈಗ ಅವ್ರು ಯಾರು ಇಲ್ಲ, ಹಿರಿಯರು KH ಪಾಟೀಲ್ ಅಂತವರು ಗದಗ KPMC ಚೇರ್ಮನ್ ಆಗಿದ್ದ ಸಂದರ್ಭದಲ್ಲಿ ಅವರೇ ಪ್ರೊಸೀಡಿಂಗ್ಸ್ನು ಬರಿತಾ ಇದ್ರು ಅನ್ನೋದನ್ನು ಅಲ್ಲಿ ವರ್ಕ್ ಮಾಡಿದಂಥ ಸೆಕ್ರೆಟರಿಗಳು ನಮ್ಗೆ ಹೇಳಿದ್ದನ್ನು ಕೇಳಿದ್ದಾರೆ. ಅಂದರೆ ಅದಕ್ಕೆ ಅಷ್ಟೊಂದು ಪ್ರಾಮುಖ್ಯತೆ ಇದೆ ಅನ್ನೋದು. ಸೊ ಇವತ್ತಿಗೆ ಭಾಳ ಜನ ಬರೆಯೋದಿಲ್ಲ, ನೀವೇ ಸೆಕ್ರೆಟರಿಗಳೇ ಬರೀತೀರ. ಬರೆದಿದ್ದನ್ನು ಆಸ್ ಸೂನ್ ಆಸ್ ಪ್ರಾಕ್ಟಿಕಬಲ್ ಅಂತಿದೆ, ಎಷ್ಟು ಹೊತ್ತಿಗೆ ಮುಗಿಸ್ಬೇಕು ಅನ್ನೋದು. ಒಂದು 4-5 ಪೇಜ್ ಅಂತ ಹೇಳಿದ್ರೆ 1 hour 1 ಪೇಜ್ ಅಂದರೆ 5 hours. ಸೇಮ್ ಡೇ ಆರ್ ನೆಕ್ಸ್ಟ್ ಡೇ ಒಳಗೆ ಬರೆದು ಚೇರ್ಮನ್ ಆ್ಯಂಡ್ ಸೆಕ್ರೆಟರಿ ಸೈನ್ ಹಾಕ್ಬೇಕು. ಅದನ್ನು ಇಟ್ ಈಸ್ ಓಪನ್ ಫಾರ್ ಇನ್ಸ್ಪೆಕ್ಷನ್ ಟು ಮೆಂಬರ್ಸ್. ನೋಡ್ಬೋದು, ಎಲ್ಲ ಮಾಡ್ಬೋದು. ಯಾಕಂದರೆ ಇಟ್ಸ್ ಎ ಓಪನ್ ಡಾಕ್ಯುಮೆಂಟ್ ಅನ್ನೋದು. ಸೊ ಅದನ್ನು ಸೇಫ್ ಕಸ್ಟಡಿ ಒಳಗೆ ಮೇಂಟೈನ್ ಮಾಡೋದು ಒಳ್ಳೆಯದು. ಯಾಕಂದರೆ ಅಲ್ಲಿ ತೀರ್ಮಾನಗಳು ವ್ಯತ್ಯಾಸಗಳಾಗಬಾರ್ದು. ಆದಾಗ ಹೆಡ್ ಆಫೀಸಿಗೆ ಕಳಿಸಿದ ಪ್ರಪೋಸಲ್ಗೆ ಒಂದು ರೆಸಲ್ಯೂಷನ್ ಎಕ್ಸ್ಟ್ರಾಕ್ಟ್ ಹೋಗಿ ಇಲ್ಲಿ ಒಂದಾಗಿ ನಂತರದಲ್ಲಿ ಇನ್ನೂ ಒಂದಾಗಿದ್ದರೆ ಅದಕ್ಕೆ ಸೆಕ್ರೆಟರಿ ಮೇಲೆ ಇಂಥವೆಲ್ಲ ಮಿಸ್ಟೇಕ್ಗಳು ಕೆಲವು ಕಡೆ ಆಗಿದ್ದಾವೆ. ಲೋಕಲ್ ಬಾಡಿನಲ್ಲಿ ಯಾರು ವರ್ಕ್ ಮಾಡಿರ್ತಾರೆ ಅವ್ರಿಗೆ ಇದೆಲ್ಲ ಅನುಭವಗಳು ಇರ್ತಾರೆ. ಎಷ್ಟು ಇದ್ರೂ ಜಾಗೃತಿಯಾಗಿ, ಯಾಕಂದ್ರೆ ದಿಸ್ ಇಸ್ ದ ಬೇಸಿಕ್ ಡಾಕ್ಯುಮೆಂಟ್ ವೇರ್
ಮಿಸ್ಚಿಫ್ ವಿಲ್ ಬಿ ಪ್ಲೇಡ್. ಆಮೇಲೆ ಒಂದು ಮುಖ್ಯವಾಗಿ ಏನಂತಂದರೆ, ಫಸ್ಟ್ ಸಬ್ಜೆಕ್ಟ್ ಇನ್ ಮೀಟಿಂಗ್ ಏನಿರ್ತದೆ, ರೀಡ್ ಆ್ಯಂಡ್ ರೆಕಾರ್ಡ್ ಮಾಡುವಂಥದ್ದು. ಹಿಂದಿನ ಮೀಟಿಂಗಲ್ಲಿ ಆಗಿರ್ತಂದ್ರೆ ರೀಡ್ ಆ್ಯಂಡ್ ರೆಕಾರ್ಡ್ ಮಾಡುವಂಥದ್ದು. ಇಲ್ಲಿ ಮೆಟೀರಿಯಲಿಸ್ಟಿಕ್ ಆಗಿ ಭಾಳಷ್ಟು ತೀರ್ಮಾನ ಚೇಂಜ್ ಆಗುತ್ತಲ್ಲ, ಅಲ್ಲಿನ ಸ್ಟ್ಯಾಟಿಸ್ಟಿಕ್ಸು ವಿಚಾರನೋ ಅಥವಾ ಇನ್ನೊಂದೇನೋ ಸೆಂಟೆನ್ಸ್ ಫಾರ್ಮೇಷನ್ ಏನೋ ತಪ್ಪಾಗಿದ್ರೆ ಅದನ್ನು ಆ ಥರ ಅಲ್ಲ ಅಂತೇಳಿ ಇಲ್ಲಿ ಓದಿ ರೆಕಾರ್ಡ್ ಮಾಡ್ಕೊಂಡ್ರೆ ಇಟ್ ವಿಲ್ ನಾಟ್ ಆಲ್ಟರ್ ದಿ ಡಿಸಿಷನ್, ಇಟ್ ವಿಲ್ ಓನ್ಲಿ ಎನ್ಹಾನ್ಸಸ್ ದಿ ಕ್ವಾಲಿಟಿ ಆಫ್ ದಿ ಡಿಸಿಷನ್. ಆ ಥರ ಅದನ್ನು ಇದು ಇದೆ. ಇದು ಆ್ಯಕ್ಟು ಯಾಕೆ ಬಂತು ಮತ್ತು ಆ್ಯಕ್ಟ್ ಅಂದರೆ ಏನು, ಹೌ ಇಟ್ ಶುಡ್ ಬಿ ಅಪ್ಲೈಡ್, ಕಮಿಟಿ ಪವರ್ಸ್, ಸೆಕ್ರೆಟರಿ ಚೇರ್ಮನ್, ಇದು ಇವೆಲ್ಲನೂ ರೆಗ್ಯುಲರ್ ಆಗಿ ಒಂದು ಆ್ಯಸ್ ಎ ಸೆಕ್ರೆಟರಿ ಆಗಿ ಇವು ಒತ್ತಡದಲ್ಲಿ ಆಗಂತವು. ಅಂದರೆ ಚೇರ್ಮನ್ ರೆಸಿಗ್ನೇಷನ್ ಕೊಟ್ಟಾಗ ಅವ್ರು ಯಾಕಂದರೆ ಅಲ್ಲಿ ಕೊಡ್ತಾರೆ, ಅಲ್ಲಿ ಇನ್ನೊಂದು ಕಡೆ MLA ಪ್ರೆಜರ್ ಇರ್ತದೆ, ಬೇಗ ಇದನ್ನು ಅಕ್ಸೆಪ್ಟ್ ಮಾಡಿ ಅನ್ನೋಕ್ಕೆ. ಬೇಗ ಅಕ್ಸೆಪ್ಟ್ ಮಾಡಿ ಅಂತ ಹೇಳಿದ್ರೆ 15 days ಟೈಮ್ ಇರೋದ್ರಿಂದ ಇರ್ತದೆ. ಇನ್ನೂ ಒಂದು ವಿಚಾರ, ಈ ಮೋಷನ್ ಆಫ್ ನೋ ಕಾನ್ಫಿಡೆನ್ಸ್ನಲ್ಲಿ ಕೆಲವು ಆ್ಯಕ್ಟ್ನಲ್ಲಿ ಇಲ್ಲ, ಬಟ್ ಇನ್ ದಿ ಕೋರ್ಸ್ ಆಫ್ ಪ್ರಾಕ್ಟೀಸ್ನಲ್ಲಿ ಕೆಲವರು ಮಿಸ್ಚೀಫ್ಗಳು ಮಾಡ್ತಾರೆ ಅನ್ನೋದಕ್ಕೆ ಅವರು ನೋಟಿಸ್ ಕೊಡ್ತಾರೆ. ಮೋಷನ್ ಆಫ್ ನೋ ಕಾನ್ಫಿಡೆನ್ಸ್ ಕೊಟ್ಟಾದ್ಮೇಲೆ ಡೇಟು ಕೊಡ್ತಾರೆ ಮೀಟಿಂಗ್ ಕೊಟ್ಟಾದ್ಮೇಲೆ ಅವರು ನಾನು ಈಗ ರಾಜೀನಾಮೆನ ಕೊಟ್ಬಿಡ್ತೀನಿ ಅಂತ. ರಾಜೀನಾಮೆ ಕೊಟ್ಬಿಟ್ಟಿದ್ದೀನಿ ಅಂತ ಹೇಳಿದ್ರೆ ಅದು ಮಾಡೋದು ಬೇಡ ಅನ್ನಂಗೆ. ಆ ಥರ ಇಲ್ಲ. ಒಂದು ಪ್ರೋಸೆಸ್ ಶುರುವಾದ್ಮೇಲೆ ಲಾಜಿಕಲ್ ಎಂಡಿಗೆ ಅದ್ರಲ್ಲಿ ಏನಿದೆ ಆ ಪ್ರಾವಿಷನ್ ಅದಲ್ಲಿಗೆ ಹೋಗಬೇಕು. ಫಾರ್ ಎಕ್ಸಾಂಪಲ್ ಅವ್ರು ಡೇಟು 10 ದಿವಸಕ್ಕೆ ಕೊಟ್ಟಿರ್ತಾರೆ, ಒಂದು ಡೇಟ್ ಫಿಕ್ಸ್ ಆಗಿರ್ತದೆ ಮೀಟಿಂಗಿಗೆ. ಇವರು ಇವತ್ತು ಇದು ಕೊಟ್ಟರೆ, ರಾಜೀನಾಮೆ ಕೊಟ್ಟರೆ, ಈ ರಾಜೀನಾಮೆ 15 ದಿವಸ ವಿತ್ಡ್ರಾ ಮಾಡ್ಬೋದು ಇದೆ. ಆ ಮೀಟಿಂಗ್ ಯಾವ ಡೇಟ್ ಕೊಟ್ಟಿರ್ತಾರೆ ನಂತರದಲ್ಲಿ 15 ದಿವಸ ಬರೋದಾದ್ರೆ ಈ ರಾಜೀನಾಮೆ ಪತ್ರಕ್ಕೆ ಏನು ಬೆಲೆ ಇರೋದಿಲ್ಲ. ಸೊ ವಿಚವರ್ ಇಸ್ ಅರ್ಲಿಯರ್. ಅವ್ರು ಕೆಲವರು ಅವರ ಸಪೋರ್ಟರ್ಸ್ಗಳು ಇನ್ನೊಬ್ಬರಿಗೆ ಮಿಸ್ಲೀಡ್ ಮಾಡೋದಕ್ಕೆ ನಾನು ರಾಜೀನಾಮೆ ಕೊಟ್ಬಿಟ್ಟಿದ್ದೀನಿ ಅಂತ ಹೇಳಿದ್ರೆ ಅದು ಇದು ಎಫೆಕ್ಟ್ ಕಡಿಮೆ ಆಗೋಗ್ತದೆ ಅಂತೇಳಿ. ಆ ಥರ ಏನಿಲ್ಲ. ಅದು ಸೈಮಲ್ಟೇನಿಯಸ್ಲಿ ಎರಡು ಪ್ರೊಸೆಸ್ ಹೋಗುತ್ತೆ ಅಂದರೆ ಯಾವುದು ವಿಚವರ್ ಇಸ್ ಅರ್ಲಿಯರ್ ಯಾವುದಾಗುತ್ತೆ ಆ ನಂತರ ಇನ್ನೊಂದು ಇದು ಹೊರಟೋಗುತ್ತೆ. ರಾಜೀನಾಮೆ ಮೊದಲೇ ಅಂಗೀಕಾರ ಆದರೆ ಅವನು 30 ದಿವಸಕ್ಕೆ ಡೇಟ್ ಕೊಟ್ಟಿದ್ರೆ 15 ದಿವಸ ಡೇಟು ರಾಜೀನಾಮೆ ಅಂಗೀಕಾರ ಆದರೆ ಅವಾಗ ಅವಿಶ್ವಾಸ ಸಭೆ ಕರೆಯೋದು ಅವಶ್ಯಕತೆ ಬರೋದಿಲ್ಲ. ಸೊ ಆ ಟ್ರಿಕ್ ಕೆಲವರು ಮಾಡ್ತಾರೆ. ಬಟ್ ಈ ಪ್ರಾವಿಷನ್ಸ್ ನಾವು ಅರ್ಥ ಮಾಡ್ಕೊಂಡಿದ್ರೆ ಅದನ್ನು ಮ್ಯಾನೇಜ್ ಮಾಡ್ಬೋದು, ಅದನ್ನು ಕಷ್ಟವಾದ ಏನಲ್ಲ. ಬಟ್ ಆ್ಯಕ್ಟಲ್ಲಿ ರಾಜೀನಾಮೆ ಕೊಡಬಾರ್ದು ಅಂತ ಏನಿದೆ, ಕೊಟ್ಟರೆ ಏನು ಅಂತ ಹೇಳ್ತಾರೆ. ಆ ಥರ ಅಲ್ಲ, ಎರಡು ಬೇರೆ ಬೇರೆ ಪ್ರಾವಿಷನ್ ಇದೆ. ಅದು ಪ್ಯಾರಲಲ್ ಆಗಿ ಹೋಗುತ್ತೆ. ಯಾವುದು ಮೊದಲಾಗುತ್ತೆ ಯಾವುದು ಇನ್ನೊಂದು ಅದು ಇನ್ಫ್ರಾಕ್ಷನ್ಸ್ ಆಗುತ್ತೆ. ಅದನ್ನು ಗಮನದಲ್ಲಿ ಇಟ್ಕೋಬೇಕು ಅದನ್ನು. ಸೊ ಇದಾದ ನಂತರದಲ್ಲಿ ನಾನು ಕೆಲವು ಇಂಪಾರ್ಟೆಂಟ್ ಪ್ರಾವಿಷನ್ಗಳನ್ನು ಇನ್ ದಿ ಕೋರ್ಸ್ ಆಫ್ ಅಡ್ಮಿನಿಸ್ಟ್ರೇಷನ್ ನಿಮಗೆ ಆ್ಯಸ್ ಎ ಸೆಕ್ರೆಟರಿಯಾಗಿ ಮಾಡುವಂಥದ್ದಕ್ಕೆ ಹೇಳಿದ್ದೆ. ಅದನ್ನು ಈಗ ಮಾರ್ಕೆಟ್ ಫೀ ಬಗ್ಗೆ ಮುಖ್ಯವಾಗಿ ಬರ್ತದೆ. ಅದನ್ನು ವಾಟ್ ಈಸ್ ಮಾರ್ಕೆಟ್ ಫೀ ಅಂದರೆ ಏನು, ಅದು ಯಾರಿಗೆ ಹಾಕಬೇಕು, ಹೇಗೆ ಹಾಕಬೇಕು ಅನ್ನೋದನ್ನ ವಿಚಾರ. ಸೊ ಇದು ಭಾಳಷ್ಟು ಸುಪ್ರೀಂ ಕೋರ್ಟ್ವರೆಗೂ ಹೋಗಿ ದೊಡ್ಡ ಕೆಲವು ಜಡ್ಜ್ಮೆಂಟ್ಗಳಲ್ಲಿ ಇದನ್ನೆಲ್ಲ ಅನಲೈಸ್ ಮಾಡಿದ್ದಾರೆ. ಸೊ ಆ ಕೆಲವು ಜಡ್ಜ್ಮೆಂಟ್ಗಳನ್ನು ತಾವು ಓದ್ಕೊಂಡ್ರೆ ಈ ಕಾಯ್ದೆ ಕಾನೂನನ್ನು ಹೇಗೆ ಇದನ್ನು ರಚನೆ ಮಾಡಿದ್ರು, ಯಾವ ರೀತಿ ನೋಡಬೇಕು ಅಂದರೆ ಜುಡಿಷಿಯಲ್ ಸ್ಕ್ರೂಟಿನಿ ಅದ್ರ ಬಗ್ಗೆ ಬರುತ್ತೆ. ಅದನ್ನು ಕೇವಲ ಕಿಶನ್ ಪುರಿ ವರ್ಸಸ್ ಸ್ಟೇಟ್ ಆಫ್ ಪಂಜಾಬ್ ಅಂತೇಳಿ ಒಂದು ಜಡ್ಜ್ಮೆಂಟ್, ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್. ಆ ಜಡ್ಜ್ಮೆಂಟ್ನಲ್ಲಿ ಅವರು ಈ ಮಾರ್ಕೆಟ್ ಫೀ ಅಂದರೆ ಏನು, ಟ್ಯಾಕ್ಸ್ಗೂ ಮತ್ತು ಫೀಗೂ ಏನು ವ್ಯತ್ಯಾಸ ಅನ್ನೋದನ್ನು ಇದು ಮಾಡಿದ್ದಾರೆ. ಅದರೊಳಗೆ ಅವರು ಒಂದು ಪ್ರಿನ್ಸಿಪಲ್ ಕ್ವಿಡ್ ಪ್ರೋ ಕೋ ಅಂದರೆ ಸೇವೆಗೆ ಪ್ರತಿಫಲವಾಗಿ ಕೊಡುವಂಥದ್ದು. ನಾವು ಮಾರ್ಕೆಟ್ ಫೀ ತಗೊಳ್ತೀವಿ ಅಂದರೆ ಅದಕ್ಕೆ ಪ್ರತಿಫಲವಾಗಿ ನಾವು ಸರ್ವಿಸನ್ನು ಕೊಡಬೇಕು ಅನ್ನೋದನ್ನು. ಸೊ ಇಟ್ ಇಸ್ ನಾಟ್ ಟ್ಯಾಕ್ಸ್. ಸೊ ಟ್ಯಾಕ್ಸ್ ಅಂದರೆ ಏನು, ಫೀ ಅಂದರೆ ಅದರೊಳಗೆ ಅನಲೈಸ್ ಮಾಡಿದ್ದಾರೆ. ಸೊ ನಮ್ಮಲ್ಲಿ ಕೆಲವರು ಮರ್ಚೆಂಟ್ಸ್ ಆಗಲಿ ಅಥವಾ ನಮ್ಮ ಕೆಲವರು ಸೆಸ್ ಅಂತ ಪದ ಬಳಸ್ತಾರೆ. ಸೆಸ್ ಅನ್ನೋ ಪದ ನಮ್ಮ ಆ್ಯಕ್ಟ್ನಲ್ಲಿ ಇಲ್ಲ. ನಮ್ಮದು ಒಂದು ಫೀ, ಯಾಕಂದರೆ ಸೆಸ್ ಇಸ್ ಡಿಫ್ರೆಂಟ್. ಫೀ ಮೇಲೆ ಸೆಸ್ ಬರ್ಬೋದೇ ಹೊರತು ಸೆಸ್ ಬರೋದಿಲ್ಲ. ಸೊ ನಮ್ಮದು ಫೀ. ಸೊ ಮಾರ್ಕೆಟ್ ಫೀ, ಲಿವರ್ ಲೈಸೆನ್ಸ್ ಫೀ, ಈ ಥರ ನಮ್ಮಲ್ಲಿ ಪದ ಬಳಕೆ ಕಾನೂನಿರೋದ್ರಿಂದ ಅದನ್ನೇ ನಾವು ಅಡಾಪ್ಟ್ ಮಾಡಬೇಕು, ಅದನ್ನೇ ಬಳಸಬೇಕು ಅದನ್ನು. ಸೊ ಮಾರ್ಕೆಟ್ ಫೀ ಇದನ್ನು ಮಾಡಬೇಕಾದ ಸಂದರ್ಭದಲ್ಲಿ ಯಾರ ಮೇಲೆ ಮಾಡಬೇಕು ಅಂತ ಹೇಳಿದ್ರೆ, ಸೊ ಮಾರ್ಕೆಟ್ ಕಮಿಟಿ ಕ್ಯಾನ್ ಲೆವಿ ಅಂಡ್ ಕಲೆಕ್ಟ್ ಮಾರ್ಕೆಟ್ ಫೀ ಫ್ರಮ್ ದ ಬೈಯರ್ ಇನ್ ರೆಸ್ಪೆಕ್ಟ್ ಆಫ್ ಅಗ್ರಿಕಲ್ಚರ್ ಪ್ರೊಡ್ಯೂಸ್ ಬಾಟ್ ಬೈ ಸಚ್ ಬೈಯರ್ ಇನ್ ದ ಮಾರ್ಕೆಟ್ ಏರಿಯಾ ಅಟ್ ದ ರೇಟ್ ಸ್ಪೆಸಿಫೈಡ್ ಇನ್ ದ ಬೈಲಾಸ್ ಅಂತೇಳಿ. ಅಂದರೆ ಮಾರ್ಕೆಟ್ ಏರಿಯಾದಲ್ಲಿ ಬೈಯಿಂಗ್ ಅಂಡ್ ಸೆಲ್ಲಿಂಗ್ ಆಕ್ಟಿವಿಟಿ ಆಗಬೇಕು. ಆದಂಥ ಸಂದರ್ಭದಲ್ಲಿ ಬೈಯರಿಂದ ನಾವು ಕಲೆಕ್ಟ್ ಮಾಡಬೇಕು. ಸೊ ನಮ್ಮ ಆ್ಯಕ್ಟ್ನಲ್ಲಿ ಆಡ್ ವ್ಯಾಲ್ಯೂ ಅಂದರೆ ವ್ಯಾಲ್ಯೂ ಆಫ್ ದಿ ಪ್ರೊಡ್ಯೂಸ್, ಆ ಮೌಲ್ಯದ ಮೇಲೆ 1%, 0.5%,
ಅಥವಾ 10 ಪೈಸೆ ಬೇರೆ ಬೇರೆ ರೇಟ್ಗಳಿದೆ, ಅದನ್ನು ಮಾಡಬೇಕು. ಇಟ್ ಇಸ್ ನಾಟ್ ಅನ್ ಅಟ್ ಕ್ವಾಂಟಮ್. ಬಟ್ ನಮ್ಮಲ್ಲಿ ಕೆಲವು ಕಡೆ ಅಟ್ ಕ್ವಾಂಟಮ್ ಮಾಡ್ತಾ ಇದ್ದಾರೆ, ಅದು ಕಾನೂನಿಗೆ ತಪ್ಪು. ರೂಢಿನಲ್ಲಿ ಬಂದಿದೆಯೋ ಅಥವಾ ಅರ್ಥ ಮಾಡ್ಕೊಂಡಿಲ್ವೋ ಅದನ್ನು ಮುಂದಕ್ಕೆ ಗಮನಿಸಬೇಕು. ಅಟ್ ಕ್ವಾಂಟಮ್ ಅಂದರೆ ಒಂದು ಟೆಂಪೋ ಅಥವಾ ಒಂದು ಲಾರಿಗೆ ಇಷ್ಟು ಅಂತೇಳಿ ಕಲೆಕ್ಟ್ ಮಾಡುವಂಥದ್ದು ಅಟ್ ಕ್ವಾಂಟಮ್. ಅದು ನಮ್ಮಲ್ಲಿ ಇಲ್ಲ. ಇಟ್ ಇಸ್ ಅಡ್ವೈಸರ್ ವ್ಯಾಲ್ಯೂ ಆಫ್ ದಿ ಪ್ರೊಡ್ಯೂಸ್. ಅದರ ಮೇಲೆ 1%, 1% ಅದು ಇರೋದು. ಅದನ್ನ ಮಾಡಬೇಕು. ಅದನ್ನ ಬೈಯಿಂಗ್ ಅಂಡ್ ಸೆಲ್ಲಿಂಗ್ ಆಗಿರ್ಬೇಕು. ಮುಖ್ಯವಾಗಿ ಮಾರ್ಕೆಟ್ ಫೀ ಆಕರಣೆ ಆಗ್ಬೇಕಾದ್ರೆ ಮಾರ್ಕೆಟ್ ಇರೋದ್ರಲ್ಲಿ ಬೈಯಿಂಗ್ ಅಂಡ್ ಸೆಲ್ಲಿಂಗ್ ಆಗಿರ್ಬೇಕು. ಬೈಯಿಂಗ್ ಅಂಡ್ ಸೆಲ್ಲಿಂಗ್ ಆಗಿಲ್ಲ ಅಂತ ಹೇಳಿದ್ರೆ ಮಾರ್ಕೆಟ್ ಕಂಪ್ನಿಗೆ ಮಾರ್ಕೆಟ್ ಶುಲ್ಕನ ವಿಧಿಸೋದಕ್ಕೆ ಆಕರಣೆ ಮಾಡೋಕ್ಕೆ ಅಧಿಕಾರ ಇಲ್ಲ. ಆದ್ರೆ ಆ ಟ್ರಾನ್ಸಾಕ್ಷನ್ ಅನ್ನು ನೋಡೋದಕ್ಕೆ ಅಧಿಕಾರ ಇದೆ. ಮಾರ್ಕೆಟ್ ಏರಿಯಾದಲ್ಲಿ ಪಾಸ್ ಆಗ್ತಾ ಇದ್ರೆ, ಇನ್ನೊಂದು ಏನಾದ್ರು ಆಗ್ತಾ ಇದ್ರೆ ಯಾರು ಏನು ಯಾಕೆ ಅಂತ ನೋಡೋದಕ್ಕೆ, ಅದು ಕಾನೂನುಬದ್ಧವಾದಂತ ವ್ಯವಹಾರ ಅಂತ ನೋಡೋದಕ್ಕೆ ಅಧಿಕಾರ ಇದೆ. ಮಾರ್ಕೆಟ್ ವಿಧಿಸಬೇಕಾದ್ರೆ ಆ ಬೈಯಿಂಗ್ ಸೆಲ್ಲಿಂಗ್ ಆಗಿರ್ಬೇಕು ಅನ್ನೋದನ್ನ ಈ ಹೈಕೋರ್ಟ್ನಲ್ಲೂ ಇದು ಬಹಳ ವರ್ಷಗಳ ಹಿಂದೆನೆ ಇವೆಲ್ಲ ವಿಚಾರಗಳು ತೀರ್ಮಾನಗಳಾಗಿದ್ದಾವೆ. ಅದು ಒಂದು ಕೇಸ್ ಜಡ್ಜ್ಮೆಂಟ್ ನಾನು ಇದು ಮಾಡಿದ್ದೀನಿ, ರಾಮದಾರ್ ವರ್ಸಸ್ ಸ್ಟೇಟ್ ಆಫ್ ಕರ್ನಾಟಕ ಅಂತ ಹೇಳಿ. ಅದು 96ರಲ್ಲೇ ಇದು ಮಾಡಿದ್ದಾರೆ. ಅದನ್ನ ಅಂದ್ರೆ ನಿಯರ್ ಟ್ರಾನ್ಸ್ಪೋರ್ಟೇಷನ್, ಸುಮ್ಮನೆ ಸಾಗಾಣಿಕೆ ಮಾಡ್ತಾ ಇದ್ರೆ ಮಾರ್ಕೆಟ್ ಫೀ ಕೊಡಬೇಕು ಅಂತಿಲ್ಲ. ನಿಯರ್ ಟ್ರಾನ್ಸ್ಪೋರ್ಟೇಷನ್ ಡಸ್ ನಾಟ್ ಅಟ್ರಾಕ್ಟ್ ಮಾರ್ಕೆಟ್ ಫೀ. ಬೈಯಿಂಗ್ ಅಂಡ್ ಸೆಲ್ಲಿಂಗ್ ಅನ್ನೋದು ಆಗಬೇಕು. ಬಟ್ ಟ್ರಾನ್ಸ್ಪೋರ್ಟೇಷನ್ ಆಗ್ತಾ ಇರೋದು, ಅದು ಯಾವ ರೀತಿ ಟ್ರಾನ್ಸ್ಪೋರ್ಟೇಷನ್ ಆಗ್ತಾ ಇದೆ ಅಂತ ನೋಡೋದಕ್ಕೆ ಅವಕಾಶ ಇದೆ. ಅದನ್ನೆಲ್ಲ ಮಾಡಬಹುದು. ಅದ್ರ ಒಳಗೆ ಎರೇಜನ್ ಅಂದ್ರೆ ಬೇರೆ ಬೇರೆ ಪ್ರಯೋಜನಗಳಿವೆ, ಆಮೇಲೆ ಸಾಹೇಬ್ ಡೀಟೇಲ್ ಆಗಿ ಹೇಳ್ತಾರೆ ಅದನ್ನ. ಬಟ್ ಬೈಯಿಂಗ್ ಅಂಡ್ ಸೆಲ್ಲಿಂಗ್ ಅನ್ನೋದು ಒಂದು ತತ್ವ. ಯಾವುದನ್ನ ಒಂದು ಇದು ಮಾಡಬೇಕಾದ್ರೆ ಬೇಸಿಕ್ಸ್ ಒಂದು. ಎರಡನೇದು, ನಮ್ಮಲ್ಲಿ ಮೊದಲು ಮಲ್ಟಿ ಪಾಯಿಂಟ್ ಅನ್ನೋದು ಇರಲಿಲ್ಲ. ಮಲ್ಟಿ ಪಾಯಿಂಟ್ ಲೆವೆಲ್ ಆಫ್ ಮಾರ್ಕೆಟ್ ಫೀ ಅನ್ನೋದು ಇರಲಿಲ್ಲ. ಆದರೆ ಒಂದು ಜಡ್ಜ್ಮೆಂಟ್ ನಲ್ಲಿ ಆ ತರ ಒಂದು ಅಭಿಪ್ರಾಯ ವ್ಯಕ್ತಪಡಿಸಿ ಅದೊಂದು ಸ್ವಲ್ಪ ಗೊಂದಲಕ್ಕೆಲ್ಲ ಕಾರಣ ಆಯಿತು. ಬಟ್ ಇನ್ ರಿಯಾಲಿಟಿ ಮೊದಲು ಇರಲಿಲ್ಲ, ಇವಾಗಲೂ ಇಲ್ಲ. ಬಟ್ ರೂಲಲ್ಲಿ ಕ್ಲಾರಿಟಿ ಮಾಡಿದೆ. ಸಿಂಗಲ್ ಪಾಯಿಂಟ್ ಲೆವಿ ಆಫ್ ಮಾರ್ಕೆಟ್ ಫೀ ಇಸ್ ಇನ್ ಫೋರ್ಸ್. ಅಂದ್ರೆ 2000 ಇದನ್ನ ಸರ್ಕಾರ ಜಾರಿ ತಂತು ಆಸ್ ಎ ರ್ಯಾಷನಲೈಸೇಷನ್ ಆಫ್ ಮಾರ್ಕೆಟ್ ಫೀ. ಅಂದ್ರೆ ಫೀ ಸ್ಟ್ರಕ್ಚರ್ಗಳಲ್ಲಿ ಬದಲಾವಣೆಗಳು ಮಾಡಬೇಕು ಅಂದ್ರೆ ರ್ಯಾಷನಲೈಸೇಷನ್, ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಅಂತ ಹೇಳಿ ಇವತ್ತಿನ ಕಾಲಘಟ್ಟದಲ್ಲಿ ಆ ಪದ ಜಾಸ್ತಿ ಬಳಕೆ ಆಗುತ್ತೆ. ಇದು 2000 ಅಂದ್ರೆ ಯಾರೋ ಒಂದು ವಹಿವಾಟು ಮಾಡ್ತಾರೆ ಅಂತ ಹೇಳಿದ್ರೆ ಅವ್ನು ವಹಿವಾಟು ಮಾಡೋದಕ್ಕೆ ಸ್ನೇಹವಂತರವಾದ ವಾತಾವರಣವನ್ನು ಸೃಷ್ಟಿ ಮಾಡೋದು ಸರ್ಕಾರದ ಕೆಲಸ. ಸರ್ಕಾರದ ನಾವೆಲ್ಲರೂ ಭಾಗವಾಗಿರ್ತೀವಿ. ಅದನ್ನು ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಅಂತ ಹೇಳಿ. ಅದರೊಳಗೆ ನಂತರದಲ್ಲಿ ಈಗ 2014 ಲೈಸೆನ್ಸ್ ಸರಳೀಕರಣ ಮಾಡ್ತು. ಬೇರೆ ಬೇರೆ ಸರಳೀಕರಣ ಪ್ರೋಸೆಸ್ ನಡೀತಾನೆ ಇರ್ತದೆ. ಈ ಮಾರ್ಕೆಟ್ ಫೀ ಸಿಂಗಲ್ ಪಾಯಿಂಟ್ ಅಂದ್ರೆ ಫಸ್ಟ್ ಪಾಯಿಂಟ್ ಬಯರ್ ಅಂದ್ರೆ ಸೆಲ್ಲರ್, ಅವನು ರೈತ ಆಗಿರ್ಬೋದು, ಅವನು ಮಾಡ್ತಾನೆ ಅಂತ ಹೇಳಿದ್ರೆ ಕೊಂಡ್ಕೊಳ್ಳೋನು ಯಾರಿದೆ ಫಸ್ಟ್ ಪಾಯಿಂಟ್ ನಲ್ಲಿ ಎಷ್ಟು ಇದೆ ಮಾರ್ಕೆಟ್ ಫೀ. ರೈತ ಮಾರ್ಕೆಟ್ ಫೀ ಕಟ್ಟೋದು ನಾವು ಆ್ಯಕ್ಟ್ನಲ್ಲಿ ಇಲ್ಲ. ಬಯರ್ ಆಫ್ ದ ಪ್ರೊಡ್ಯೂಸ್ ಅವನು ಕಟ್ಟಿದ್ದಾನೆ ಅಂತ ಹೇಳಿದ್ರೆ ಅದೇ ಮಾರ್ಕೆಟ್ ಏರಿಯಾದಲ್ಲಿ ನಂಬರ್ ಆಫ್ ಫರ್ದರ್ ಟ್ರಾನ್ಸಾಕ್ಷನ್ಸ್ ಆಗ್ಬೋದು, ಅದಕ್ಕೆ ಮಾರ್ಕೆಟ್ ಫೀ ಇಲ್ಲ. ಬೇರೆ ಮಾರ್ಕೆಟ್ ಕಂಪನಿಗಳು ತಗೊಂಡೋದ್ರು ಅಲ್ಲಿನೂ ಮಾರ್ಕೆಟ್ ಫೀ ಬರುತ್ತೆ. ಸೊ ವಿತಿನ್ ದಿ ಸ್ಟೇಟ್ ಆಫ್ ಕರ್ನಾಟಕ ಒಂದು APMC ನಲ್ಲಿ ಒಂದು ಟ್ರಾನ್ಸಾಕ್ಷನ್, ಫಸ್ಟ್ ಟ್ರಾನ್ಸಾಕ್ಷನ್ಗೆ ಮಾರ್ಕೆಟ್ ಫೀ ಲೆವಿ ಆಗಿ ಅದು ರಿಯಲೈಸ್ ಆಗಿದ್ರೆ ಬೇರೆ ಎಷ್ಟೇ ಟ್ರಾನ್ಸಾಕ್ಷನ್ ಆದ್ರೂ ಅದಕ್ಕೆ ಬರೋದಿಲ್ಲ. ಅದನ್ನು ಹೇಗೆ ವೆರಿಫೈ ಮಾಡಬೇಕು ಅನ್ನೋದಕ್ಕೆ ಅದು ಇದರಲ್ಲಿ ಬರ್ತದೆ. 35B 35A ಅನ್ನೋದೆಲ್ಲ ಬರ್ತದೆ, ಸಾಹೇಬ್ ಹೇಳ್ತಾರೆ. ಸೊ ಇದು ಅಂದ್ರೆ ಇದಕ್ಕೆಲ್ಲ ಇದು ಲೆವಿ ಸಿಂಗಲ್ ಅಂತ ಹೇಳಿದ್ರೆ ಇವಾಗ GST ಏನು ಬಂದಿದೆ, ಒನ್ ನೇಷನ್ ಒನ್ ಟ್ಯಾಕ್ಸ್ ಈ ತರ ಎಲ್ಲ ಬಂದಿದೆ. ಇವೆಲ್ಲ ಕಲ್ಪನೆಗಳು ಇದೆ. ಬಟ್ ಕೆಲವು ಸಲ ಈ ಕಲ್ಪನೆಗಳು ಮೂಲ ಕಲ್ಪನೆಗೆ ಅಂದ್ರೆ ಮಾರ್ಕೆಟ್ ಫೀ, ಮಾರ್ಕೆಟ್ ಏರಿಯಾ, ಮಾರ್ಕೆಟ್ ಕಮಿಟಿ ರೋಲ್, ಡ್ಯೂಟೀಸ್ ಅಂಡ್ ಪವರ್ಸ್ ಅಂಡ್ ಡ್ಯೂಟೀಸ್ ಆಫ್ ರೆಸ್ಪಾನ್ಸಿಬಿಲಿಟಿ ಆಫ್ ಮಾರ್ಕೆಟ್ ಕಮಿಟಿ ಅನ್ನೋದು ತಗೊಂಡ್ರೆ ಇವು ಏಕರೂಪವನ್ನು ಮಾಡೋದು ಸ್ವಲ್ಪ ಅಷ್ಟು ಸೂಕ್ತವಾಗಿ ಅಲ್ಲ ಅನ್ನೋದು ಒಂದು ಅಭಿಪ್ರಾಯ ಇದೆ. ಅದನ್ನು ನೀವು ಲೋಕಲ್ ಅಥಾರಿಟಿ ಅಂದಮೇಲೆ ಲೋಕಲ್ ಅಥಾರಿಟಿ ಪವರ್ ಅನ್ನು ಜನರಲೈಸ್ ಮಾಡಿಬಿಟ್ರೆ ಎಷ್ಟು ಮಟ್ಟಿಗೆ ಸರಿ ಅನ್ನೋದು. ಬಟ್ ಅದು 2000 ಬಂದಿದೆ. ಡಿಬೇಟ್ ಸ್ವಲ್ಪ ಮಟ್ಟಿಗೆ ಇದೆ, ಬಹಳ ಇಲ್ಲ, ಡಿಬೇಟ್ ಇಲ್ಲ. ಬಟ್ ನಿಮ್ ಗಮನಕ್ಕೆ ಏನಂತಂದ್ರೆ ಲೋಕಲ್ ಅಥಾರಿಟಿಗೆ ಒಂದು ಪವರ್ ಕೊಟ್ಟಿದ್ದಾಗ ಆ ಪವರ್ ಅನ್ನ ಇನ್ನೊಂದು ಲೋಕಲ್ ಅಥಾರಿಟಿ ಅವನ ಏರಿಯಾದಲ್ಲಿ ಚಾಲನೆ ಮಾಡ್ತಾನೆ. ಒಂದು ಏರಿಯಾದಲ್ಲಿ ಮಾರ್ಕೆಟ್ ಫೀ ಕಟ್ಟಿದ್ರೆ ಇನ್ನೊಂದು ಏರಿಯಾದಲ್ಲಿ ಹೋದಾಗ ಅಲ್ಲಿನೂ ಅವನು ಸೇವೆ ಅಂದ್ರೆ ಯಾರ್ಡನ್ನ ಬಳಸ್ಕೊಳ್ತಾನೆ, ಆ ಯಾರ್ಡ್ ಸೇವೆಯನ್ನು ಬಳಸ್ಕೊಳ್ತಾನೆ. ಬಟ್ ಆ ಯಾರ್ಡಿಗೆ ಏನು ಕೊಡೋದಿಲ್ಲ ಅವನು. ಇಲ್ಲಿ ಯಾರು ಕೊಟ್ಟಿದ್ರೆ ಗುಲ್ಬರ್ಗದಲ್ಲಿ ಫಸ್ಟ್ ಟ್ರಾನ್ಸಾಕ್ಷನ್ ಆಗುತ್ತೆ, ಇಲ್ಲಿ ಮಾರ್ಕೆಟ್ ಫೀ ಕಟ್ತಾನೆ. ಇದನ್ನು ತಗೊಂಡು ಇನ್ನೊಂದು APMC ಹೋಗಿ ಇಲ್ಲಿ ಆಗುತ್ತೆ, ಇಲ್ಲಿ ಕಟ್ಟಿರೋಕ್ಕಾಗಬೇಕಾಗಿ ಇದ್ರ ಮೇಲೆ ಲೆವಿ ಮಾಡೋಕ್ಕಾಗೋದಿಲ್ಲ. ಬಟ್ ಆ APMC ಫೆಸಿಲಿಟೀಸ್ನ ಯುಟಿಲೈಸ್ ಮಾಡಿರೋದ್ರಿಂದ ಅದು ಸರಿಯಲ್ಲ ಅನ್ನೋದು ಒಂದು ಇದೆ. ಆ ಪ್ರಾರಂಭದಿಂದಲೂ ಆ ಜಿಜ್ಞಾಸೆ ಇದೆ.
ಬಟ್ ಅದು ಸರ್ಕಾರ ಕೈಗೊಂಡಂತ ಒಂದು ನಿರ್ಣಯ. ಸರ್ಕಾರ ಅಂದ್ರೆ ಶಾಸನ ಸಭೆಯಲ್ಲೇ ಅಮೆಂಡ್ಮೆಂಟ್ ಮುಖಾಂತರ ತಗೊಂಡಿರ್ತಕ್ಕಂಥದ್ದು. ಆದ್ದರಿಂದ ಕೆಲವೊಂದು ರೀತಿಯಲ್ಲಿ ಕ್ಲಾರಿಫಿಕೇಟರಿ ಮತ್ತೆ ವಿನಾಯಿತಿ ರೀತಿಯಲ್ಲಿ ಪ್ರಕಟಣೆ ಮಾಡಿದೆ. ಸೊ ಅದರ ಪ್ರಕಾರವಾಗಿ if on any agriculture produce market fee has already been levied and collected in any market area within the state, such agriculture produce is processed and sold in any other market area within the state or exported, so it is exempted from levy of market fee ಅಂತ ಹೇಳಿ. ಉದಾಹರಣೆಗೆ ಒಂದು ಫಸ್ಟ್ ಟ್ರಾನ್ಸಾಕ್ಷನ್ ಭತ್ತ ಅದ್ರ ಮೇಲೆ ಆಗುತ್ತೆ, ಭತ್ತನ ನೋಟಿಫೈಡ್, ನಮ್ದು ನಾವು ನೋಟಿಫೈಡ್ ಲಿಸ್ಟ್ ತಗೊಂಡಿದ್ದು ಭತ್ತ ನೋಟಿಫೈಡ್, ಪ್ರೊಸೆಸ್ ಕಮಾಡಿಟೀಸ್ ಅಂದರೆ ರೈಸ್ ಅದು ನೋಟಿಫೈಡ್. ಸೊ ಭತ್ತದ ಮೇಲೆ ಮಾರ್ಕೆಟ್ ಫೀನ ಲೆವಿ ಆಗಿದ್ರೆ ಕಲೆಕ್ಟ್ ಆಗಿದೆ ಅನ್ನೋದಾದ್ಮೇಲೆ ಅದನ್ನು ಪ್ರೋಸೆಸ್ ಮಾಡಿದ್ಮೇಲೆ ಅಕ್ಕಿ ಆಗುತ್ತೆ. ಅಕ್ಕಿನೂ ಮಾಡಿದಾಗ ಆ ಬಯಲಿಂದ ಕಲೆಕ್ಟ್ ಮಾಡೋದು ಅವಶ್ಯಕತೆ ಇಲ್ಲ, ಯಾಕಂದ್ರೆ ಇಟ್ ಸಫರ್ಡ್ ಒನ್ಸ್ ಅನ್ನೋದೇ. ಸೊ ಪ್ರೊಸೆಸ್ ಮೇಲೆ ಇದು ರಾ ಪ್ರೊಡ್ಯೂಸ್ ಮೇಲೆ ಆಗಿದ್ರೆ ಪ್ರೋಸೆಸ್ ಮೇಲೆ ಬೇಡ ಅನ್ನೋದು ಒಂದು ಇದೆ, ಆ್ಯಕ್ಟ್ನಲ್ಲೇ ಇದೆ ಅದನ್ನು, ಅದು ಕ್ಲಾರಿಫಿಕೇಶನ್ ಆಗಿದೆ ಅದನ್ನು. ಸೊ ಕೋಆಪರೇಟಿವ್ ಸೊಸೈಟಿಗಳು ಲೈಸೆನ್ಸ್ ತಗೊಂಡು ಮಾರ್ಕೆಟ್ ಏರಿಯಾದಲ್ಲಿ ವ್ಯಾಪಾರ ಮಾಡ್ತಾ ಇದ್ರೆ ಅಲ್ಲಿ ಅವ್ರಿಗೆ 20% ರಿಬೇಟ್ ಕೊಟ್ಟಿದ್ದಾರೆ. ನಾವು ₹1 ಕಲೆಕ್ಟ್ ಮಾಡಬೇಕು ಅಂತ ಹೇಳಿದ್ರೆ 20 ಪೈಸೆ ರಿಬೇಟ್ ಇದೆ. ಬಟ್ ಅದು ಏನಂತ ಹೇಳಿದ್ರೆ ಕೋಆಪರೇಟಿವ್ ಮಾರ್ಕೆಟಿಂಗ್ ಕೋಆಪರೇಟಿವ್ ಸೊಸೈಟೀಸ್ ಆ್ಯಕ್ಟ್ 1959 ರಿಜಿಸ್ಟರ್ ಆಗಿರಬೇಕು ಮತ್ತು ನಮ್ಮಲ್ಲಿ ಲೈಸೆನ್ಸ್ ತೊಗೊಂಡಿರ್ಬೇಕು. ಆ 2 ಕಂಡೀಷನ್ ಫುಲ್ಫಿಲ್ ಆದರೆ ಅವರಿಗೆ ರಿಬೇಟ್ ಕೊಡಬೇಕು. ಈ ಸಹಭಾಗದಲ್ಲಿ ಬೇರೆ ಇದರಲ್ಲಿ ರಿಜಿಸ್ಟರ್ ಆಗಿದ್ರೆ ಅವ್ರಿಗೆ ಕೊಡಬಾರ್ದು. ಯಾಕಂತ ಹೇಳಿದ್ರೆ ಕೋಆಪರೇಟಿವ್ ಮಾರ್ಕೆಟಿಂಗ್ ಸೊಸೈಟಿ ಅಂತ ಹೇಳಿದ್ರೆ ಡೆಫಿನೇಷನ್ ಅಲ್ಲಿ ರಿಜಿಸ್ಟರ್ಡ್ ಅಂಡರ್ ದಿ ಕೋಆಪರೇಟಿವ್ ಸೊಸೈಟಿ ಆಕ್ಟ್ 1959 ಅಂಡ್ ಲೈಸೆನ್ಸ್ ಫಾರ್ ದ ಪರ್ಪಸ್ ಆಫ್ ಮಾರ್ಕೆಟಿಂಗ್ ಆಫ್ ನೋಟಿಫೈಡ್ ಅಗ್ರಿಕಲ್ಚರ್ ಪ್ರೊಡ್ಯೂಸ್. ಆ 2 ಕಂಡೀಷನ್ ಫುಲ್ಫಿಲ್ ಆಗಿದ್ರೆ ಅವ್ರಿಗೆ 20 ಪೈಸೆ ರಿಬೇಟ್ ಕೊಡಬೇಕು. ಇದು ಮೊದಲಿಗೆ ಸಮಾಜ ಇರಲಿಲ್ಲ, ಅವಾಗೆಲ್ಲ ಇದ್ದಿದ್ದು ಒಂದೇ ಸೊಸೈಟಿ ಆಕ್ಟ್ 1959 ಒಂದೇ ಇದ್ದಿದ್ದು. ಅದನ್ನ ಈಗ ಸಮಾಜ ಆಕ್ಟ್ ಅದನ್ನು ರಿಜಿಸ್ಟರ್ ಆಗ್ಬೋದು, ಹಾಗೆ ನೋಟಿಫೈಡ್ ಪ್ರೊಡ್ಯೂಸರ್ ವ್ಯಾಪಾರ ಮಾಡ್ಬೋದು, ಬಟ್ ಅವರು ರಿಬೇಟ್ ಕೊಡಬಾರ್ದು ಅಷ್ಟೇ. ಅದು ಈ ಥರ ಕೇಸಸ್ ಕಡಿಮೆ. ಬಟ್ ಒಂದ್ಸಲ ನೋಡ್ಕೊಂಡ್ರೆ ನಮ್ಮ ಮಾರ್ಕೆಟ್ ಫಂಕ್ಷನರಿ ಯಾರಿದ್ದಾರೆ, ಅವ್ರು ಯಾವಾಗ ರಿಜಿಸ್ಟರ್ ಆಗಿದ್ದಾರೆ ಸೊಸೈಟಿಗಳು ಅಂತ ಹೇಳಿದ್ರೆ ಅದು ಕ್ಲಾರಿಟಿ ಆಗುತ್ತೆ. ಇನ್ನು ಒಂದು ಇಂಪಾರ್ಟೆಂಟ್ ಜಡ್ಜ್ಮೆಂಟ್ ಆಯಿತು. ITC ಕಂಪ್ನಿ, ಮಲ್ಟಿನ್ಯಾಷನಲ್ ಕಂಪ್ನಿ ವರ್ಸಸ್ ಸ್ಟೇಟ್ ಆಫ್ ಕರ್ನಾಟಕ ಅಂಡ್ APMC ದೊಡ್ಡಬಳ್ಳಾಪುರ ಅಂತ ಹೇಳಿ ನಮ್ಮ 65 ಒಂದು ಎಕ್ಸ್ಪ್ಲನೇಷನ್ ಇದೆ. ಅವರು ITCನವ್ರು ಏನಂತ ಹೇಳಿದ್ರೆ, ನಾವು ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅವರು ಟೆಂಡರ್ ಪ್ರೋಸೆಸ್ನಲ್ಲಿ ನಾವು ವೀಟನ್ನು ಖರೀದಿ ಮಾಡ್ತೀವಿ, ಅದು ತಂದು ನಾವು ಪ್ರೋಸೆಸ್ ಮಾಡ್ತೀವಿ, ಹಾಗಾಗಿ ನಿಮ್ಮ ವ್ಯಾಪ್ತಿಗೆ ನಾವು ಬರೋದಿಲ್ಲ ಅಂತೇಳಿ APMC ದೊಡ್ಡಬಳ್ಳಾಪುರ ಒಂದು ನೋಟಿಸ್ ಕೊಟ್ಟಾಗ ನಿಮ್ದು ಯಾವುದೇ ಕಾನೂನು ಅಡಿಯಲ್ಲಿ ನಾವು ಬರೋದಿಲ್ಲ, ಹಾಗಾಗಿ ನಿಮ್ಮ ನೋಟಿಸ್ಗೆ ನಾವು ಮಾನ್ಯತೆ ಕೊಡೋದಿಲ್ಲ ನನಗೆ. ಅದ್ರ ಮೇಲೆ ನಾವು ಕೋರ್ಟಿಗೆ ಹೋದಾಗ ಕೋರ್ಟು ನಮ್ಮ ಆ್ಯಕ್ಟಿವ್ ರೂಲ್ಸು ಮತ್ತು ಎಲ್ಲ ವಿಚಾರಗಳನ್ನು ಗಮನಕ್ಕೆ ಮಾಡಿದಾಗ ಆ್ಯಕ್ಟ್ನಲ್ಲಿ ಇರ್ತಕ್ಕಂಥ ಪ್ರಾವಿಷನನ್ನು ಆ ಸಂದರ್ಭದಲ್ಲಿ ನಮ್ಮ ಡೈರೆಕ್ಟರೇಟಿಂದ ಒಂದು ಸೆಂಟ್ರಲ್ ಇಶ್ಯೂ ಆಗಿತ್ತು. ಅಂದರೆ ಹೊರಗಡೆ ಸ್ಟೇಟಿಂದ ಪ್ರೊಸೆಸ್ ಕಮಾಡಿಟಿ ಬಂದರೆ ಸಾಕು, ಅದಕ್ಕೆ ಮಾರ್ಕೆಟ್ ಫೀ ಹಾಕಿ ಅಂತೇಳಿ 2004 ಒಂದು ಸರ್ಕ್ಯುಲರ್ ಆಗಿತ್ತು. ಆ ಸರ್ಕ್ಯುಲರ್ನ ಸ್ಟಕ್ ಡೌನ್ ಮಾಡ್ತು, ಅದಿಲ್ಲ. ಆ ಸರ್ಕ್ಯುಲರ್ನ ಕೋರ್ಟ್ ಜಡ್ಜ್ಮೆಂಟಲ್ಲೇ ಸ್ಟಕ್ ಡೌನ್ ಮಾಡಿ ಅವರು ಒಂದು ಅನಲೈಸ್ ಮಾಡಿದ್ರು. ಪ್ರೋಸೆಸ್ ಪರ್ಪಸ್ ಆಫ್ ಪ್ರೊಸೆಸಿಂಗಿಗೆ ಬೇರೆ ಸ್ಟೇಟಿಂದ ಪ್ರೊಸೆಸಿಂಗ್ ತಂದರೆ ಅವರಿಗೆ ಅದರ ಮೇಲೆ ಮಾರ್ಕೆಟ್ ಫೀ ಲೆವಿ ಮಾಡೋದು ಬೇಡ. ಪ್ರೋಸೆಸ್ ಆದ ನಂತರ ಅದು ನೋಟಿಫೈಡ್ ಪ್ರೊಡ್ಯೂಸ್ ಆಗಿದ್ರೆ ಒಂದು ಬಯಲಿಂದ ಕಲೆಕ್ಟ್ ಮಾಡಿ ನನಗೆ. ಈ ಕೇಸ್ನಲ್ಲಿ ITC ಕೇಸ್ನಲ್ಲಿ ಅವರು ಗೋಧಿನ ತರ್ತಾ ಇದ್ರು, ಗೋಧಿ ನೋಟಿಫೈಡ್ ನಮ್ಮಲ್ಲಿ ತಂದರೆ ನೀನು ಲೈಸೆನ್ಸ್ ತಗೋಬೇಕು, ಎಷ್ಟು ಗೋಧಿ ತೊಗೊಂಡ್ಬಂದೆ, ಆಮೇಲೆ ಅದನ್ನು ಪ್ರೋಸೆಸ್ ಮಾಡಿದ, ಆಮೇಲೆ ಅದೇನಾಯಿತು ಅನ್ನೋದು ಡೀಟೇಲ್ಸ್ ಎಲ್ಲ ಕೊಡಬೇಕು. ಯಾಕಂದ್ರೆ ಅವನು ಪ್ರೊಸೆಸಿಂಗ್ ಅಂತ ತಂದು ಆ ಗೋಧಿನ ಇನ್ನೊಬ್ಬರಿಗೆ ಯಾವ್ದಾದ್ರು ಮಾಡಿದ್ರೆ ಟ್ರೇಡಿಂಗ್ ಆಕ್ಟಿವಿಟಿ ಆಗುತ್ತೆ. ಬಟ್ ಅದು ಆಗಿಲ್ಲ ಅಂತ ವೆರಿಫೈ ಮಾಡೋದಕ್ಕೆ APMC ಒಂದು ಅಧಿಕಾರ ಇದೆ. ಹಾಗಾಗಿ ಯು ಶುಡ್ ಕೋಆಪರೇಟ್ ವಿತ್ ದಿ APMC, ಯು ಶುಡ್ ಟೇಕ್ ಅ ಲೈಸೆನ್ಸ್, ಯು ಶುಡ್ ಗಿವ್ ಥಿಯರಿಟಿಕಲ್ ರಿಟರ್ನ್ಸ್ ಎಲ್ಲ ಏನಿದೆ ಅದನ್ನೆಲ್ಲ ಕೊಡಬೇಕು ಅಂತೇಳಿ. ಸೊ ಅದರೊಳಗೆ ಅದರ ಕ್ಲಾರಿಫೈ ಮಾಡ್ತು. ಬಟ್ ಆ ಕೇಸ್ನಲ್ಲಿ ಅವರು ಗೋಧಿ ತಂದು ಪ್ರೊಸೆಸಿಂಗ್ ತಂದಿದ್ದಾನೆ, ನಾವು ನೋಡಿದ್ದೀವಿ ಕರೆಕ್ಟು. ಬಟ್ ಪ್ರೊಸೆಸ್ ಆದಮೇಲೆ ಹಿಟ್ಟು ಬೇರೆ ಎಲ್ಲ ಬರ್ತದೆ, ಮೈದಾ ಎಲ್ಲ ಬರ್ತದೆ, ಅದು ಇಸ್ ನಾಟ್ ನೋಟಿಫೈಡ್, ಆಗ ನಮ್ಮ ವ್ಯಾಪ್ತಿಗೆ ಬರೋದಿಲ್ಲ. ಅಂದರೆ ಮಾರ್ಕೆಟ್ ಫೀ ಕಲೆಕ್ಟ್ ಮಾಡದೆ ಅಥವಾ ಲೆವಿ ಆಫ್ ಮಾರ್ಕೆಟ್ ಫೀನೇ ನಮ್ಗೆ ಕೆಲಸ ಅಲ್ಲ. ಈ ಕೆಲವು ಪ್ಯಾರಾಮೀಟರ್ಸ್ನಲ್ಲಿ ಬಂದಾಗ ನಾವು ಲೆವಿ ಮಾಡಬೇಕು. ಸೊ ಇದರೊಳಗೆ ಅವರು ವೇಟನ್ನು ತಂದಿದ್ದಾರೆ, ಪ್ರೊಸೆಸ್ ಮಾಡಿದ್ದಾನೆ, ನಂತರ ನೋಟಿಫೈಡ್ ಎಲ್ಲ ಇಲ್ಲ. ಬಟ್ ಅವ್ರು ಪ್ಯಾಡಿ ತಂದಿದ್ರೆ, ಫಾರ್ ಎಕ್ಸಾಂಪಲ್ ಆಂಧ್ರದಿಂದ ಪ್ಯಾಡಿ ತಂದಿದ್ರೆ ಅವ್ನು ಡೀಟೇಲ್ಸ್ ಕೊಡಬೇಕು, ಎಷ್ಟು ಕ್ವಿಂಟಾಲ್ ತಂದೆ, ಏನು ಕೊಡಬೇಕು. ಪ್ರೋಸೆಸ್ ಆಗಬೇಕಾದ್ರೆ ಒಂದು ಕ್ವಿಂಟಾಲಿಗೆ ಇಷ್ಟು ಅಕ್ಕಿ ಬರ್ತದೆ ಅಂತ ಇರ್ತದೆ. ಆ ದಾಖಲೆಗಳೆಲ್ಲ ಹಂತಿ ಕೊಟ್ಟರೆ ಅವನು ಪ್ಯಾಡಿನ ಇನ್ನೊಬ್ಬರಿಗೆ ಮಾಡಿಲ್ಲ ಅನ್ನೋದು ನಮಗೆ ಕನ್ಫರ್ಮ್ ಆಗುತ್ತೆ. ಸೊ ಪ್ಯಾಡಿ ಆದಮೇಲೆ ರೈಸ್ ಬರ್ತದೆ, ರೈಸ್ ಟ್ರೇಡ್ ಮಾಡಿದ್ರೆ ಅದರೊಳಗೆ ಎಕ್ಸಾಮ್ಷನ್ ಇದೆ ಅದನ್ನು. ಸೊ ಅದನ್ನು ಕ್ಲಾರಿಫೈ ಮಾಡಿದೆ ಆ ಜಜ್ಮೆಂಟಲ್ಲಿ ITC ವರ್ಸಸ್
ಇದರೊಳಗೆ 65(2) ಎಕ್ಸ್ಪ್ಲನೇಷನ್ ಇದೆ. ಅದು ಸೆಕೆಂಡ್ ಎಕ್ಸ್ಪ್ಲನೇಷನ್ಗೆ ಜಜ್ಮೆಂಟ್ ಕ್ಲಾರಿಫೈ ಆಗಿದೆ. ಫಸ್ಟ್ ಇದರೊಳಗೆ ಎನಿ ಪ್ರೊಸೆಸ್ಡ್ ಅಗ್ರಿಕಲ್ಚರ್ ಪ್ರೊಡ್ಯೂಸ್ ಇಂಪೋರ್ಟೆಡ್ ಫ್ರಮ್ ಔಟ್ಸೈಡ್ ದಿ ಸ್ಟೇಟ್ ಅಂಡ್ ಸೋಲ್ಡ್ ಇನ್ ಎನಿ ಮಾರ್ಕೆಟ್ ಏರಿಯಾ ವಿತಿನ್ ದಿ ಸ್ಟೇಟ್ ವಿಲ್ ಅಟ್ರಾಕ್ಟ್ ಮಾರ್ಕೆಟ್ ಫೀ. ಅಂದರೆ ಆಂಧ್ರದಿಂದ ನಮ್ಮಲ್ಲಿ ಸಿಂಗಲ್ ಪಾಯಿಂಟ್ ಲೆವೆ ಇಟ್ಟಿರೋದ್ರಿಂದ ಯಾವುದಾದ್ರು APMC ನಲ್ಲಿ ಒಂದು ಪಾಯಿಂಟ್ನಲ್ಲಿ ಮಾರ್ಕೆಟ್ ಫೀ ಕರೆಕ್ಟ್ ಆಗಿರಬೇಕು. ಬಟ್ ಅವನು ಆಂಧ್ರದಿಂದ ಅಕ್ಕಿನೇ ತರಿಸಿದ್ರೆ ಅಕ್ಕಿನ ಇಲ್ಲಿ ಮಾರಾಟ ಮಾಡಿದ್ರೆ ಅವ್ನು ಬೈಯರಿಂದ ಕಲೆಕ್ಟ್ ಮಾಡಿ ಕಟ್ಟಬೇಕು, ಇಲ್ಲ ಅವನೇ ಕಟ್ಟಬೇಕು. ಸೊ ಅದು ಆ 65(2) ಕೆಳಗಡೆ ಇರ್ತಕ್ಕಂಥ ಎಕ್ಸ್ಪ್ಲನೇಷನ್ಗೆ ಮೀನಿಂಗ್ ಒಂದು ಜಜ್ಮೆಂಟ್ನಲ್ಲಿ ಕ್ಲಾರಿಟಿ ಮಾಡಿದೆ. ಆ ಪ್ರಕಾರವಾಗಿ ಅದನ್ನು ನೋಡ್ಬೇಕು. ಅದನ್ನು ಹೊರಗಡೆಯಿಂದ ತಂದು ಪ್ರೊಸೆಸ್ ಕಮಾಡಿಟಿನೇ ತಂದು ಮಾಡೋದಾದ್ರೆ ಒಂದು ಪಾಯಿಂಟ್ನಲ್ಲಿ ಮಾರ್ಕೆಟ್ ಲೆವಿ ಆಗುತ್ತೆ. ಸೊ ಇನ್ನೊಂದು ಪ್ರೊಸೆಸಿಂಗ್ ಆಗಿ ತರಿಸಿ ಬೇಕಾಗಿಲ್ಲ, ನಂತರದಲ್ಲಿ ಮಾರಾಟ ಮಾಡಿದಾಗ ಪ್ರೊಸೆಸ್ ಕಮಾಡಿಟಿ ಆಗಿದ್ರೆ ಬೈಯರಿಂದ ಕಲೆಕ್ಟ್ ಮಾಡಬೇಕು ಅನ್ನೋದು. ಬಟ್ ಈ ಸಂದರ್ಭದಲ್ಲಿ ಒಂದು ಬೆಂಗಳೂರು APMCನಲ್ಲಿ ಒಂದು ನಮ್ಮಲ್ಲಿ 65(2) ನಲ್ಲಿ ಜವಾಬ್ದಾರಿ ರಿಯಲೇಷನ್ ಆಫ್ ಮಾರ್ಕೆಟ್ಗೆ ಯಾರ್ಯಾರು ಮಾಡಬೇಕು ಅನ್ನೋದಿದೆ. ಟ್ರೇಡರ್ ಆದರೆ ಅವನ ಏನು ರೋಲು, ಕಮಿಷನ್ ಏಜೆಂಟ್ ಏನು ರೋಲು, ಬೈಯರ್ ಆದರೆ ಏನೋ ಅನ್ನೋದು ಎಲ್ಲ ಇದೆ. ಅಲ್ಲಿ ಒಂದು ಸರ್ವ ಫುಡ್ಸ್ ಅನ್ನೋದು ಒಂದು ಕಂಪ್ನಿ ಒಳಗೆ ಅವ್ರು ಇಂಪೋರ್ಟ್ ಮಾಡ್ಕೊಂಡಿದ್ವಿ ಪೇಪರ್ನ ಅಂತೇಳಿ, ಅದ್ರ ಮೇಲೆ ನೀನು ಇಂಪೋರ್ಟ್ ಮಾಡಿದ ಮೇಲೆ ಮಾಡಿದ ಮೇಲೆ ನೀನು ಕಟ್ಟಬೇಕು, ಅದು ಕರೆಕ್ಟ್ ಮಾಡಿ ಕಟ್ಟಬೇಕು ಅಂತ ನಮ್ಮಲ್ಲಿ ಮಾಡಿದ್ದಾರೆ. ಅದು ಹೈಕೋರ್ಟ್ಗೆ ಹೋದಾಗ ಹೈಕೋರ್ಟ್ನಲ್ಲಿ ಸಿಂಗಲ್ ಜಡ್ಜ್ ಮತ್ತು ಡಿವಿಷನ್ ಬೆಂಚ್ನಲ್ಲಿ ಬೇರೆ ರೀತಿ ಒಂದು ಇಂಟರ್ಪ್ರಿಟೇಷನ್ ಆಗಿದೆ. ಅದು ಇಲ್ಲಿವರೆಗೂ ನಾವು ಅರ್ಥ ಮಾಡಿಕೊಂಡು ಜಾರಿ ಮಾಡುವಂಥ ಇಂಟರ್ಪ್ರಿಟೇಷನ್ ಅಲ್ಲ. ಬಟ್ APMC ಬೆಂಗಳೂರು ಸುಪ್ರೀಂ ಕೋರ್ಟ್ನಲ್ಲಿ ಅಪೀಲ್ ಹೋಗಿದೆ, ಸ್ಟೇ ಇದೆ. ಸ್ಟೇ ಇರೋದ್ರಿಂದ ನಮ್ಮ ಪ್ರಕಾರವಾಗಿ 65(2) ಪ್ರಕಾರವಾಗಿ ನಾವೇನು ಇಲ್ಲಿವರೆಗೆ ಮಾಡ್ತಾ ಇದ್ವಿ ಅದನ್ನು ಜಾರಿ ಮಾಡೋದ್ರಲ್ಲಿ ತಪ್ಪೇನಿಲ್ಲ, ಯಾಕಂದ್ರೆ ಸ್ಟೇ ಇದೆ. ಅದ ನಂತರದಲ್ಲಿ ಏನು ತೀರ್ಮಾನ ಆಗುತ್ತೆ ಅದು ಸರ್ಕಾರ ಒಪ್ಕೊಳ್ತಾ ಆ ತೀರ್ಮಾನನ ಅಥವಾ ಅಮೆಂಡ್ಮೆಂಟ್ ಮಾಡ್ತದೆ, ಮುಂದಿನ ದಿನಗಳು ನೋಡ್ಬೇಕು. ಭಾಳ ಜನ ಕೆಲವರೆಲ್ಲ ಏನು ಮಾಡ್ತಾರೆ ಟ್ರೇಡರ್ಸ್ ಅಂತ ಹೇಳಿದ್ರೆ ಬೆಂಗಳೂರು ಸಂಪರ್ಕ ಇದ್ದಂಥವ್ರು ಅಥವಾ ನಮ್ಮಲ್ಲಿ ಕೆಲವರು ರಿಟೈರ್ ಆದವರು ಇಂಥವನ್ನೆಲ್ಲರೂ ಮರ್ಚೆಂಟ್ ಹೇಳ್ಕೊಟ್ಕೊಂಡು ತಿರುಗ್ತಾ ಇರ್ತಾರೆ. ಅದನ್ನ ಅವ್ರು ಅದೇ ಕೆಲಸ. ಅವರು ಸೆಲರ್ ಫುಡ್ಸ್ ಜಜ್ಮೆಂಟ್ ಆಗಿದೆ, ನೀವ್ಯಾರು ಇದು ಮಾಡೋದಿಲ್ಲ ಅಂತಾರೆ. ಬಟ್ ಸೆಲರ್ ಫುಡ್ಸ್ ಜಜ್ಮೆಂಟಿಗೆ ಸುಪ್ರೀಂ ಕೋರ್ಟ್ ಸ್ಟೇ ಇದೆ ಅನ್ನೋ ವಿಚಾರ ಅವ್ರಿಗೂ ಗೊತ್ತಿಲ್ಲ, ಇವರು ಹೇಳೋದಿಲ್ಲ. ಅದು ಸ್ಟೇ ಇದೆ ಇರೋದ್ರಿಂದ ದಿ ಎಕ್ಸಿಸ್ಟಿಂಗ್ ಪ್ರಾವಿಷನ್ ಏನಿದೆ ನಾವೇನು ಇಂಟರ್ಪ್ರಿಟ್ ಮಾಡ್ತಾ ಇದ್ವಿ ಅದನ್ನೇ ಮಾಡ್ಬೋದು. ಅದು ಏನು ಜಜ್ಮೆಂಟ್ ಆಗುತ್ತೆ ನೋಡ್ಬೋದು. ಸೊ ನಮ್ಮಲ್ಲಿ ಆಲ್ಟರ್ನೇಟಿವ್ ಮಾರ್ಕೆಟಿಂಗ್ ಚಾನಲ್ಸ್ ಅಂತೇಳಿ ಡೈರೆಕ್ಟ್ ಪರ್ಚೇಸ್ ಸೆಂಟರ್, ಆಮೇಲೆ ಪ್ರೈವೇಟ್ ಮಾರ್ಕೆಟ್ಸು, ಆಮೇಲೆ ಸ್ಪಾಟ್ ಎಕ್ಸ್ಚೇಂಜು, ಕಾಂಟ್ರಾಕ್ಟ್ ಫಾರ್ಮಿಂಗು, ಈ ಥರ ಬೇರೆ ಬೇರೆ ಇದೆಲ್ಲ ಇದ್ದಾವೆ. ಅವರಿಗೆ ಸ್ಪಾಟ್ ಎಕ್ಸ್ಚೇಂಜ್ ನಮ್ಮಲ್ಲಿ ಲೈಸೆನ್ಸ್ ತಗೊಂಡಿದ್ದಾರೆ, ಯಾರು ಆಪರೇಟ್ ಮಾಡ್ತಾ ಇಲ್ಲ. ಯಾಕಂತೇಳಿದ್ರೆ ಮೊದಲಿಗೆ NCDX ಅಂತೇಳಿ ಒಂದು ಕಮೋಡಿಟಿ ಎಕ್ಸ್ಚೇಂಜ್, ಅವರು ನಮ್ಮ ಲೈಸೆನ್ಸ್ ತಗೊಂಡ್ರು ಸ್ಪಾಟ್ ಎಕ್ಸ್ಚೇಂಜ್ಗೆ ಅಂತೇಳಿ. ಅವರು ನಂತರದಲ್ಲಿ ಗೌರ್ಮೆಂಟ್ ಆಫ್ ಇಂಡಿಯಾ ಜೊತೆಗೆ MOU ಮಾಡಿಕೊಂಡು ನಂತರದಲ್ಲಿ ಇನ್ನೂ ಮುಂದುವರೆದು ಬಂದು 2014ನಲ್ಲಿ ರೆಮ್ಸ್ ಅಂತ ಏನಾಗಿದೆ ಅದರೊಳಗೆ ಅವರು ಇದಾದ್ಮೇಲೆ ಮೋರ್ಲೆಸ್ ಸ್ಪಾಟ್ ಎಕ್ಸ್ಚೇಂಜ್ ಏನು ಮಾಡುತ್ತೆ ಅದೇ ರೋದನ್ನೇ ರೆಮ್ಸು ಮಾಡ್ತಾರೆ. ಅದು ಎಕ್ಸ್ಚೇಂಜ್ ಫ್ಯಾಸಿಲಿಟೇಟರ್, ಅವನು ಎಲ್ಲ ಸರ್ವಿಸನ್ನು ಮಾಡೋದು. ನನಗೆ ಇನ್ನು ಕೆಲವು ಅಲ್ಲಿ ಮೆಂಬರ್ಸ್ ಎಲ್ಲ ಬರಬೇಕು, ಇಲ್ಲಿ ನಾವು ಲೈಸೆನ್ಸ್ ಟ್ರೇಡರ್ಸ್ ಎಲ್ಲ ಅದರಲ್ಲಿ ಇರಬೇಕು. APMC ಹೀಗೆ ಅವ್ನು ಸರ್ವಿಸ್ ಪ್ರೊವೈಡರ್ ಅನ್ನೋದೇ ಅದು 91(1) ರೂಲಲ್ಲಿ ಆಗಿದೆ. ಅದು ಸ್ಪಾಟ್ ಎಕ್ಸ್ಚೇಂಜು, ಡೈರೆಕ್ಟ್ ಪರ್ಚೇಸ್ ಸೆಂಟರ್ಸು, ಕಾಂಟ್ರಾಕ್ಟ್ ಫಾರ್ಮಿಂಗ್ನಲ್ಲಿ ಯಾರು ಬರ್ತಾರೆ, ಯಾರು ಅವ್ರು ಬೈಯರ್ ಇರ್ತಾರೆ ಅಂದರೆ ಅವ್ರ ಲೈಸೆನ್ಸಿ ಅವರು 70% ಆಫ್ ದಿ ಪ್ರಿವೈಲಿಂಗ್ ಮಾರ್ಕೆಟ್ ಫೀ ಕಟ್ಟಬೇಕು. ಸ್ವಲ್ಪ ರಿಬೇಟ್ ಕೊಟ್ಟಿದೆ, ಅಂದರೆ 1.5% ನಮ್ಮಲ್ಲಿ ಇದೆ. ಭಾಳಷ್ಟು ಕಮಾಡಿಟಿಗಳಿಗೆ 10 ಪೈಸೆ ಮಾತ್ರ ಇದಕ್ಕೆ ಒಣ ದ್ರಾಕ್ಷಿಗಿದೆ. ಸೊ ಮಿಕ್ಕಿದ್ರೊಳಗೆ 1.5% ಇದೆ. ಅದರೊಳಗೆ 1.05% ಅವ್ರು ಕಟ್ಟಬೇಕು, 45 ಪೈಸೆ ಅವನಿಗೆ ರಿಬೇಟ್. ಬಟ್ ಡೈರೆಕ್ಟ್ ಪರ್ಚೇಸ್ ಸೆಂಟರ್ ಒಳಗೆ ಪೆರಿಷಬಲ್ ಕಮಾಡಿಟಿ ಅವ್ನು ಟ್ರೇಡ್ ಮಾಡಿದ್ರೆ ಎಕ್ಸೆಂಪ್ಟೆಡ್, ಅದು ಡೈರೆಕ್ಟರಿಂದನೇ ಕ್ಲಾರಿಫಿಕೇಶನ್, ರಿಟರ್ನ್ ಕ್ಲಾರಿಫಿಕೇಶನ್ ಕೊಟ್ಟಿದೆ. ಯಾಕೆ ಅಂತ ಹೇಳಿದ್ರೆ 2014 ಪೂರ್ವದಲ್ಲಿ ಪೆರಿಷಬಲ್ಸ್ ಮೇಲೇನೂ ಮಾರ್ಕೆಟ್ ಫೀ ಕಲೆಕ್ಟ್ ಮಾಡ್ತಾ ಇದ್ವಿ. ಆವಾಗ ಒಂದು ಮಾರ್ಕೆಟ್ ಫೀ ಏನಿದೆ ಅದರೊಳಗೆ 70% ಕೊಡ್ತಾ ಇದ್ದ. 2014 ಅಮೆಂಡ್ಮೆಂಟ್ನಲ್ಲಿ ಪೆರಿಷಬಲ್ಸ್ ಮಾರ್ಕೆಟ್ ಫೀನ ಅಬಲಿಷ್ ಮಾಡಿದೆ. ಪೆರಿಷಬಲ್ಸ್ಗೆ ಇನ್ಸ್ಟೆಡ್ ಆಫ್ ದಟ್ ಯೂಸರ್ ಚಾರ್ಜಸ್ನೇ ಕಲೆಕ್ಟ್ ಮಾಡ್ಬೋದು ಅಂತ ಕೊಟ್ಟಿದೆ. ನಮ್ಮ ಯಾರ್ಡನ್ನ ಯಾರು ಯೂಸ್ ಮಾಡ್ತಾರೆ ಅಂದರೆ ಅದನ್ನು 1% ಯೂನಿಫಾರ್ಮ್ ಆಗಿ ಸ್ಟೇಟ್ನಲ್ಲಿ ಜಾರಿ ಮಾಡ್ತಾ ಇದ್ದೀವಿ. ಸೊ ಡೈರೆಕ್ಟ್ ಪರ್ಚೇಸ್ ಸೆಂಟರಲ್ಲಿ ಅವರೇ ಫೆಸಿಲಿಟಿ ಎಲ್ಲ ಕೊಟ್ಟು ಅವರೇ ಮಾಡ್ಕೊಳ್ಳೋದ್ರಿಂದ ಸೊ ಅಲ್ಲಿ ಯೂಸರ್ ಚಾರ್ಜಸ್ ಅನ್ನೋದು ಪೆರಿಷಬಲ್ಸಿಗೆ ಬರೋದಿಲ್ಲ. ಅದನ್ನು ಪೆರಿಷಬಲ್ಸ್ ಬೇರೆ ಕಮಾಡಿಟಿಗಳು ಮಾಡಿದ್ರೆ, ಫಾರ್ ಎಕ್ಸಾಂಪಲ್ ಈ ಭಾಗದಲ್ಲಿ ADM ಆಗ್ರೋ ಅಂತೇಳಿ ಸೋಯಾಬೀನ್ ಅವರೆಲ್ಲ ಪ್ರಿಕ್ಯೂರ್ ಮಾಡ್ತಾರೆ. ಅದ್ರ ಮೇಲೆ ಅವರು 1.05% ಮಾರ್ಕೆಟ್ ಫೀ ಕಟ್ತಾ ಇದ್ದಾರೆ. ಕೆಲವು ಕಡೆ ಅದನ್ನ ಗಮನಿಸಿಲ್ಲ, ಬಟ್ 2015 ರಿಟರ್ನ್ ಕ್ಲಾರಿಫಿಕೇಶನ್ ಕೊಟ್ಟಿದೆ. ಪೆರಿಷಬಲ್ಸ್ ಇನ್
DPC ಸೆಂಟರ್ನಲ್ಲಿ ಎಕ್ಸಾಮ್ ರೇಟ್ ಅದನ್ನು ಇನ್ಸಿಸ್ಟ್ ಮಾಡಬೇಡಿ ಅಂತೇಳಿ. ಪ್ರೈವೇಟ್ ಮಾರ್ಕೆಟ್ಗಳಿಗೆ ಎನ್ಕರೇಜ್ ಮಾಡೋದಕ್ಕೆ ಎಲ್ಲನೂ ಅವರೇ ಇನ್ವೆಸ್ಟ್ಮೆಂಟು ಮ್ಯಾನೇಜ್ಮೆಂಟು ಎಲ್ಲ ಅವರೇ ಮಾಡ್ಕೊಳ್ತಾರೆ. ಆ ಕಾರಣಕ್ಕಾಗಿ ಮಾರ್ಕೆಟ್ಗೆ ಅವ್ರಿಗೆ ಹಾಕೋದು ರಿವಾಲ್ವಿಂಗ್ ಫಂಡಿಗೆ ಮಾತ್ರ 50 ಪೈಸೆ ಕಟ್ಟಿ ಅಂತೇಳಿ ಅವರಿಗೆ ಮಾಡಿದ್ದಾರೆ ಅದನ್ನು. ಬಟ್ ಆ ಕನ್ಸೆಪ್ಟ್ ಸಕ್ಸಸ್ ಆಗಿಲ್ಲ. ಒಂದು 2-3 ಜನ ಬಿಟ್ಟರೆ ಯಾರು ಇಲ್ಲಿವರೆಗೆ ಲೈಸೆನ್ಸ್ ಆಪರೇಟ್ ಮಾಡೋಕ್ಕೆ ಬಂದಿಲ್ಲ. ಇನ್ನು ಮಾರ್ಕೆಟ್ ಫೀ ಎಕ್ಸೆಂಪ್ಷನ್ ಗೌರ್ಮೆಂಟ್ ಪಾಲಿಸಿ ಒಳಗೆ ಅಂದರೆ ಇಂಡಸ್ಟ್ರಿಯಲ್ ಪಾಲಿಸಿ, ಆಮೇಲೆ ಅಗ್ರಿ ಬಿಸ್ನೆಸ್ ಪಾಲಿಸಿ, ಇಂಟಿಗ್ರೇಟೆಡ್ ಅಗ್ರಿ ಬಿಸ್ನೆಸ್ ಡೆವಲಪ್ಮೆಂಟ್ ಪಾಲಿಸಿ 2011 ಸರ್ಕಾರ ಈ ರಾಜ್ಯದಲ್ಲಿ ಬೇರೆ ಬೇರೆ ಸೆಕ್ಟರ್ನಲ್ಲಿ ಇನ್ವೆಸ್ಟ್ಮೆಂಟ್ ಬರಲಿ ಅನ್ನೋ ಕಾರಣಕ್ಕಾಗಿ ಅವರು ಪಾಲಿಸಿ ಅನೌನ್ಸ್ ಮಾಡಿದಾಗ ನಮ್ಮ ಒಂದು ಸೆಕ್ಟರ್ ಅಂದರೆ ಅಗ್ರಿಕಲ್ಚರ್ ಮಾರ್ಕೆಟಿಂಗ್ ಸೆಕ್ಟರ್ನಲ್ಲಿ ಪ್ರೊಸೆಸಿಂಗ್ ಯೂನಿಟ್ಸ್ ಜಾಸ್ತಿ ಆಗಲಿ. ಪ್ರೊಸೆಸಿಂಗ್ ಯೂನಿಟ್ಸ್ ಜಾಸ್ತಿ ಆದರೆ ವ್ಯಾಲ್ಯೂ ಅಡಿಷನ್ ಆಗುತ್ತೆ. ಆಮೇಲೆ ಈಗ ನೀವು ರಾ ಪ್ರೊಡ್ಯೂಸ್ ಮಾಡಿದ್ರೆ ಕಡಿಮೆ ವ್ಯಾಲ್ಯೂ ಬರ್ತದೆ. ಅದನ್ನು ಪ್ರೋಸೆಸ್ ಮಾಡಿದ್ರೆ ಅದು ವ್ಯಾಲ್ಯೂ ಅಡಿಷನ್ ಆಗಿ ಜಾಸ್ತಿ ರೇಟ್ ಬರುತ್ತೆ. ಅದು ದೊಡ್ಡ ಪ್ರಮಾಣದಲ್ಲಿ ಆಗಬೇಕು, ಎಕ್ಸ್ಪೋರ್ಟ್ಗೆ ಅನುಕೂಲ ಆಗುತ್ತೆ ಅಂತೇಳಿ. ಸೊ ಮಾರ್ಕೆಟ್ ಫೀನ ಎಕ್ಸೆಂಪ್ಷನ್ ಮಾಡಿದ್ದಾರೆ. ಅದಕ್ಕೆ ಕೆಲವು ಕಂಡೀಷನ್ಸ್ ಕೊಟ್ಟಿದ್ದಾರೆ. 65, 4, 5, 6ನಲ್ಲಿ ಕಂಡೀಷನ್ಸ್ ಇದೆ, ಗೈಡ್ಲೈನ್ಸ್ ಇದೆ. ಆ ಸಂದರ್ಭಗಳಲ್ಲಿ ಬರೋದನ್ನು ಡೈರೆಕ್ಟಿಂದನೇ ಎಕ್ಸೆಂಪ್ಷನ್ ಆರ್ಡರ್ ಕೊಡ್ತಾರೆ. ಅದನ್ನು ಕನ್ಸರ್ನ್ ಕಂಪ್ನಿಗಳು ಫಾಲೋ ಮಾಡಬೇಕು ಅದನ್ನು. ಸೊ ಇದು ಮುಖ್ಯವಾಗಿ ಮಾರ್ಕೆಟ್ ಫೀಗೆ ಸಂಬಂಧಪಟ್ಟಂತೆ 65ನಲ್ಲಿ. ಸೊ ಈಗ ನಾನು ಬೆಳಗ್ಗೆಯಿಂದ ಏನು ವಿಚಾರಗಳನ್ನ ಹೇಳಿದೆ, ಅದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಕ್ಲಾರಿಫಿಕೇಶನ್ ಇದ್ದರೆ ಕೇಳಿದ್ರೆ ನಾನು ಹೇಳ್ತೀನಿ. ಅಥವಾ ಸಾಹೇಬರು ಆಮೇಲೆ ಮಧ್ಯಾಹ್ನ 66, 67, 70 ಆಮೇಲೆ 73 ಅದೆಲ್ಲ ಹೇಳ್ತಾರೆ. ಆ ಸಂದರ್ಭದಲ್ಲಿ ಕೆಲವು ವಿಚಾರಗಳು ಬರ್ತವೆ, ಅವರು ಕೇಳ್ಬೋದು, ಕ್ಲಾರಿಫಿಕೇಶನ್ ಮಾಡ್ಕೋಬೋದು. ಅದಾದ ನಂತರದಲ್ಲಿ ಅಲಾಟ್ಮೆಂಟ್ ರೂಲ್ಸ್ ಬಗ್ಗೆ, ಅಲಾಟ್ಮೆಂಟ್ ರೂಲ್ಸು 24 ಹೇಳಿದ್ರು ನೀವು ಇದು ಇಂಪ್ಲಿಮೆಂಟ್ ಮಾಡೋ ಟೈಮಲ್ಲಿ ಕೆಲವು ತಪ್ಪುಗಳನ್ನ ಅದು ಕೆಲವು ಅರ್ಥ ಮಾಡ್ಕೊಂಡಿಲ್ಲ. ಆವಾಗ ಏನು ತಪ್ಪಾಗುತ್ತೆ, ಏನಿದೆ ಅನ್ನೋದನ್ನು ಹೇಳಿದ್ರೆ ನಿಮಗೆ ಅದು ಬಹಳಷ್ಟು ಒಳ್ಳೆ ಪ್ರಪೋಸಲ್ ಕಳಿಸೋದಕ್ಕೆ ಅನುಕೂಲ ಆಗುತ್ತೆ ಅದನ್ನು. ಸೊ ಏನು ಕ್ಲಾರಿಫಿಕೇಶನ್ ಇದ್ದರೆ ಹೇಳ್ತೀನಿ, ಇಲ್ಲ ಆಮೇಲೆ ಕೇಳಿದಾಗ ಆವಾಗಲೇ ಕೇಳ್ತೀನಿ, ಆವಾಗಲೇ ಹೇಳ್ತೀನಿ, ನೋ ಪ್ರಾಬ್ಲಮ್.